ಪ್ರೈಸ್ ದ ಲಾರ್ಡ್. ನನ್ನ ವಾಯ್ಸ್ ಕೇಳಿಸ್ತಿದೆನಾ? ಹೇಗಿದ್ದೀರಾ ಎಲ್ಲರೂ? ಈ ಅಕ್ಟೋಬರ್ ತಿಂಗಳ ಯೂತ್ ಫೆಲೋಶಿಪ್ಗೆ ನಿಮ್ಮೆಲ್ಲರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಐ ರಿಕ್ವೆಸ್ಟ್ ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವ್ ನಮ್ಮ ಯೂತ್ ಫೆಲೋಶಿಪ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಯೂತ್ ಫೆಲೋಶಿಪ್ ತುಂಬಾ ಚೆನ್ನಾಗಿರ್ಲಿಕ್ಕಿದೆ. ನಾವು ಯೋನನ ಜೀವನದ ನಮಗೆ ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇಷ್ಟು ದಿನ ನಮಗೆ ಗೊತ್ತಿರೋದೇನು, ಆತನು ತಿಮಿಂಗಲ ಹೊಟ್ಟೆಯಲ್ಲಿ 3 ದಿನ ಎದ್ದಿದ್ದು, ತಾರ್ಷೀಷ್ ನಿನವೆ, ಇದು ಮಾತ್ರ ಗೊತ್ತಿತ್ತು. ಬಟ್ ನಮಗೆ ಗೊತ್ತಿಲ್ಲದ ರಹಸ್ಯಗಳು, ಸತ್ಯಗಳು, ಆ ಮಿಸ್ಟ್ರಿ ಅದೆಲ್ಲ ತಿಳ್ಕೊಳ್ಳಕ್ಕಿದ್ದೇವೆ ನಾವ್ ಇವತ್ತು. ಸೊ ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಮತ್ತು ತುಂಬಾ ಶ್ರದ್ಧೆಯಿಂದ ನಾವು ಇವತ್ತು ಯೂತ್ ಫೆಲೋಶಿಪ್ ಅಲ್ಲಿ ಭಾಗವಹಿಸೋಣ ಮತ್ತು ನೋಟ್ ಮಾಡ್ಕೊಳ್ಳೋಣ ಪ್ರತಿಯೊಂದು, ಸೋ ದಟ್ ನಮ್ಗೆ ಅದು ನೆನಪು ಉಳಿಯುತ್ತೆ ನಮ್ಗೆ. ಮತ್ತು ಆತನ ಜೀವನದಿಂದ ಅನೇಕ ವಿಷಯಗಳು ನಾವು ಕಲೀಲಿಕ್ಕಿದೆ, ನಾವು ಅನುಸರಣೆ ಮಾಡ್ಲಿಕ್ಕಿದೆ. ಸೊ ಅವೆಲ್ಲದೂ ಕೂಡ ನಾವು ಕೇಳಿಸ್ಕೊಂಡು ನಾವು ಅನುಸರಣೆ ಮಾಡೋಣ. ಸೊ ಮೊದಲನೇದಾಗಿ ನಮ್ಮ ಯೂತ್ ಫೆಲೋಶಿಪ್ ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡ್ಬೇಕು. ನಮ್ಮಲ್ಲಿರುವಂತಹ ಪಾಸ್ಟರ್ ಮಧುಸೂದನ್ ಅವರನ್ನು ನಾನು ಪ್ರಾರಂಭದ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ರಿಕ್ವೆಸ್ಟ್ ಪಾಸ್ಟರ್ ಮಧುಸೂದನ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕು. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಿಂಗಳಲ್ಲಿ ನಡೆಯುವಂತ ಈ ಯೂತ್ ಕರ್ತನೆ, ಈ ಫೆಲೋಶಿಪ್ ಅಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಮಕ್ಕಳನ್ನು, ನಾಯಕರನ್ನು, ಸೇವಕರನ್ನು ಕರ್ತನೆ ಎಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಈ ಗ್ರೂಪ್ನಲ್ಲಿ ಸ್ವಾಮಿ ಅವುಗಳನ್ನು ಅರಿತುಕೊಳ್ಳುವುದಕ್ಕೆ ನಮ್ಗೆ ಸಹಾಯ ಮಾಡು. ಯಾವ ರೀತಿ ಕಲ್ತ್ಕೊಳ್ಬೇಕೆಂಬುದಾಗಿ ಈ ದಿನದಲ್ಲಿ ಸ್ವಾಮಿ ನಾವು ಈ ಒಂದು ಮೂಲಕ ಕಲಿಯಲಿಕ್ಕೆ ಸಹಾಯ ಮಾಡಪ್ಪ. ಇದನ್ನ ಬೋಧಿಸುವಂತ ಮುತ್ತು ಬ್ರದರ್ ನಾವು ಪ್ರಾರ್ಥಿಸ್ತೀವಿ. ದೇವರವರಿಗೆ ನೀನು ಸಹಾಯಕನಾಗಿದ್ದು ಅವರ ಬಾಯಿಗೆ ನಾಲಿಗೆಗಿದ್ದು ಸ್ವಾಮಿ ದೇವರೇ, ಪರಿಶುದ್ಧಾತ್ಮನ ಮೂಲಕ ಬರುವ ಒಂದೊಂದು ಮಾತುಗಳು ನಮ್ಮ ಸೇವಾ ಜೀವಿತಗಳಲ್ಲಿ, ನಮ್ಮ ಕುಟುಂಬ ಜೀವಿತಗಳಲ್ಲಿ ಅಳವಡಿಸಿಕೊಂಡು ದೇವರೇ ನಿಮ್ಮ ನಾಮ ಮಹಿಮೆಗಾಗಿ ನಾವು ಸೇವೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡುವುದಾಗಿ ನಾವು ಪ್ರಾರ್ಥಿಸ್ತೀವಿ. ಈ ಲಿಂಕ್ ಅಲ್ಲಿ ಬಂದಂತ ಎಲ್ಲರೂ ಕೂಡ ಎಸಪ್ಪ ನಿಮ್ಮ ನಾಮದಲ್ಲಿ ನಾವು ಆಶೀರ್ವದಿಸ್ತೀವಿ, ನಾವು ವೆಲ್ಕಮ್ ಮಾಡ್ತಾ ಇದೀವಿ. ಪವಿತ್ರಾತ್ಮ ಮೂಲಕ ನಡೆಸಿಕೊಡ್ಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕ ತಂದೆಯಾದ ದೇವರೇ, ಆಮೆನ್. ಎಸ್, ಥ್ಯಾಂಕ್ ಯು ಪಾಸ್ಟರ್. ಸೊ ಈಗ ನಾವು ಇನ್ನು ತುಂಬಾ ಜನ ಬರ್ಲಿಕ್ಕಿದ್ದಾರೆ. ಆದಷ್ಟು ಬೇಗ ಎಲ್ಲರಿಗೂ ಕಾಲ್ ಮಾಡಿ ಬೇಗ ನಮ್ಮ ಯೂತ್ ಫೆಲೋಶಿಪ್ ಗೆ ಜಾಯಿನ್ ಮಾಡಕ್ ಹೇಳಿ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಮೆಸೇಜ್ ಅನ್ನು ನಮ್ಗೆ ಬೋಧನೆ ಮಾಡ್ಲಿಕ್ಕೆ ನಾನು ಬ್ರದರ್ ಮುತ್ತುರಾಜ್ ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಈ ಮೆಸೇಜ್ ಅನ್ನು ನಾವು ಕೇಳಿಸ್ಕೊಳ್ಳೋಣ. ಓವರ್ ಟು ಯು. ಓಕೆ, ಥ್ಯಾಂಕ್ ಯು ಸ್ವರೂಪ್. ಪ್ರಾರ್ಥನೆ ಮಾಡಿದಂತ ಸೇವಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ಇನ್ನೂ ವಿಡಿಯೋಗಳನ್ನ ಆಫ್ ಮಾಡಿದ್ರು, ನೀವು ಆಫ್ ಮಾಡಿದಿರಾ. ನಂದೇನಂದ್ರೆ ಇವಾಗ ನೀವು ನನಗೆ ಕಾಂಪ್ಲಿಮೆಂಟ್ ಕೊಟ್ರಲ್ಲ, ಹಂಗೆ ನಿಮ್ಮನ್ನ ನೋಡಿ ನಾನು ಕಾಂಪ್ಲಿಮೆಂಟ್ ಕೊಡೋಣ ಅಂತ ವಿಡಿಯೋ ಆನ್ ಮಾಡ್ರಿ ಅಂತ ಹೇಳ್ತಾ ಇರೋದು ಅಷ್ಟೇ. ಹಂಗಾಗಿ ಸೊ ಕಳೆದ 2 ಸರಿನೂ ನಾವು 2 ತಿಂಗಳುಗಳು ನಾವು ಆರೋಗ್ಯದ ಬಗ್ಗೆ ಬಹಳ ವಿಸ್ತೀರ್ಣವಾಗಿ ನಾವು ಕಲ್ತ್ಕೊಂಡ್ವಿ ಅಂತ ನಾನು ನೆನೆಸ್ತೇನೆ. ಯಾರ್ಯಾರಿಗೆ ಎಷ್ಟು ನೆನಪಿದೆಯೋ ಗೊತ್ತಿಲ್ಲ, ಬಟ್ ನೆನಪಿರೋರಿಗೆಲ್ಲ ನೀವು ಆರೋಗ್ಯದ ಬಗ್ಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ, ಮತ್ತೆ ನೀವು ದಿನನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ ಅಂತ ನಾನು ನೆನೆಸ್ತೇನೆ. ಬಟ್ ಯಾರ್ಯಾರಿಗೆ ಅದು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಇವಾಗ ಆರೋಗ್ಯದ ಬಗ್ಗೆ ಎಲ್ಲ. ಬಟ್ ಅದು ಒಂದು ಒಳ್ಳೆ ಟಾಪಿಕ್. 2 ತಿಂಗಳು ಕಂಟಿನ್ಯೂಸ್ ನಾವು ಹೇಳುವಂತೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಇವತ್ತು ಯೋನನ ಬಗ್ಗೆ ಮಾತಾಡ್ಬೇಕು ಅಂತ ಯಾವಾಗ ನಾನು ಹೋದ್ ತಿಂಗಳು ನಾವು ಯೂತ್ ಫೆಲೋಶಿಪ್ ಮಾಡ್ದಂಗಿಂದನು ನನಗೆ ಅನ್ನಿಸ್ತಾ ಇತ್ತು. ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಯೋನನ ಬಗ್ಗೆ ಏನ್ ಹೇಳೋದು, ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ವಿಷಯ, ಯೋನನ ವಿಷಯ. ಇಲ್ಲಿ ಯಾರು ಹೇಳ್ತೀರಾ ಯೋನನ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ ಅನ್ನೋರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ಯೋನನ್ ಬಗ್ಗೆ ನಾನು ಇವತ್ತವರೆಗೂ ಕೇಳೇ ಇಲ್ಲ. ಯಾರು ಯೋನ ಅಂದ್ರೆ ನನಗೆ ಗೊತ್ತಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಯಾರು ಆತರ ಇದ್ರೆ ನಮ್ಮ
ಜಸ್ಟಿನ್ ಇಲ್ಲ ಯಾರಾದ್ರೂ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರು ಯೋನ ಅಂತೇಳಿ ಅಲ್ವಾ? ಯಾಕಂದ್ರೆ ನಾವು ಆಲ್ಮೋಸ್ಟ್ ಸಂಡೇ ಸ್ಕೂಲ್ ಇಂದ ಹಿಡಿದು ದೊಡ್ಡವರಾಗೋವರೆಗೂ ಯೋನನ ಕತೆ ಕೇಳ್ತಾನೆ ಬಂದಿದ್ವಿ. ಏನು ದೇವ್ರು ಎಲ್ಲಿಗೆ ಹೋಗು ಅಂತ ಹೇಳ್ತಾನೆ ಯೋನನನ್ನು? ನನ್ನ ವಾಯ್ಸ್ ಕೇಳಿಸ್ತದಿಲ್ಲ ಎಲ್ಲರಿಗೂ? ನೆನವೆಗೆ ಹೋಗ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿನವೆಗೆ ಹೋಗಕ್ಕೆ ಹೇಳ್ತಾನೆ. ಬಟ್ ಆದ್ರೆ ಆತನ ಏನ್ ಮಾಡ್ತಾನೆ? ಎಲ್ಲಿಗೆ ಹೋಗ್ತಾನೆ ಆತನು? ಓಕೆ, ವೆರಿ ಗುಡ್. ಹಂಗಾರೆ ಎಲ್ಲರಿಗೂ ಗೊತ್ತಂಗಾರೆ. ಸೊ ತಾರ್ಸಿಸ್ಗೆ ಹೋಗ್ತಾನೆ. ಸೊ ಅಲ್ಲಿ ಹೋಗುವಂತ ಮಾರ್ಗದಲ್ಲಿ ಏನಾಗುತ್ತೆ? ಬಹಳ ಸಮುದ್ರವೆಲ್ಲ ಅಲ್ಲೋಲ ಕಲ್ಲೋಲ ಆಗಿ ಆತನಿಗೆ ಗೊತ್ತಾಗುತ್ತೆ ನನ್ನಿಂದನೇ ಇದೆಲ್ಲ ಆಗ್ತಿರೋದು ಅನ್ನುವಂತ ಮನದಟ್ಟು ಮಾಡಿಕೊಂಡು ಆತನು ಸಮುದ್ರದೊಳಗೆ ಆತನು ಬೀಳಿಸುವಾಗ ಒಂದು ದೊಡ್ಡ ಮೀನು ಆತನನ್ನು ಬಂದು ನುಂಗಿ, ಆ ಮೀನಿನ ಹೊಟ್ಟೆ ಒಳಗೆ ಎಷ್ಟ್ ದಿನ ಇರ್ತಾನೆ? 4 ದಿನ 3 ರಾತ್ರಿ ಇರ್ತಾನಲ್ವಾ? ಕರೆಕ್ಟಾ? ಹಲೋ, ಯೋನ ಮೀನಿನ ಹೊಟ್ಟೆ ಒಳಗೆ ಎಷ್ಟ್ ದಿನ ಇರ್ತಾನೆ? ಅಷ್ಟ 3 ರಾತ್ರಿ 3 ಹಗಲು. ಓಕೆ, 3 ರಾತ್ರಿ 3 ಹಗಲು. ಓಕೆ ಓಕೆ, ನನ್ನ ಮಾತು 4 ದಿನ 3 ರಾತ್ರಿ ಅಂತ. ಇನ್ಯಾರು ಹೇಳ್ತೀರಾ? 3 ದಿನ 3 ಹಗಲು 3 ರಾತ್ರಿ. 3 ದಿನ 3 ರಾತ್ರಿ. ಓಕೆ, ಸೊ ಎಲ್ಲರೂ ಸತ್ಯವೇದನ ಓದ್ತಾ ಇದಾರೆ ಅಂತ ಅರ್ಥ ಆಯ್ತು ಇದರಿಂದ. ಸೊ 3 ದಿನ 3 ರಾತ್ರಿ ಹೌದು, ಯೋನ ಅಲ್ಲಿ ಮೀನಿನ ಹೊಟ್ಟೆ ಒಳಗೆ ಇರ್ತಾನೆ. ಅದು ಕೂಡ ದೇವರ ಚಿತ್ತದ ಅನುಸಾರವಾಗಿ, ದೇವರ ಕೃಪೆ ಅನುಸಾರವಾಗಿ ಆತನ ಮಾಡದಂತ ಇದಕ್ಕೆ ಆತನಿಗೆ ಪನಿಷ್ಮೆಂಟ್ ಕೊಡದೆ ದೇವರ ಮತ್ತೊಂದು ಅವಕಾಶ ದೇವರ ಆತನಿಗೆ ಕೊಡ್ತಾನೆ ಅನ್ನೋದು. ಸೊ ಅಲ್ಲಿಂದ ಮತ್ತೆ ಆತನು ನಿನಿವೆಗೆ ಹೋಗ್ತಾನೆ ದೇವರ ಒಂದು ವಾಕ್ಯವನ್ನು ಸಾರೋದಕ್ಕೆ. ಬಟ್ ಅಲ್ಲಿ ಹೇಳಿದ ತಕ್ಷಣ ಏನಾಯ್ತು? ಇಡೀ ಪಟ್ಟಣವೇ ಬದಲಾಗುತ್ತೆ, ಮತ್ತೆ ಆ ಪಟ್ಟಣವು ದೇವರ ಕಡೆಗೆ ನಡ್ಕೊಳ್ಳುತ್ತೆ ಅನ್ನೋದು ಇದು ಒಂದು ನಮಗೆ ಗೊತ್ತಿರುವಂತ ಸ್ಟೋರಿ ಅಲ್ವಾ? ಬೇರೆ ಏನಾದ್ರೂ ಇದೆ? ಬೇರೆ ಏನಾದ್ರೂ ಮರ್ತಿದ್ದೀನ ನಾನು? ಯಾಕೆ ಯಾರು ಮಾತಾಡ್ತಾ ಇಲ್ಲಲ್ಲ? ಬೇರೆ ಏನಾದ್ರೂ ಮರ್ತಿದ್ದೀನ ನಾನು? ಕರೆಕ್ಟಾ ಎಲ್ಲ? ನಮಗೆ ಈಗ ರೆಗ್ಯುಲರ್ ಆಗಿ ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ? ಅಟ್ಲೀಸ್ಟ್ ರಿಯಾಕ್ಷನ್ ಆದ್ರೂ ಕೊಡ್ರಿ, ಹ್ಯಾಂಡ್ಸ್ ಅಪ್ ಡೌನು. ನಿನಿವೆ ಪಟ್ಟಣಕ್ಕೆ ಹೋಗೋದಕ್ಕಾಗಿ ದೇವರು ಆಜ್ಞೆ ಕೊಟ್ಟರು. ಹೌದು, ನಿನಿವೆ ಜನದ ಮರಣಾಂತರ. ಹೌದು. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಇವಾಗ ಯೋನನ ಜೀವಿತದ ಬಗ್ಗೆ ನಮಗೆ ತಿಳಿದೇ ಇರುವಂತ ಕೆಲವೊಂದು ಸತ್ಯಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಇಂಟ್ರೆಸ್ಟಿಂಗ್ ಆದಂತ ಒಂದು ಅಂಶ ಹೇಳ್ತೀನಿ. ಏನಂತಂದ್ರೆ ಇವತ್ತು ಡಿಸ್ಕಷನ್ ಮತ್ತೆ ಗೇಮ್ ಬಹಳ 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 ಯೂನಿಕ್ ಆಗಿದೆ. ಯಾರಾದ್ರೂ ಲಾಸ್ಟ್ ವರೆಗೆ ಇರ್ಬೇಕಾ ಬೇಡ ಅಂತ ಏನಾದ್ರೂ ನೀವು ಯೋಚನೆ ಮಾಡ್ತಿದ್ರೆ ಇವಾಗ್ಲೇ ಹೇಳ್ತೇನೆ, ಬಹಳ ಯೂನಿಕ್ ಆದಂತ ಒಂದು ಗೇಮ್ ನ ನಾನು ಪ್ರಿಪೇರ್ ಮಾಡಿದೀನಿ. ಗ್ರೂಪ್ ಅಲ್ಲಿ ಇರೋರಿಗೆಲ್ಲ ಗೊತ್ತಿದೆ ಏನ್ ಗೇಮು ಅಂದ್ರೆ. ಅದು ಒಂದು 2 ಲೈನ್ ಅದ್ರಲ್ಲಿ ಬರ್ದಿದ್ದೀನಿ. ಸೊ ನಿಮಗೆ ಕೆಲವೊಂದು ಸ್ವಲ್ಪ ಐಡಿಯಾ ಬಂದಿದೆಯಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ಗೇಮು ಬಹಳ ಚೆನ್ನಾಗಿದೆ, ಯುನಿಕ್ ಆಗಿದೆ. ಇದು ಯಾವಾಗೂ ನೀವು ಯಾರು ಆಡಿಲ್ಲ ಅಂತ ನಾನು ಅನ್ಕೊಂತ ಇದೀನಿ. ಮತ್ತೆ ಡಿಸ್ಕಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ಸ್ ಮೇಲೆ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗಾಗಿ ವಾಕ್ಯ ಆದ್ಮೇಲೆ ಯಾರು ಏನೋ ಹೋಗೋಕೆ ಪ್ಲಾನ್ ಮಾಡಬೇಡಿ. ವಾಕ್ಯ ಆದ್ಮೇಲೆ ಡಿಸ್ಕಷನ್ ಪ್ಲಸ್ ಗೇಮ್ ಎಲ್ಲ ಅಟೆಂಡ್ ಮಾಡಿ ನೀವು ಹೋಗ್ಬೇಕಾಗಿ ನಿಮ್ಮೆಲ್ಲರಿಗೂ ಕೇಳ್ತೀನಿ. ಮತ್ತೆ ಯಾರ್ಯಾರು ಈ ಒಂದು ಯೂತ್ ಫೆಲೋಶಿಪ್ಗೆ ಇವತ್ತೇ ನಂದು ಫಸ್ಟ್ ಟೈಮ್ ಅಂತ ನೀವು ಅಂತ ಇದ್ರು ಅವ್ರಿಗೆಲ್ಲ ನಾವು ವೆಲ್ಕಮ್ ಮಾಡ್ತೀವಿ. ನಮ್ಮ ಯೂತ್ ಫೆಲೋಶಿಪ್ ತಿಂಗಳಿಗೆ ಒಂದ್ಸರಿ ನಾವು ಯೂತ್ ಫೆಲೋಶಿಪ್ ನಡೆಸ್ತೀವಿ ಒಂದು ಯೂನಿಕ್ ಆದಂತ ಟಾಪಿಕ್ಸ್ ಒಂದಿಗೆ. ಅಂದ್ರೆ ಬಹಳ ರೇರ್ ಆಗಿ ನಾವು ಸಭೆಗಳಲ್ಲಿ ಕೇಳುವಂತ ಟಾಪಿಕ್ಸ್ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ನೀವು ಪ್ರತಿ ತಿಂಗಳು ಒಂದ್ಸರಿ ನೀವು ಜಾಯ್ನ್ ಆಗ್ಬೇಕಾಗಿ ನಿಮಗೆ ಕೇಳ್ಕೊಳ್ತೀವಿ. ಓಕೆ, ಸೊ ಮೂವಿಂಗ್ ಆನ್ ಟು ಅವರ್ ಟಾಪಿಕ್. ನಮ್ಮ ಟಾಪಿಕ್ ಯೋನನ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲದ ಸತ್ಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಯೋನ ಮೊದಲು ಏನಂತಂದ್ರೆ ಆತನು ಬಹಳ ಹಿಂದೆ ಬಹಳ ಒಂದು ದೊಡ್ಡ ಪ್ರವಾದಿಯಾಗಿ ನಾವು ಸತ್ಯವೇದದಲ್ಲಿ ನಾವು ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಎಲ್ಲಿ? ಯೋನನ ಪುಸ್ತಕ ಯಾವ ಪುಸ್ತಕ ಆದ್ಮೇಲೆ ಬರುತ್ತೆ ಹೇಳ್ರಿ ನೋಡೋಣ ಯಾರಾದ್ರೂ. ಬೇಗ ಮಾತಾಡ್ಬೇಕು. ಕೆಲವರೆಲ್ಲ ಬೈಬಲ್ ಹುಡುಕ್ತಾರೆ ನೋಡ್ರಿ ಈಗ ಯೋನ ಎಲ್ಲಿ ಬರುತ್ತಂತ. ಫಾಸ್ಟ್
ಹಲೋ, ಅಮೂಲ್ ವಾಯ್ಸ್ ಕೇಳಿಸಲ್ಲ, ವಾಯ್ಸ್ ಕಟ್ ಕಟ್ ಆಗ್ತಿದೆ. ಯೋನನ ಪುಸ್ತಕ ಯಾವ ಪುಸ್ತಕದ ಮುಂಚೆ ಬರುತ್ತೆ? ಹಿಂದ್ಗಡೆ ನಹುಮ ಮುಂದ್ಗಡೆ. ನಹೋಮ ಮುಂದ್ಗಡೆ, ನಹುಮ ಆದ್ಮೇಲೆ ಯೋನ ಬರುತ್ತೆ. ನಹುಮ ಆದ್ಮೇಲೆ ಯೋನ ಬರುತ್ತೆ. ಓಕೆ, ಅದಕ್ಕಿಂತ ಮುಂಚೆ ನಾನು ತೋರಿಸಿದ್ರೆ ನಿಮ್ ಬೈಬಲ್ ಬೇರೆ, ನನ್ ಬೈಬಲ್ ಬೇರೆನಾ? ಓಕೆ, ಯೋನನ ಒಂದು ಪ್ರಸ್ತಾವನೆ ಸತ್ಯವೇದದಲ್ಲಿ 2ನೇ ಅರಸುಗಳು 14ನೇ ಅಧ್ಯಾಯ 25ನೇ ವಚನದಿಂದ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಒಳ್ಳೆ ಒಂದು ಸನ್ನಿವೇಶ ಇದೆ. ನಿಮಗೆ ಟೈಮ್ ಇದ್ರೆ ಇದಾದ್ಮೇಲೆ ನೀವು ಅದನ್ನ ಓದ್ರಿ. 2ನೇ ಅರಸುಗಳ ಪುಸ್ತಕ ಯಾರು ನೋಟ್ಸ್ ಬರೀತಾ ಇದ್ರೆ, ಫಸ್ಟ್ ಪಾಯಿಂಟ್, ಯೋನನು ಬರೀ ಇವಾಗಲ್ಲ, ಆಗಿನ ಸಮಯದಿಂದಲೇ ಒಂದು ವೆಲ್ ನೋನ್ ಪ್ರಾಫಿಟ್ ಆಗಿ ಅಥವಾ ವೆಲ್ ನೋನ್ ಒಬ್ಬ ಪ್ರವಾದಿಯಾಗಿ ಆತನನ್ನು ದೇವರ ಆಯ್ಕೆ ಮಾಡಿದ್ದಾನೆ. ಮತ್ತೆ ಅದನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದು 2ನೇ ಅರಸುಗಳ ಪುಸ್ತಕ 14ನೇ ಅಧ್ಯಾಯ 25ನೇ ವಚನದಲ್ಲಿ ಅದ್ರಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ರಾಜನಿಗೆ ಸಮಸ್ಯೆ ಬಂದಾಗ ಅಲ್ಲಿ ಯೋನ ಅನ್ನುವಂತ ಪ್ರವಾದಿ ಯಾವ ರೀತಿಯಲ್ಲಿ ಅದೊಂದು ರಿಸಾಲ್ವ್ ಮಾಡ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ಕೋಬಹುದು. ಸೊ ಇದು ಸತ್ಯವೇದದಲ್ಲಿ ಯೋನನ ಬಗ್ಗೆ ಬರುವಂತ ಫಸ್ಟ್ ಇಂಟ್ರಡಕ್ಷನ್. ನಮಗೆ ಗೊತ್ತಿರೋ ಫಸ್ಟ್ ಇಂಟ್ರಡಕ್ಷನ್ ಏನು? ಯೇಸು ಸ್ವಾಮಿ ದೇವರು ಯೋನನನ್ನು ಡೈರೆಕ್ಟ್ ಆಗಿ ನಿನಿವೆ ಪಟ್ಟಣಕ್ಕೆ ಸುವಾರ್ತೆ ಸಾರೋದಕ್ಕೆ ಕರೆಯೋದು ನಮಗೆ ಗೊತ್ತಿರುವಂತ ಫಸ್ಟ್ ಇಂಟ್ರಡಕ್ಷನ್. ಆದ್ರೆ ನಮಗೆ ಗೊತ್ತಿಲ್ದಿರುವಂತ ಫಸ್ಟ್ ಇಂಟ್ರಡಕ್ಷನ್ ಏನು? ಯೋನನ ಜೀವಿತದ ಫಸ್ಟ್ ಇಂಟ್ರಡಕ್ಷನ್ 2ನೇ ಅರಸುಗಳ ಪುಸ್ತಕ 14ನೇ ಅಧ್ಯಾಯ 25ನೇ ವಚನ. ಯಾರಾದ್ರೂ ತೆಗ್ದಿದ್ರ ಸತ್ಯವೇದ? ಯಾರು ಸ್ವಲ್ಪ ಒಳ್ಳೆಯವರು, ದೇವ್ರ ಭಕ್ತಿ ಇರೋರು, ಬೈಬಲ್ನ ಹತ್ರದಲ್ಲಿ ಇಟ್ಕೊಂಡಿರೋರು ಯಾರಾದ್ರೂ ಇದೀರಾ? ಸತ್ಯವೇದವನ್ನು ಇಟ್ಕೊಂಡವರು ಯಾರು ಇಲ್ಲ? ಇದೆ ಇದೆ ಸರ್. 2ನೇ ಅರಸು 14:25. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಸೇವಕನು ಗಾದ್ ಪೆರೀನನಾದ ಅಮಿತ್ತೆಯ ಮಗನೂ ಆದ ಯೋನ ಎಂಬ ಪ್ರವಾದಿಯ ಮುಖಾಂತರವಾಗಿ ಮುಂದಿರಿಸಿದಂತೆ ಹಮಾತಿನ ದಾರಿಯಿಂದ ಅರಬ ತಗ್ಗಿನ ಸಮುದ್ರದವರೆಗಿದ್ದ ಇಸ್ರಾಯೇಲರ ಮೇರೆಯನ್ನು ತಿರುಗಿ ತೆಗೆದುಕೊಂಡವನು ಇವನೇ. ಇಸ್ರಾಯೇಲರು ಘೋರ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ. ಅವರಲ್ಲಿದ್ದ ಸಾಕು. ಇದು ನಿಮಗಿಲ್ಲಿ ಯೋನನ ಒಂದು ಪ್ರಸ್ತಾವನೆ ಆಗಿರೋದನ್ನ ನಾವು ನೋಡ್ಬೋದು. ಅಲ್ಲಿ ನೀವು ಫ್ರೀ ಇದ್ದಾಗ ಅದು ಪೂರ್ತಿ ನೀವು ಆ ಒಂದು ಅಧ್ಯಯನ ಓದ್ಕೊಂಡ್ರೆ ಅಲ್ಲಿ ಯೋನ ಏನ್ ಮಾಡ್ತಾನೆ, ಅರಸನಿಗೆ ಏನ್ ಸಮಸ್ಯೆ ಬಂತ ಅನ್ನೋದನ್ನೆಲ್ಲ ನೀವು ಪೂರ್ತಿ ನೋಡ್ಕೊಂತೀರಿ. ಇವನೇ ಯೋನ ಅಂತ ಹೆಂಗ್ ಗೊತ್ತಾಗ್ಬೇಕು ನಮಗೆ? ಬೇರೆಯವರು ಯೋನ ಅಂತ ಹೆಸರಿರೋರು ಇರ್ಬೇಕಂತಂದ್ರೆ ಆ ತಂದೆ ಹೆಸರು ನೋಡ್ರಿ. ಅದಕ್ಕೆ ಈ 2ನೇ ಪೂರ್ವ ಕಾಲ ವೃತ್ತಾಂತ, 1ನೇ ಪೂರ್ವ ಕಾಲ ವೃತ್ತಾಂತ ಯಾಕೆ ತಲೆಮಾರುಗಳು, ಅವ್ರ ಹೆಸರು, ಅವ್ರ ತಾತನ ಹೆಸರು, ಮೊಮ್ಮಕ್ಕಳ ಹೆಸರು ಎಲ್ಲವನ್ನ ಯಾಕೆ ಬರೀತಾರೆ ಅಂದ್ರೆ ಈ ತರ ನಮಗೆ ಕನ್ಫ್ಯೂಷನ್ ಆದಾಗ ರೆಫರೆನ್ಸ್ಗೆ ನೋಡ್ಕೊಳಕ್ಕೆ ಇರುತ್ತೆ ಅಂತೇಳಿ. ಸೊ ಅವರ ತಂದೆ ಹೆಸರು ನಾವು ನೋಡ್ಕೊಳ್ಳೋದಾದ್ರೆ ಅದೊಂದು ಇದೇ ಯೋನನೇ ಅಲ್ಲಿ ಪ್ರಸ್ತಾವನೆ ಆಗಿರೋದು ಅಂತಂದೇಳಿ ನಾವು ನೋಡ್ಕೋಬಹುದು. ಓಕೆನಾ? ಸೊ ಇದು ಮೊದಲನೇ ಒಂದು ಗೊತ್ತಿಲ್ಲದ ಸತ್ಯ ನಮ್ಗೆ. ಯೋನನ ಮೊದಲನೇ ಗೊತ್ತಿಲ್ಲದ ಸತ್ಯ ಏನು? ಯೋನನ ಇಂಟ್ರಡಕ್ಷನ್ ಬೈಬಲ್ ಅಲ್ಲಿ ಆಗೋದು ಯಾವಾಗ? ದೇವರು ಆತನಿಗೆ ನಿನಿವೆ ಪಟ್ಟಣಕ್ಕೆ ಕರೆಯುವಾಗಲ್ಲ, ಅದಕ್ಕೂ ಮುಂಚೆ ಸತ್ಯವೇದದಲ್ಲಿ 2ನೇ ಅರಸುಗಳ ಪುಸ್ತಕ 14ನೇ ಅಧ್ಯಾಯ 25ನೇ ವಚನದಲ್ಲಿ ಯೋನನ ಮೊದಲನೇ ಒಂದು ಪ್ರಸ್ತಾವನೆ ಸತ್ಯವೇದದಲ್ಲಿ ಆಗುತ್ತೆ. ಸೊ ಎರಡನೇದಾಗಿ ಯೋನದು ಕೆಲವು ಪ್ರವಾದಿಗಳಲ್ಲಿ ಒಬ್ಬನು. ಏನದು ಕೆಲವೇ ಪ್ರವಾದಿಗಳಲ್ಲಿ ಒಬ್ಬನು ಅಂತಂದ್ರೆ, ಯಾರು ತಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೋಸ್ಕರ ಪ್ರವಾದನೆ ಮಾಡಕ್ ಹೋಗ್ತಾರೋ ಅಂತವರಲ್ಲಿ ಯೋನನು ಕೆಲವೊಬ್ರು ಪ್ರವಾದಿಗಳು ಮಾತ್ರ ಅವರ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಪ್ರವಾದನೆ ಮಾಡೋಕೆ ಹೋಗಿದ್ದಾರೆ. ಕೆಲವೊಬ್ರು ಅಲ್ಲೇ ಇಸ್ರೇಲ್ ಜನರಿಗೆ ಪ್ರವಾದನೆ ಮಾಡ್ತಾರೆ, ಕೆಲವೊಬ್ರು ಅಲ್ಲೇ ಇರುವಂತ ಜನರಿಗೆ ಪ್ರವಾದನೆ ಮಾಡ್ತಾರೆ. ಆದ್ರೆ ಯೋನ ಅನ್ನುವಂತ ಪ್ರವಾದಿ ಮಾತ್ರ ಆತನ ದೇಶವನ್ನು ಬಿಟ್ಟು, ನಿಮಗೆಲ್ಲರೂ ಗೊತ್ತಿರುವವರೆಗೆ ಯಾವ ದೇಶಕ್ಕೆ ಹೋಗ್ತಾನ? ಅವನು ತಾರ್ಷೀಸ್ಗೆ ಹೋಗ್ತಾನ, ನಿನಿವೆಗೆ ಹೋಗ್ತಾನ ಪ್ರವಾದನೆ ಮಾಡಕ್ಕೆ. ಓಕೆ, ಸೊ ನಿನಿವೆ ಪಟ್ಟಣಕ್ಕೆ ದೇವರು ಆತನನ್ನು ಆರಿಸಿಕೊಂತಾನೆ. ಆತ ಹೋಗೋದು ತಾರ್ಷೀಸ್ಗೆ ಹೋಗ್ತಾನೆ. ಬಟ್ ಆದ್ರೆ ಮತ್ತೆ ದೇವರು ಮೀನಿನ ಹೊಟ್ಟೆ ಒಳಗಿಂದ ಆತನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಮತ್ತೆ ನಿನಿವೆ ಪಟ್ಟಣಕ್ಕೆ ಆತನ ಕರ್ಕೊಂಡು ಹೋಗ್ತಾರೆ. ಸೊ ಅಂದ್ರೆ ಆತನ ದೇಶವನ್ನು, ಆತನ ಕುಟುಂಬವನ್ನು ಬಿಟ್ಟು ಹೋದಂತ ಕೆಲವೊಂದು ಪ್ರವಾದಿಗಳಲ್ಲಿ ಈತನು ಒಬ್ಬನಾಗಿದ್ದನು ಅಂತಂದು ಹೇಳಿ ನಾವು ನೋಡ್ಕೊಳ್ಳೋದು. ಮತ್ತೆ ಮೂರನೇ ಅತಿ ಮುಖ್ಯವಾದಂತ ವಿಷಯವೇನಂತಂದ್ರೆ, ನಮಗೆಲ್ಲರಿಗೂ ಕೆಲವೊಂದ್ಸರಿ
ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡದೇ ಇರುವಂತ ಸಮಯದಲ್ಲಿ, ಅಥವಾ ದೇವರು ನಮ್ಮ ಪ್ರಾರ್ಥನೆ ಕೇಳದೇ ಇರುವಂತ ವಿಷಯದಲ್ಲಿ, ಅಥವಾ ದೇವರು ನಮಗೆ ಒಂದು ರಫ್ ಪ್ಯಾಚ್ ಅಂತ ಕೊಡುವಂತ ಸಮಯದಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇದೇನಪ್ಪ ದೇವ್ರು ನಮ್ಮ ಜೀವನದಲ್ಲಿ ಹಿಂಗ್ ಮಾಡ್ತೇನೆ, ಇದೇನಪ್ಪ ನಮ್ಮ ಪ್ರಾರ್ಥನೆಗೆ ದೇವ್ರ ಉತ್ತರ ಕೊಡ್ತೇನೆ ಅಂತ ಒಂದೊಂದ್ಸಾರಿ ಅನ್ಸುತ್ತೆ ಅಲ್ವಾ? ಎಷ್ಟ್ ಜನಕ್ಕೆ ಅನ್ಸುತ್ತೆ? ಸ್ವಲ್ಪ ನೀವು ರಿಯಾಕ್ಟ್ ಮಾಡ್ತಾ ಇದ್ರೆ ನನಗೆ, ನೀವು ನನ್ನ ವಾಯ್ಸ್ ಕೇಳಿಸ್ಕೊಂತ ಇದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಂತೀನಿ. ನೀವು ಅನ್ಮ್ಯೂಟ್ ಮಾಡಿ ಮಾತಾಡಕ್ ಆಗಿಲ್ಲ ಅಂದ್ರೂ ಜಸ್ಟ್ ಥಮ್ಸ್ ಅಪ್, ಥಮ್ಸ್ ಡೌನು ಏನಾದ್ರೂ ಒಂದು ರಿಯಾಕ್ಟ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಓಕೆ, ಸೊ ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ನಾನು ಹೇಳ್ಬೇಕಾದಂತ ಮೂರನೇ ಅತಿ ಮುಖ್ಯವಾದಂತ ವಿಷಯ, ಇದು ಬಹಳ ಇಂಪಾರ್ಟೆಂಟ್ ವಿಷಯ, ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಂದ್ರೆ ನೋಡಿ, ದ ಗಾಡ್ placed fish not for the punishment but for the protection. ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಏನಂದ್ರೆ, ಗಾಡ್ placed fish not for the punishment but for the protection. ಅಂದ್ರೆ ದೇವರು ಆ ಮೀನನ್ನ ಏನಕ್ಕೋಸ್ಕರ ಇಟ್ಟ? ಈ ಯೋನ ಪ್ರವಾದಿಯು ಏನೋ ತಪ್ಪು ಮಾಡಿದಾನೆ, ಆತನಿಗೆ ಶಿಕ್ಷೆ ಆಗ್ಬೇಕಂತ ಇಟ್ಟಿಲ್ಲ, ಆತನ ಒಂದು ಸುರಕ್ಷತೆಗೋಸ್ಕರ ದೇವರು ಇಟ್ಟಿದ್ದಾನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅರ್ಥ ಆಯ್ತಲ್ವಾ? ಅಂದ್ರೆ ನಾವು ಈ ಸಿಚುವೇಶನ್ ನೋಡುವಾಗ ಸಮುದ್ರ ಅಲ್ಲೋಕಲ್ಲೋಲ ಆಗೋದು, ಒಂದು ದೊಡ್ಡ ಮೀನು ಆತನ ಬಂದು ನುಂಗೋದು, ಇದೆಲ್ಲ ನಮಗೆ ಏನ್ ಅನ್ಸುತ್ತೆ? ಇದು ಒಂದು ಸಮಸ್ಯೆ ತರ ಅನಿಸ್ತಾ ಇದೆ ನಮಗೆ, ಇದು ಒಂದು ನಮಗೆ ಶೋಧನೆ ತರ ಅನಿಸ್ತದೆ, ಇದು ನಮಗೆ ಒಂದು ಜೀವನಕ್ಕೆ ಒಂದು ಅಡ್ಡಿಯಾಗಿ ಅನಿಸ್ತಾ ಇದೆ. ಬಟ್ ಆದ್ರೆ ನೋಡ್ಕೊಂಡ್ರೆ ದೇವರು ಆ ಮೀನನ್ನ ಕಳಿಸಿದ್ದು ಆತನಿಗೆ ಸಮಸ್ಯೆಗೆ ಪರಿಹಾರ ಆಗಕ್ಕಾಗಿ, ಸಮಸ್ಯೆ ಆಗಕ್ಕಲ್ಲ. ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರು ಯೋನನೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ಸಮಸ್ಯೆನ ಕ್ರಿಯೇಟ್ ಮಾಡ್ಕೊಂಡಿದ್ದಾರು ಯೋನ, ಆದ್ರೆ ಸಮಸ್ಯೆಯ ಪರಿಹಾರವನ್ನು ಹುಡುಕೊಟ್ಟಿದ್ದು ಮಾತ್ರ ದೇವರು. ಸೊ ಅದಕ್ಕೆ ಕೆಲವೊಂದ್ಸಾರಿ ನಮ್ಮ ಜೀವಿತಗಳಲ್ಲಿ ಕೆಲವೊಂದ್ಸಾರಿ ನಾವು ಅನ್ಕೊಂಡಿದ್ ತರ ಆಗಿಲ್ಲ ಅಂದಾಗ, ಅಥವಾ ನಾವು ಅನ್ಕೊಂಡಿದ್ ಹಿಂಗಾಗಿಲ್ಲ ಅಂತಂದ್ರೆ ಹಂಗೆ ಅಂತಂದು ಅನ್ಕೊಳ್ಳುವಾಗ, ಅಥವಾ ನಾವು ಬಯಸಿದ್ ಸಿಗದೆ ಇದ್ದಾಗ, ಅಥವಾ ನಾವು ಪ್ರಾರ್ಥನೆ ಮಾಡಿದ ಉತ್ತರ ಸಿಗದೆ ಇದ್ದಾಗ ನಮಗೆ ಆ ಒಂದು ಪರಿಸ್ಥಿತಿ ಏನ್ ಕಾಣಿಸುತ್ತೆ? ಮೀನ್ ತರ ಕಾಣಿಸುತ್ತೆ, ಅಥವಾ ದೊಡ್ಡ ಪ್ರವಾಹ ತರ ಕಾಣಿಸುತ್ತೆ. ಬಟ್ ಆದ್ರೆ ನಿಮಗೆಲ್ಲರಿಗೂ ಅರ್ಥ ಆಗುವಂತ ಒಂದು ಅತಿ ದೊಡ್ಡ ಸತ್ಯ ಏನಂದ್ರೆ, ಅದು ನೀವು ಮಾಡಿರುವಂತ ಪಾಪಗಳಿಗೋಸ್ಕರ ದೇವ್ರು ಕೊಡ್ತಾ ಇರುವಂತ ಶಿಕ್ಷೆ ಅಲ್ಲ, ಆದ್ರೆ ನೀವು ಮಾಡ್ತಾ ಇರುವಂತ ತಪ್ಪಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಬೇಕಿತ್ತು, ಅದನ್ನ ತಪ್ಪಿಸಿ ದೇವ್ರು ನಿಮ್ಮನ್ನ ಸುರಕ್ಷಿತವಾಗಿ ಇಡ್ತಾ ಇದ್ದಾನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಅರ್ಥ ಆಯ್ತಲ್ವಾ? ಸೊ ದೇವರು ನಿಮಗೆ ಇನ್ನೂ ಅತಿ ದೊಡ್ಡ ಶಿಕ್ಷೆ ಬರ್ಬೇಕಾಯ್ತು, ಬಟ್ ಅದನ್ನ ತಪ್ಪಿಸಿ ದೇವರು ಅದನ್ನ ಸುರಕ್ಷಿತವಾಗಿ ಅದನ್ನ ಇಡೋದಕ್ಕೋಸ್ಕರ ಆ ಮೀನನ್ನು ಅಲ್ಲಿ ಕೊಟ್ಟನು ಅನ್ನುವಂಥದ್ದನ್ನ, ಆ ಸತ್ಯವನ್ನು ನಾವು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ನೋಡಿ, ಅಲ್ಲಿವರೆಗೂ ಕೂಡ ನಮಗೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಮಾತ್ರ ಬಹಳ ವಿಧವಾದಂತ ಮೀನುಗಳನ್ನ ದೇವರು ಮತ್ತೆ ಎಲ್ಲಾ ವಿಧವಾದ ಪ್ರಾಣಿಗಳನ್ನ ಸೃಷ್ಟಿ ಕಾರ್ಯದಲ್ಲಿ ನಾವು ನೋಡ್ತೀವಿ, ಎಲ್ಲಾ ಪ್ರಾಣಿ ಜಂತುಗಳನ್ನ ಸೃಷ್ಟಿ ಮಾಡೋದಂತ. ಆದ್ರೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪ್ರಾಣಿಗಳ ಹೆಸರು, ಪಕ್ಷಿಗಳ ಹೆಸರನ್ನ ಸ್ಪೆಸಿಫಿಕ್ ಆಗಿ ದೇವರು ಕೆಲವೊಂದು ಕಡೆಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಓದ್ಬೇಕು. ಕೆಲವರು ವಾಕ್ಯ ಬೈಬಲ್ ಓದ್ತಾ ಇದ್ದೀರಾ ಅಂದ್ರೆ, ಓದ್ತಿದೀವಿ. ಹೆಂಗ್ ಹೋಗ್ತಾ ಇದೀವಿ? ಪ್ಲೇಟ್ ತಿರುಗಿಸ್ಕ ಅಂತ ಓದೋದು. ನಾವೇನ್ ಓದಿದ್ವೋ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಯಾವಾಗ್ಲೂ ನಾವು ಬೆಳಿಗ್ಗೆ ಓದಿದ್ದು ರಾತ್ರಿ ನೆನಪಿರ್ಬೇಕು, ಸಂಡೆ ಕೇಳಿದ್ದು ಈ ಸಂಡೆ ನೆನಪಿರ್ಬೇಕು. ಅವಾಗ ನಾವು ಕೇಳಿದಕ್ಕೂ ನಾವು ಓದಿದಕ್ಕೂ ಒಂದು ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಏನು ಉಪಯೋಗ ಇಲ್ಲ. ನಾವು ಸುಮ್ಮನೆ ಪೇಸ್ ತಿರುಗಿಸ್ಕೊಂತ ನಮ್ಮ ಪಾಡಿಗೆ ನಾವು ಓದ್ಕೊಂತ ಹೋದ್ರೆ ಏನೂ ಅರ್ಥ ಆಗಲ್ಲ. ಬಟ್ ಆದ್ರೆ ಸ್ಪೆಸಿಫಿಕ್ ಆದಂತ ಡೀಟೇಲ್ಸು, ಪ್ರಾಣಿಗಳ ಹೆಸರಾಗಿರ್ಬೋದು, ವ್ಯಕ್ತಿಗಳ ಹೆಸರಾಗಿರ್ಬೋದು, ಆ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಸತ್ಯವೇದದಲ್ಲಿ ಬಹಳ ಒಂದು ದೊಡ್ಡ ನಿಗೂಢವಾದಂತ ನಿಘಂಟು ಬಹಳ ಒಂದು ಸಿಗುತ್ತೆ. ನಿಮ್ಗೆ ಹುಡುಕಿದ್ರೆ ಒಂದು ಟ್ರೆಷರ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಆ ಒಂದು ಮೀನಿನ ಒಂದು ಹೊಟ್ಟೆ ಆಗಿರ್ಬೋದು, ಅಥವಾ ಸಮುದ್ರದ ಅಲ್ಲೋಕಲ್ಲೋಲ ಆಗಿರ್ಬೋದು, ನಮಗೆ ಅಂದ್ರೆ ಪರ್ಸನಲ್ ಆಗಿ, ಫಿಸಿಕಲ್ ಆಗಿ ನಾವು ನೋಡೋದಾದ್ರೆ ಅದೊಂದು ಪನಿಷ್ಮೆಂಟ್ ತರ ಕಾಣಿಸುತ್ತೆ. ಬಟ್ ದಟ್ಸ್ ನಾಟ್ ಅ ಪನಿಷ್ಮೆಂಟ್ ಬಟ್ ಅ ಪ್ರೊಟೆಕ್ಷನ್ ಫ್ರಮ್ ಗಾಡ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ದೇವರು ನಮಗೆ ಕೊಡ್ತಾ ಇರುವಂತ ಸುರಕ್ಷತೆ ಆಗಿ ನಾವು ಕಾಣ್ಬೇಕಾಗ್ಲಿ, ಅದೊಂದು ಸಮಸ್ಯೆ, ಅದು ಒಂದು ಶೋಧನೆ ಅನ್ನೋ ತರ ನಾವು ನೋಡ್ಬಾರ್ದು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದು. ಓಕೆ, ಸೊ ಇನ್ನೊಂದು ವಿಷಯ ಏನಂದ್ರೆ, 4ನೇ ವಿಷಯ ಯೋನನ ಬಗ್ಗೆ ನಮಗೆ ಇದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಏನಂತಂದ್ರೆ, ಹಳೇ
ಒಡಂಬಡಿಕೆಯಲ್ಲಿ ಕೆಲವೊಂದು ಪ್ರವಾದಿಗಳು ಮಾತ್ರ ಒಂದು ಸಿಟಿಗೆ ಅಂದ್ರೆ ಒಂದು ಪಟ್ಟಣಕ್ಕೆ ಅಥವಾ ಒಂದು ದೇಶಕ್ಕೆ, ಒಂದು ಜಿಲ್ಲೆಗೆ ಹೋಗಿ ಅಲ್ಲಿ ಸುವಾರ್ತೆ ಸಾರಿ ಆ ಒಂದು ಜನರ ಮನಸ್ಸನ್ನು ಬದಲಾವಣೆ ಮಾಡೋದ್ರಲ್ಲಿ, ಸಕ್ಸಸ್ಫುಲ್ ಆಗೋದ್ರಲ್ಲಿ ಕೆಲವೊಂದು ಪ್ರವಾದಿಗಳು ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯ. ಅದರಲ್ಲಿ ಒಬ್ಬರು ಯೋನನು ಕೂಡ ಒಬ್ಬನಾಗಿದ್ದಾನೆ. ಯಾಕಂದ್ರೆ ಆತನು ಸುವಾರ್ತೆ ಹೇಳಿದ ತಕ್ಷಣ ನಾವು ನೋಡ್ಬೋದು, ಎಂಟೈರ್ ಕಂಟ್ರಿ ಅಂದ್ರೆ ಇಡೀ ಒಂದು ದೇಶನೇ ಆತನ ಮಾತನ್ನು ಕೇಳುತ್ತೆ. ಆತನ ಮಾತಿಗೆ ಹೋಗೊಟ್ಟು ಎಲ್ಲರೂ ಬೂದಿಯಲ್ಲಿ ಆತನ ಎಲ್ಲ ವಸ್ತ್ರಗಳನ್ನ ಹರ್ಕೊಂಡು ಬೂದಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿ ಅವರ ಪಾಪವನ್ನು ಮನವರಿಕೆ ಮಾಡ್ತಾರೆ ಅಂತೇಳಿ ನಾವು ಅಲ್ಲಿ ನೋಡ್ಕೋಬಹುದು. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳಿದ್ದಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಬಹಳ ಜನ ಇಸ್ರೇಲ್ ಜನರನ್ನು ಬದಲಾಯಿಸೋದ್ರಲ್ಲೇ ಬಹಳ ಜನರ ಪ್ರವಾದಿಗಳ ಒಂದು ಶಕ್ತಿ ಸಾಮರ್ಥ್ಯ ಹೋಗಿದೆ. ಯಾಕಂದ್ರೆ ಅಷ್ಟು ಕಠಿಣವಾಗಿರ್ತಾರೆ. ಬಟ್ ಆದ್ರೆ ಇಸ್ರೇಲ್ ಜನರು ಬಿಟ್ಟು ಆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಆ ದೇಶದಲ್ಲಿ ಸುವಾರ್ತೆ ಹೇಳಿ ಅಲ್ಲಿ ಯೇಸು ಸ್ವಾಮಿಯನ್ನು ಅಥವಾ ಅಲ್ಲಿ ದೇವರ ಸುವಾರ್ತೆಯನ್ನು ತಲುಪಿಸಿ ಸಕ್ಸಸ್ಫುಲ್ ಆದಲ್ಲಿ ಆಗುವಂತ ಕೆಲವೊಂದು ಪ್ರವಾದಿಗಳಲ್ಲಿ ಈತನು ಒಬ್ಬನು ಅನ್ನುವಂಥದ್ದನ್ನ ನಾವು ಗೊತ್ತಿಲ್ಲದ ಒಂದು ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ಓಕೆನಾ? ಸೊ ಯಾರ್ಯಾರು ನೋಟ್ ಮಾಡ್ಕೊಂತ ಇರೋ ಗೊತ್ತಿಲ್ಲ, ಎಷ್ಟು ಪಾಯಿಂಟ್ಸ್ ಆಯ್ತು? ಯಾರ್ಯಾರು ನೋಟ್ ಮಾಡ್ಕೊಂತಿರೋದು? ಓಕೆ, 4 ಅಂತ ತೋರಿಸ್ತಾ ಇದ್ದಾರೆ ಕೈ. ಓಕೆ, ಥ್ಯಾಂಕ್ ಯು. ಸೊ ಹಂಗಂದ್ರೆ ಸೀರಿಯಸ್ ಆಗಿ ನೋಟ್ ಡೌನ್ ಮಾಡ್ಕೊಂತ ಇರ ಅಂತ ಅರ್ಥ ಆಯ್ತು ನನಗೆ. ಸೊ ಅವಾಗ ನಾನು ಕ್ವಶನ್ ಕೇಳ್ತಾ ಇರ್ತೀನಿ, ಸ್ವಲ್ಪ ಆಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇರಿ, ಸ್ವಲ್ಪ ಆಕ್ಟಿವ್ ಆಗಿ ಹೇಳ್ತಾ ಇರಿ, ಅವಾಗ ನೀವು ಕೂಡ ಕೇಳ್ತಾ ಇರಂತ ನನಗೆ ಅರ್ಥ ಆಗುತ್ತೆ. ಓಕೆ, ಸೊ 5ನೇ ಪಾಯಿಂಟ್ ಏನಂದ್ರೆ, ಯೋನ ಅನ್ನುವಂತ ಹೆಸರಿಗೆ ಅರ್ಥ ಏನಂದ್ರೆ ಅದು ಡವ್ ಅಂದ್ರೆ ಒಂದು ಶಾಂತಿ ಅನ್ನುವಂತ ಒಂದು ಅರ್ಥ. ಯೋನ ಅನ್ನುವಂತ ಏನು ಹೆಸರಿಗೆ ಅರ್ಥ ಏನು? ಶಾಂತಿ ಅಥವಾ ಡವ್ ಅಂತಂದ್ರೆ, ಡವ್ ಅಂದ್ರೆ ಒಂದು ಪಕ್ಷಿ. ಆ ಪಕ್ಷಿಗೆ ನಾವಿವಾಗ ಶಾಂತಿ ಸಂಕೇತವಾಗಿ ಆ ಪಕ್ಷಿಯನ್ನು ನಾವು ಯಾವಾಗ್ಲೂ ಇಲ್ಲಿ ಇವಾಗ ಹಾಕೋದನ್ನ ನಾವು ನೋಡ್ತೀವಿ. ಬಟ್ ಆದ್ರೆ ಆತನ ಹೆಸರು ಶಾಂತಿಯಾಗಿತ್ತು, ಬಟ್ ಆತನ ಆಟಿಟ್ಯೂಡ್ ಏನಾಗಿತ್ತು ನಾವು ನೋಡ್ಬೋದು. ಯೋನನ ಒಂದು ಆಟಿಟ್ಯೂಡ್ ಅಂದ್ರೆ ಆತನ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರ್ಬೋದು, ಆತನ ಗುಣಲಕ್ಷಣಗಳು ಆತನ ಹೆಸರಿಗೆ ಡಿಟ್ ಆಪೋಸಿಟ್ ಐತೆ. ಯಾಕೆ? ಯೋನ ನಾವು ನೋಡ್ಕೊಂತೀವಿ ಬಹಳ ಕೋಪ ಉಳ್ಳಂತ ವ್ಯಕ್ತಿಯಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋದನ್ನ ನಾವು ಗಮನಿಸಬಹುದು. ನೀವು ಸತ್ಯವೇದದಲ್ಲಿ ಯೋನನ ಪುಸ್ತಕ ಪೂರ್ತಿ ಓದಿದ್ರೆ ಅಲ್ಲಿ ಆತನು ದೇವರ ಮೇಲೇನೆ 1-2-3 ಸರಿ ಕೋಪ ಆಗೋದು, ಮತ್ತೆ ಆತನ ಜೀವನದ ಬಗ್ಗೆ ಕೋಪ ಆಗೋದು ನಾವು ನೋಡ್ಕೊಂತೀವಿ. ಅಂದ್ರೆ ಆತನ ಹೆಸರಿನ ಅರ್ಥ ಶಾಂತಿ ಮತ್ತು ಪರಿಶುದ್ಧತೆ. ಡವ್ ಅನ್ನೋದು ಒಂದು ಸಿಂಬಲ್ ಆಫ್ ಪೀಸ್ ಅಂಡ್ ಪ್ಯೂರಿಟಿ. ಪಾರಿವಾಳ ಅನ್ನೋದು ಏನಕ್ಕೆ ಸಿಂಬಲ್ ಆಗಿದೆ? ಒಂದು ಪೀಸ್ ಮತ್ತೆ ಪ್ಯೂರಿಟಿಗೆ, ಅಂದ್ರೆ ಸಮಾಧಾನಕ್ಕೆ ಮತ್ತೆ ಪರಿಶುದ್ಧತೆಗೆ ಅದು ಸಿಂಬಲ್ ಆಗಿ ಯೂಸ್ ಮಾಡ್ತಾರೆ ಪಾರಿವಾಳನ. ಸೊ ಆತನ ಹೆಸರು ಡವ್ ಅಂದ್ರೆ ಪಾರಿವಾಳ ಅಂದ್ರೆ ಶಾಂತಿ ಮತ್ತು ಪರಿಶುದ್ಧತೆಗೆ ಆತ ರೆಪ್ರೆಸೆಂಟ್ ಮಾಡ್ತಾನೆ. ಬಟ್ ಆದ್ರೆ ಆತನ ನಾವು ಒರಿಜಿನಲ್ ಲೈಫ್ ನೋಡಿದ್ರೆ ಆತನ ಆಟಿಟ್ಯೂಡ್ ಏನಾಗಿತ್ತು? ದೇವರಿಗೆ ಕೆಲವೊಂದು ಸರಿ ಕೋಪ ಮಾಡ್ಕೊಳ್ಳುವಂತ ಕ್ಯಾರೆಕ್ಟರ್ ಆತನಲ್ಲಿ ಇತ್ತು. ಬಟ್ ಆದ್ರೆ ದೇವರು ಆದ್ರೂ ಕೂಡ ಆತನನ್ನು ಉಪಯೋಗಿಸಿರೋದನ್ನು ಕೂಡ ನಾವು ಗಮನಿಸಬಹುದು ಸತ್ಯವೇದದಲ್ಲಿ. ಆತನಿಗೆ ಕೋಪ ಇದೆ ಅಂದ ತಕ್ಷಣ ದೇವರು ಉಪಯೋಗಿಸ್ತಾ ಇಲ್ಲ. ಆತನ ಪಾಪ ಪರಿವರ್ತನೆಗೋಸ್ಕರ ಮತ್ತು ದೇವರು ಅದನ್ನು ಉಪಯೋಗಿಸ್ಕೊಳ್ಳೋದನ್ನ ಮತ್ತೆ ಇಡೀ ಒಂದು ದೇಶವನ್ನ ಆತನಿಂದ ಬದಲಾಯಿಸೋದನ್ನ ನಾವು ನೋಡ್ಬೋದು. ಸೊ ಇದು 5ನೇ ಒಂದು ಮುಖ್ಯವಾದಂತ ವಿಷಯ. ಮತ್ತೆ 6ನೇ ಮುಖ್ಯವಾದಂತ ವಿಷಯ ಏನಂತಂದ್ರೆ, ಯೋನನ ಒಂದು ಜರ್ನಿ ಅಂದ್ರೆ ಯೋನನ ಒಂದು ಜೀವನದ ಜರ್ನಿ ನಾನು ಆಗ್ಲೇ ಹೇಳದಂತೆ ಎಲ್ಲಿ ಪ್ರಾರಂಭವಾಯ್ತು? 2ನೇ ಅರಸುಗಳ ಪುಸ್ತಕದಿಂದ ಪ್ರಾರಂಭ ಆಯ್ತು. ಆತನು ಯಾವಾಗ ನಿನಿವೆ ಪಟ್ಟಣಕ್ಕೆ ಕರೆದ್ನು ಅವಾಗಿಂದ ಸ್ಟಾರ್ಟ್ ಆಗಿಲ್ಲ, ಬಟ್ 2ನೇ ಅರಸುಗಳಿಂದ ಸ್ಟಾರ್ಟ್ ಆಯ್ತು. ಆತನು ವೆಲ್ ನೋನ್ ಪ್ರಾಫಿಟ್ ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಬಹಳವಾದಂತ ಗೌರವನೀಯವಾದಂತ ಪ್ರವಾದಿಯಾಗಿ ಆತನನ್ನ ಅಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ಬಟ್ ಆದ್ರೆ ಸ್ಟಿಲ್ ಆತನು ದೇವರ ಒಂದು ಕರೆಯುವಿಕೆಗೆ ಹೋಗಡದೆ ಆತನ ಏನ್ ಮಾಡ್ತಾನೆ? ಫಸ್ಟ್ ಫೇಲ್ಯೂರ್ನ ಆತನ ಕಾಣ್ತಾನೆ. ಆತನ ಜೀವನ ಆತನ ಒಂದು ಪ್ರವಾದನೆಯ ಜೀವನ, ಒಂದು ಸುವಾರ್ತೆಯ ಜೀವನ ಸಕ್ಸಸ್ ಇಂದ ಸ್ಟಾರ್ಟ್ ಆಗ್ಲಿಲ್ಲ, ಬಟ್ ಫೇಲ್ಯೂರ್ ಇಂದ ಸ್ಟಾರ್ಟ್ ಆಯ್ತು. ಯಾಕೆ? ದೇವರು ಹೇಳಿದ್ದಲ್ಲಿ ನಿನಿವೆಗೆ ಹೋಗು ಅಂತಾನೆ, ಆದ್ರೆ ಈತ ಹೋಗೋದಲ್ಲಿ ತಾರ್ಷೀಸಿಗೆ ಹೋಗ್ತಾನೆ. ಆದ್ರಿಂದ ಆತನ ಮೊದಲ ಸಕ್ಸಸ್ ಅನ್ನ ಅಲ್ಲಿ ಮೊದಲ ಫೇಲ್ಯೂರ್ ಅನ್ನ ಆತನ ಕಾಣ್ಕೊಂತಾನೆ. ಸೊ ಇದರಿಂದ ಯೋನನ ಜೀವಿತದಲ್ಲಿ ನಮಗೆ ಮೊದಲು ನಾವು ಏನ್ ಮಾಡ್ತೀವಿ? ಫೇಲ್ಯೂರ್ ಕಾಣ್ತೀವಿ, ಆಗ್ಲಿ ಸಕ್ಸಸ್ ಕಾಣಲ್ಲ. ಸೊ ಇದರಲ್ಲಿ ನಾವು ಕಲಿಬೇಕಾದಂತ ಸತ್ಯ ಏನಂತಂದ್ರೆ, ನಾವು ಕೂಡ ಎಷ್ಟೋ ಸರಿ ನಾವು ಮಾಡುವಂತ ಮೊದಲನೇ ಕಾರ್ಯನೇ ನಮ್ಗೆ ಏನಾದ್ರು ಫೇಲ್ಯೂರ್ ಆಗ್ಬಿಟ್ರೆ ಅಥವಾ ಸೋತೋಗ್ಬಿಟ್ರೆ ಏನ್ ಮಾಡ್ಬಿಡ್ತೀವಿ? ನೆಕ್ಸ್ಟ್ ಕಾರ್ಯಕ್ಕೆ ನಾವು ಹೋಗ್ತೀವ? ಬಹಳ ಜನ ಹೋಗಲ್ಲ. ಯಾಕೆ?
ಇದೇ ಸೋತೋಗ್ಬಿಟ್ಟು ಇನ್ಯಾಕ್ ಬಿಡು, ನಾನು ಎಷ್ಟು ಕಷ್ಟಪಟ್ಬಿಟ್ಟೆ, ಹಿಂಗ್ ಕಷ್ಟಪಟ್ಬಿಟ್ಟೆ, ಹಂಗ್ ಕಷ್ಟಪಟ್ಬಿಟ್ಟೆ, ಯಾಕೆ ಮಾಡ್ಬೇಕು, ಹಿಂಗ್ ಸೋತೋಗ್ಬಿಟ್ಟೆ ಅಂತಂದು ನಾವು ಅನ್ಕೋತೀವಿ. ಬಟ್ ಆದ್ರೆ ಇಲ್ಲಿ ಯೋನನ ಒಂದು ಜೀವನ ನಾವು ನೋಡೋದಾದ್ರೆ, ಯೋನನ ಜೀವನ ಸಕ್ಸಸ್ ಇಂದ ಸ್ಟಾರ್ಟ್ ಆಗಿಲ್ಲ, ಬಟ್ ಫೇಲ್ಯೂರ್ ಇಂದ ಸ್ಟಾರ್ಟ್ ಆಯ್ತು. ಬಟ್ ಸ್ಟಿಲ್ ದೇವರ ಆತನನ್ನು ಉಪಯೋಗಿಸ್ಕೊಂಡ್ರು. ಸ್ಟಿಲ್ ಇಡೀ ದೇಶವನ್ನು ಆತನು ಬದಲಾಯಿಸಕ್ಕೆ ಶಕ್ತನಾದನು ಅಂತ ಕೂಡ ನಾವು ಕಲಿಬಹುದು. ಸೊ ಅದಾದ್ಮೇಲೆ ಯೋನನ ಮುಖ್ಯವಾದಂತ ಅಂಶ, ಯೋನನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಯೋನನಿಗೆ ದೇವರು ಅನೇಕ ಏನಂತಾರೆ ಆಯ್ಕೆಗಳು, ಅಂದ್ರೆ ಸೆಕೆಂಡ್ ಚಾನ್ಸಸ್ ನ ಕೊಡ್ತಾನೆ ದೇವರು. ಅನೇಕ ಚಾನ್ಸಸ್ ಗಳನ್ನ ಕೊಡ್ತಾನೆ ದೇವರು. ನೀನು ಒಂದನೇ ಚಾನ್ಸ್ ದೇವರಿಗೆ ಅಲ್ಲಿ ಏನು ವಿರುದ್ಧವಾಗಿ ನಿನವೆ ಪಟ್ಟಣಕ್ಕೆ ಹೋಗಂದ್ರೆ ತಾರ್ಷೀಸಿಗೆ ಹೋದಾಗ ದೇವರು ಆತನ ಕ್ಷಮಿಸ್ತಾನೆ. ಮತ್ತೆ ಮೀನಿನ ಹೊಟ್ಟೆಯಿಂದ ಹೊರಗೆ ಬಂದ್ಮೇಲೆ ಅಲ್ಲಿ ಒಂದು ಮರ ಇದ್ದಾಗ ಆ ಮರ ಇಲ್ಲ ಅಂದಿದ ತಕ್ಷಣ ಆತನು ದೇವರಿಗೆ ಬೈಕೊಳ್ಳುವಾಗ ಮತ್ತೆ ದೇವ್ರು ಸೆಕೆಂಡ್ ಚಾನ್ಸ್ ಕೊಡ್ತಾನೆ. ಈ ರೀತಿಯಲ್ಲಿ ಆತನಿಗೆ ಫೇಲ್ಯೂರ್ ಬಂದಾಗ ಆಗ್ಲಿ, ಆತನ ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ಬೇರೆ ಕಡೆ ಹೋದಾಗ ಆಗ್ಲಿ, ಆತನಿಗೆ ಅನೇಕ ಅವಕಾಶಗಳನ್ನು ಅವಕಾಶವನ್ನು ದೇವರು ಕೊಡ್ತಾರೆ. ಸೊ ಯೋನನ ಜೀವಿತದಲ್ಲಿ ನಾವು ನೋಡ್ಬೋದು, ಅನೇಕ ಸಾರಿ ಆತನು ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅಲ್ಲಿ ದೇವರ ಆತನಿಗೆ ಮತ್ತೆ ತಿರ್ಗಾ ಆತನು ರಿಯಲೈಸ್ ಆಗಿ ದೇವರಿಗೆ ಪಾಪ, ಈಗ 3 ದಿನ ಅಲ್ಲಿದ್ದಾಗ ಯೋನನ್ ಏನ್ ಮಾಡ್ದ, ಪ್ರಾರ್ಥನೆ ಮಾಡ್ದ. ಆ ಪ್ರಾರ್ಥನೆ ಆಗಿದ ತಕ್ಷಣ ಆತನಿಗೆ ಏನಾಯ್ತು, ಮತ್ತೊಂದು ಅವಕಾಶ ಕೊಡ್ತಾನೆ ಹೋದ. ಅಂದ್ರೆ ನಾವು ಯೋನನ ಜೀವಿತದಲ್ಲಿ ನಾವು ನೋಡ್ಬೋದು 2-3 ಅವಕಾಶಗಳು ಆತನ ಜೀವನದಲ್ಲಿ ದೇವರು ಕೊಡೋದನ್ನ ನಾವು ನೋಡ್ಬೋದು. ಹಾಗಾಗಿ ನಾವು ತಪ್ಪುಗಳು ಮಾಡುವಾಗ ದೇವರಿಂದ ದೂರ ಆಗೋದು ಸೊಲ್ಯೂಷನ್ ಅಲ್ಲ, ಬಟ್ ದೇವರಿಗೆ ನಮ್ಮ ಪಾಪವನ್ನು ಮನದಟ್ಟು ಮಾಡಿಕೊಂಡು ಅದರ ಮೂಲಕ ನಾವು ಪಾಪವನ್ನು ಬಿಟ್ಟು ದೇವರ ಹತ್ರ ಬರೋದು ನಮಗೆ ಸೊಲ್ಯೂಷನ್ ಆಗಿದೆ ಹೊರತಾಗಿ ನಾವು ಪಾಪ ಮಾಡಿದ್ವಿ ಅಥವಾ ತಪ್ಪು ಮಾಡಿದ್ವಿ ಅಥವಾ ತಪ್ಪು ಹೆಜ್ಜೆ ಇಟ್ಟಿದ್ವಿ ಅಂದ ತಕ್ಷಣ ನಾವು ದೇವರಿಂದ ದೂರ ಆಗೋದು ಇಟ್ಸ್ ನಾಟ್ ಎ ಸೊಲ್ಯೂಷನ್. ಯಾಕಂದ್ರೆ ದೇವರು ನಮಗೆ ಇರುವಂತ ದೇವರು ಯಾರು, ಕೃಪಾ ಉಳ್ಳೆಯವನು ಮತ್ತೆ ನಾವು ಪಾಪಗಳನ್ನು ಕ್ಷಮಿಸುವಂತ ದೇವರು. ಹಂಗಂತೇಳಿ ನಾವು ಕಂಟಿನ್ಯೂಸ್ ಪಾಪ ಮಾಡ್ತಾ ಇರೋದಲ್ಲ, ಬಟ್ ಆದ್ರೆ ದೇವರು ನಮಗೆ ಪ್ರೀತಿ ಕೊಡ್ತಾನೆ, ಆ ಪ್ರೀತಿಯ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು. ಅದೇ ತರ ನಾವು ದೇವರನ್ನ ಬಿಟ್ಟು ಕೂಡ ಹೋಗುವಂತ ತೀರ್ಮಾನಗಳು ಮಾಡಬಾರ್ದು. ಯಾಕಂದ್ರೆ ದೇವರು ಅವಕಾಶಗಳನ್ನು ನಮಗೆ ಕೊಡ್ತಾನೆ ಇರ್ತಾನೆ. ಇವಾಗ ನಮ್ಮ ಜೀವನನೇ ಕಂಪೇರ್ ಮಾಡಿದ್ರೆ ಎಷ್ಟೋ ಸರಿ ನಾವು ತಪ್ಪುಗಳು ಮಾಡ್ತೇವೆ, ಬಟ್ ಆದ್ರೆ ದೇವರು ನಮಗೆ ತಿರ್ಗಾ ನಮಗೆ ಅವಕಾಶಗಳನ್ನ ಕೊಡ್ತಾನೆ ಇರ್ತಾನೆ ಅಲ್ವಾ? ಎಷ್ಟ್ ಜನ ಇಲ್ಲಿ ಇಲ್ಲ ನನಗೆ ದೇವ್ರು ಇದುವರೆಗೂ ಅವಕಾಶನೇ ಕೊಟ್ಟಿಲ್ಲ ಅಂತ ಎಷ್ಟ್ ಜನ ಹೇಳ್ತೀರಾ? ನನಗೆ ದೇವ್ರು ಇದುವರೆಗೂ ಅವಕಾಶನೇ ಕೊಟ್ಟಿಲ್ಲ, ನನಗೆ ನಾನು ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತೀರಾ ಯಾರಾದ್ರೂ? ಏನಾದ್ರು ಹೇಳಿ. ಓಕೆ, ಕೆಲವರು ಮಾತ್ರ ತಲೆ ಅಲ್ಲಾಡಿಸ್ತಾರೆ. ತಲೆ ಅಲ್ಲಾಡಿಸಿದವ್ರು ಏನು ದೇವ್ರ ಶಿಕ್ಷೆ ಕೊಟ್ಟಾನಂತ ಅನ್ಕೋಬೇಕಾ, ದೇವ್ರ ಅವಕಾಶ ಕೊಟ್ಟಾನಂತ ಅನ್ಕೋಬೇಕಾ? ಹಿಂಗ ಹಲೋ, ದೇವ್ರ ಅವಕಾಶ ಕೊಟ್ಟಿದ್ದಾನೆ. ಓಕೆ, ವೆರಿ ಗುಡ್. ದೇವ್ರ ಅವಕಾಶ ಕೊಟ್ಟಿದ್ದಾನೆ. ಓಕೆ, ದೇವ್ರ ಅವಕಾಶ ಕೊಟ್ಟಿದ್ದಾನೆ, ವೆರಿ ಗುಡ್. ಒಂದ್ ವೇಳೆ ದೇವ್ರ ಏನೋ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾವು ಈ ಮೀಟಿಂಗ್ ಅಲ್ಲಿ ಜಾಯ್ನ್ ಆಗ್ತಿದ್ವಾ? ನಾವು ಬದುಕಿರ್ತಿದ್ವಾ ಫಸ್ಟ್ ಅಲ್ವಾ? ಸೊ ದೇವರ ಅವಕಾಶ ಕೊಟ್ಟಿರೋದಕ್ಕೆ ನಾವು ಇಲ್ಲಿರೋದು. ಸೊ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ನಾವು ಪಾಪವನ್ನು ಮನದಟ್ಟು ಮಾಡಿಕೊಂಡು ದೇವರು ಕೊಡುವಂತ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ದೇವರ ಹತ್ರಕ್ಕೆ ಬರುವಂತ ಪ್ರಯತ್ನ ಮಾಡ್ಬೇಕಾಗ್ಲಿ, ದೇವರಿಂದ ದೂರ ಹೋಗುವಂತ ಪ್ರಯತ್ನ ನಾವು ಮಾಡಬಾರ್ದು. ಓಕೆನಾ? ಸೊ 8ನೇ ವಿಷಯ, ನಾವು ಯೋನನ ಪುಸ್ತಕ ನೀವು ನೋಡೋದಾದ್ರೆ, ಯೋನನ ಪುಸ್ತಕ ಎಂಡ್ ಆಗೋದು ಬಹಳ ಒಂದು ಏನಂತಾರೆ, ಬಹಳ ಅಬ್ರಾಪ್ಟ್ ಆಗಿ ಎಂಡ್ ಆಗುತ್ತೆ. ಅಂದ್ರೆ ಒಂದು ಏನು ಎಲ್ಲಾ ಪುಸ್ತಕಗಳು ಹೆಂಗೆ ಎಂಡ್ ಆಗುತ್ತೆ ಅಂದ್ರೆ ಒಂದು ಎಂಡ್ ನೋಡ್ತಾರ ಅಥವಾ ಆಮೇನಂತ ಅಥವಾ ಒಂದು ಎಂಡಿಂಗ್ ಅಲ್ಲಿ ಎಂಡ್ ಆಗುತ್ತೆ. ಬಟ್ ಆದ್ರೆ ಯೋನನ ಪುಸ್ತಕ ನೀವು ನೋಡೋದಾದ್ರೆ ಅಲ್ಲಿ ಎಂಡ್ ಆಗೋ ತರನೇ ಇರಲ್ಲ. ಇನ್ನ ಏನೋ ದೇವ್ರು ಹೇಳ್ತಾ ಇರ್ತಾನೆ, ನಾನು ಇನ್ನೂ ನಿನ್ವೆ ಪಟ್ಟಣದ ಬಗ್ಗೆ ನಾನು ಇಲ್ಲಿ ಕನ್ಸರ್ನ್ ಇಟ್ಕೊಂಡಿರೋ ತಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಯೋನನ ಅದಕ್ಕೆ ಉತ್ತರ ಹೇಳ್ತಿರ್ತಾನೆ, ಅಷ್ಟರಲ್ಲೇ ಆ ಪುಸ್ತಕ ಎಂಡ್ ಆಗ್ಬಿಡುತ್ತೆ. ಸೊ ಇದು ಕೆಲವೊಂದು ಪುಸ್ತಕ ಅಂದ್ರೆ ಸತ್ಯವೇದದಲ್ಲಿ ಎಲ್ಲಾ ಪುಸ್ತಕಗಳಿಗೂ ಪರ್ಫೆಕ್ಟ್ ಎಂಡಿಂಗ್ ಇದೆ ಅಂತ ಹೇಳಲ್ಲ ನಾನು, ಬಟ್ ಆದ್ರೆ ಸತ್ಯವೇದದಲ್ಲಿ ಹಲವಾರು ಪುಸ್ತಕಗಳಲ್ಲಿ ಒಂದು ಪರ್ಫೆಕ್ಟ್ ಎಂಡಿಂಗ್ ಅಂದ್ರೆ ನಾವು ಓದುವಾಗ ಈ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ಮತ್ತಾಯನ ಸುವಾರ್ತೆ ನಾವು ಪುಸ್ತಕ ಓದಿದ್ರೆ ಅಲ್ಲಿ ಎಂಡಿಂಗ್ ಅಲ್ಲಿ ಏನು, ಯೇಸು ಸ್ವಾಮಿ ಆರೋಹಣ ಆಗಿ ಹೋಗ್ಬೇಕಾದ್ರೆ ಎಲ್ಲ ಶಿಷ್ಯರಿಗೆ ತನ್ನ ಆಜ್ಞೆಯನ್ನು ಕೊಟ್ಟು ಅಲ್ಲಿ
ಅಂತ್ಯ ಆಗುತ್ತೆ. ಅಂದ್ರೆ ಅಲ್ಲಿಗೆ ಆ ಒಂದು ಕತೆ ಅಂತ್ಯ ಆಗುತ್ತೆ. ಅಲ್ಲಿ ಏನು ಅಬ್ರಾಪ್ಟ್ನೆಸ್ ಅನ್ನೋದು ಅಥವಾ ಇನ್ನ ಏನೋ ಇದೆಯಲ್ಲ ಅಂತ ಏನು ಇಲ್ಲ. ಬಟ್ ಆದ್ರೆ ಈ ಪುಸ್ತಕ ನೋಡೋದಾದ್ರೆ ನೀವು ಅಂತ್ಯ ಹೋಗಿ ಓದೋ ಟೈಮಲ್ಲಿ ಇನ್ನ ದೇವ್ರು ಏನೋ ಯೋನ ಹತ್ರ ಮಾತಾಡ್ತಿರ್ತಾರೆ, ಅಲ್ಲಿಗೆ ಆ ಪುಸ್ತಕ ಎಂಡ್ ಆಗುತ್ತೆ. ಸೊ ಅಂತ ಕೆಲವೊಂದು ಪುಸ್ತಕಗಳಲ್ಲಿ ಯೋನ ಪುಸ್ತಕ ಕೂಡ ಒಂದಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಕೋಬಹುದು. ಸೊ ಅದೇ ಮೂಲಕ ನಾನು ಇವಾಗ ಹೇಳ್ದೆ, ನಾನು ಯೋನನಿಗೆ ಏನು ಜಾಸ್ತಿ ಇತ್ತು? ಕೋಪ ಜಾಸ್ತಿ ಇತ್ತು. ಯೋನನಿಗೆ ಏನ್ ಜಾಸ್ತಿ ಇತ್ತು? ನಮಗೆ ಕೋಪ ಜಾಸ್ತಿ ಇತ್ತು. ಬಟ್ ಕೋಪದಲ್ಲಿ ನಾವು ಬೇರೆಯವರಿಗೆ, ಇತರರಿಗೆ ನಾವು ಕ್ಷಮಾಪಣೆ ಕೊಡೋದು ಬಹಳ ಕಷ್ಟ. ಯಾರಾದ್ರೂ ನಮ್ಮ ಬಗ್ಗೆ ತಪ್ಪು ಮಾಡಿದ್ರೆ ನಾವು ಅವ್ರನ್ನ ಕ್ಷಮಿಸೋದು ಬಹಳ ಕಷ್ಟ. ಬಟ್ ಆದ್ರೆ ಯೋನನು ಅಲ್ಲಿ ತಪ್ಪು ಮಾಡ್ತಾನೆ, ದೇವರ ಆತನನ್ನ ಕ್ಷಮಿಸ್ತಾನೆ. ಯಾಕಂದ್ರೆ ಯೋನನು ದೇವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂತಾನೆ. ನಿನಿವೆಗೆ ಹೋಗು ಅಂದ್ರೆ ತಾರ್ಸಿಸ್ಗೆ ಹೋಗ್ತಾನೆ. ಬಟ್ ಸ್ಟಿಲ್ ದೇವರ ಆತನಿಗೆ ಅಲ್ಲಿ ಆತನಿಗೆ ತಪ್ಪನ್ನು, ಆ ಒಂದು ತಪ್ಪು ಮಾಡಿದ್ರು ಕೂಡ ದೇವರ ಆ ತಪ್ಪನ್ನು ಆತನಿಗೆ ಕ್ಷಮಿಸ್ತಾನೆ. ಬಟ್ ಅಲ್ಲಿ ಆತನು ಹೋಗಿದ ತಕ್ಷಣ ಆ ಇಡೀ ಜನರು ಏನ್ ಮಾಡ್ತಾರೆ? ಆತನ್ನ ಬಹಳ ಚೆನ್ನಾಗಿ ಆತನ್ನ ವೆಲ್ಕಮ್ ಮಾಡಿ, ಜೊತೆಗೆ ಆ ಸುವಾರ್ತೆಯನ್ನ ವೆಲ್ಕಮ್ ಮಾಡ್ತಾನೆ. ಹಾಗಾಗಿ ನಾವು ಕೂಡ ಯೋನನ ಈ ಒಂದು ಕಥೆಯಿಂದ ಅಥವಾ ಈ ಒಂದು ಆಕ್ಟ್ ಇಂದ ನಾವು ಕಲಿಬೇಕಾದಂತ ವಿಷಯ ಏನಂತಂದ್ರೆ, ನಾವು ಕೂಡ ಕ್ಷಮಿಸುವಂತ ಹೃದಯವುಳ್ಳವರಾಗಿರ್ಬೇಕು. ಸ್ಟಿಲ್ ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿ ಆ ಜನರಿಗೆ ಯೋನನು ಏನು ಮಾತಾಡಿದ್ನೋ ಮತ್ತೆ ಅಲ್ಲಿ ಆ ಜನರಿಗೆ ಕ್ಷಮಾಪಣೆ ಮಾಡ್ತಾನೆ ಎಲ್ಲರಿಗೂ ಕೂಡ. ಮತ್ತೆ ಅವರು ಮತ್ತೆ ದೇವರ ಹತ್ರ ಬರುವಾಗ ಆತನು ರಿಯಲೈಸ್ ಆಗ್ತಾನೆ, ಆತನು ನನ್ನ ಮಾತಿಗೆ ಇಷ್ಟು ವ್ಯಾಲ್ಯೂ ಕೊಡ್ತಾ ಇರಲ್ಲ ಅಂತೇಳಿ. ಸೊ ನಾವು ಕ್ಷಮಾಪಣೆ ಅನ್ನೋದು ಒಂದು ದೊಡ್ಡ ಎಂಟೈರ್ಲಿ ಡಿಫ್ರೆಂಟ್ ಟಾಪಿಕ್. ಅದನ್ನ ನಾನು ಇವತ್ತು ಮಾತಾಡಕ್ಕಾಗಲ್ಲ. ಬಟ್ ನಾನು ಹೇಳೋದು, ಈ ಕ್ಷಮಾಪಣೆ ಅನ್ನುವಂತ ಗುಣ ನಮ್ಮಲ್ಲಿ ಇರ್ಬೇಕಾಗತ್ತೆ. ಸೊ 10ನೇ ವಿಷಯ ನಾವು ನೋಡ್ಕೊಳ್ಳೋದಾದ್ರೆ, ಯೋನ ಹಳೆಯ ಪುಸ್ತಕದ ಒಬ್ಬ ಪ್ರವಾದಿಯಾಗಿ ನಾವು ನೋಡ್ಕೊಳ್ಳೋದಾದ್ರೆ, ನಿಮಗೆ ಯಾರಿಗಾದ್ರೂ ನೆನಪಿದೆ? ಯಾವ್ದಾದ್ರು ಪ್ರವಾದಿ, ದೇವರ ಮೇಲೆ ಕೋಪ ಆಗಿರುವಂತ ಪ್ರವಾದಿ ಯಾರಾದ್ರೂ ಇದಾರ? ನಿಮಗೆ ಯಾರಾದ್ರೂ ಮೈಂಡಿಗೆ ಬರ್ತಾರ? ದೇವ್ರ ಮೇಲೆ ಕೋಪ ತೋರಿಸಿರುವಂತ ಪ್ರವಾದಿಗಳು? ಮೋಶೆ, ಏಲಿಯಾ. ಸೊ ಈ ತರ ಕೆಲವು ಪ್ರವಾದಿಗಳು ದೇವರ ಮೇಲೆ ಕೋಪ ಆಗ್ತಾರೆ. ಯಾಕೆ ದೇವ್ರೆ ಈ ತರ ಅಂತಂದು. ಅದೇ ರೀತಿಯಲ್ಲಿ ಆ ಕೆಲವೊಂದು ಪ್ರವಾದಿಗಳಲ್ಲಿ ಆ ಯೋನನು ಕೂಡ ಒಬ್ಬ ಪ್ರವಾದಿ. ಯಾಕಂದ್ರೆ ಈತನು ಕೂಡ ದೇವರ ಕೃಪೆ ಆತನ ಪಡ್ಕೊಂಡ, ಬಟ್ ಸ್ಟಿಲ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ದೇವರಿಗೆ. ಅದನ್ನ ನಾವೆಲ್ಲಿ ನೋಡ್ಬೋದು? ಯೋನನ ಪುಸ್ತಕ 4ನೇ ಅಧ್ಯಾಯ ಯಾರಾದ್ರೂ ಓಪನ್ ಮಾಡಿದ್ರೆ ಅಲ್ಲಿ 1ನೇ ಮತ್ತು 2ನೇ ವಚನ ನಾವು ನೋಡೋದಾದ್ರೆ ಅಲ್ಲಿ ಒಂದು ಸಿನಾರಿಯೋ ನಡೀತಿರುತ್ತೆ. ಅಲ್ಲಿ ಯೋನನ್ ಏನ್ ಮಾಡ್ತಾನೆ? ದೇವರ ವಿರುದ್ಧ ಕೋಪ ಆಗ್ತಾನೆ. ಯಾಕೆ? ಆ ಒಂದು ಮರ, ಆತನ ವಿಶ್ರಾಂತಿ ಮಾಡ್ತಾ ಇರುವಂತ ಮರ ಅದು ನಾಶವಾಗಿ ಹೋಗಿದ ತಕ್ಷಣ ಇದು ಹೇಗೆ ನಾಶವಾಯ್ತು ಅಂತಂದು ಹೇಳಿ ಆತನ ಕೋಪಗೊಂಡಾಗ ದೇವ್ರು ಹೇಳ್ತಾನೆ, ನೀನ್ ಏನು ಬಿಚ್ಚಲಿಲ್ಲ ಮತ್ತೆ ಕೊಯ್ಲಿಲ್ಲ ಅಂತ ಮರಕ್ಕೋಸ್ಕರ ನೀನು ಇಷ್ಟು ಕೋಪಗೊಳ್ತಾ ಇದೆಯಲ್ಲ, ನಾನು ಕಟ್ಟಿರುವಂತ ನಿನ್ವೆ ಪಟ್ಟಣಗೋಸ್ಕರ ನಾನೆಷ್ಟು ಕೋಪಗೊಳ್ಬೇಕು, ನಾನೆಷ್ಟು ಕನ್ಸರ್ನ್ ತೋರಿಸ್ಬೇಕು ಅವ್ರಿಗೋಸ್ಕರ ಅಂತೇಳಿ ದೇವರು ಯೋನನಿಗೆ ಕ್ವಶನ್ ಕೇಳೋದನ್ನ ನಾವು ನೋಡಬಹುದು. ಬಟ್ ಆದ್ರೆ ಇಲ್ಲಿ 10ನೇ ಗೊತ್ತಿಲ್ಲದ ಸಂಗತಿ ನಾನು ಹೇಳೋದೇನಂದ್ರೆ, ಕೆಲವು ಪ್ರವಾದಿಗಳು ದೇವರ ಮೇಲೆ ಕೋಪ ಆಗಿರುವಂತ ಸಿನಾರಿಗಳನ್ನ ನೋಡ್ತೀವಿ. ಅಂತ ಕೆಲವೊಂದ್ರಲ್ಲಿ ಯೋನನ ಒಂದು ಎಕ್ಸಾಂಪಲ್ ನ ಕೂಡ ನಾವು ಅಲ್ಲಿ ಆಡ್ ಮಾಡಬಹುದಾಗಿದೆ. ಸೊ ಇವಾಗ ಆಲ್ರೆಡಿ ನಾನು ಹೇಳಿದ ಪ್ರಕಾರ 11ನೇ ಅಂಶ ಏನಂತಂದ್ರೆ, ಅಲ್ಲಿ ಆತನು ಬಿತ್ತದೇ ಇಲ್ಲದೆ ಇರುವಂತ ಒಂದು ಗಿಡ ಅಲ್ಲಿ ಯೋನನಿಗೆ ಸಿಗುತ್ತೆ. ಆತನೇನಕ್ಕೆ? ವಿಶ್ರಾಂತಿ ಮಾಡೋದಕ್ಕೆ ದೇವರಲ್ಲಿ ಆತನಿಗೆ ಒಂದು ಗಿಡವನ್ನು ಸೃಷ್ಟಿ ಮಾಡ್ತಾನೆ ಅಥವಾ ಮರವನ್ನು ಸೃಷ್ಟಿ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ಬಹಳ ಬಿಸಿಲಿತ್ತು ಅಂತ ಹೇಳಿ ಸತ್ಯವೇದದಲ್ಲಿ ನೀವು ಫ್ರೀ ಇರುವಾಗ ಆ ಯೋನನ ಒಂದು ಪುಸ್ತಕ ನೀವು ಓದ್ರಿ. ನಾನಿವಾಗ ವಚನಗಳನ್ನ ಓದ್ಸಕ್ಕಾಗಲ್ಲ, ಅಧ್ಯಾಯಗಳನ್ನ ಓದ್ಸಕ್ಕಾಗಲ್ಲ, ನೀವು ಫ್ರೀ ಇದ್ದಾಗ ಓದ್ಕೊಳ್ಳಿ. ಸೊ ಆ ಒಂದು ಮರನ ಬೆಳೆಸಿದಾಗ ಅಲ್ಲಿ ಆ ಮರವನ್ನು ದೇವರು ಯಾರಿಗೋಸ್ಕರ ಬೆಳೆಸ್ತಾನೆ? ಯೋನನು ಅಲ್ಲಿ ರೆಸ್ಟ್ ಮಾಡ್ಲಿ ಅಂತ ಬೆಳೆಸ್ತಾನೆ. ಅದಕ್ಕೋಸ್ಕರ ನಾವು ನೋಡ್ಬೋದು ದೇವರ ಇಲ್ಲಿ ನೋಡಿ 2 ಅಂಶ. ದೇವರಿಗೆ ಆ ಒಂದು ಪಟ್ಟಣದ ಮೇಲೆ ಎಷ್ಟು ಪ್ರೀತಿ ಇತ್ತು, ಮತ್ತೆ ಇಷ್ಟೆಲ್ಲ ಮಾಡಿದ್ರು ಕೂಡ ಯೋನನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ಕೂಡ ನಾವು ನೋಡ್ಕೋಬಹುದು. ಸೊ ಹಾಗಾಗಿ ಅದು ಅಂದ್ರೆ ಕೆಲವೊಂದು
ಸಂಗತಿಗಳು ಬೈಬಲ್ ಅಲ್ಲಿ ಬರೆದಿರುವಂತ ಕೆಲವೊಂದು ಸಂಗತಿಗಳಿದಾವಲ್ಲ, ಬಹಳ ಡಿಫ್ರೆಂಟ್ ಆದಂತ ಮೀನಿಂಗ್ ಗಳನ್ನ ಕೊಡ್ತವೆ. ಇಲ್ಲಿ ನಾವು ನೋಡ್ಕೋಬಹುದು, ಒಂದು ಏನು ಹೊಸ ಮರನೇ ಆ ಒಂದು ಪ್ರವಾದಿಗೋಸ್ಕರ, ಆ ಒಂದು ಪ್ರವಾದಿ ರೆಸ್ಟ್ ಮಾಡ್ಲಿ ಅಂತ ಹೇಳಿ, ಅಥವಾ ದೇವ್ರ ಆತನಿಗೆ ಪಾಠ ಕಳಿಸ್ಬೇಕಂತನ ಅದಕ್ಕೋಸ್ಕರ ದೇವರಲ್ಲಿ ಆತನಿಗೋಸ್ಕರ ಕೇರ್ ಮಾಡಿ ಒಂದು ಮರವನ್ನು ನೆಡೋದನ್ನ ನಾವು ನೋಡ್ತೀವಿ. ಬಟ್ ಆದ್ರೆ ಯಾವಾಗ ಯೋನನ್ ಇನ್ನೂ ಕೋಪವಾಗಿದ್ದನ ಆತನ ಪಾಠ ಕಳಿಸೋಕೋಸ್ಕರ ಆ ಮರವನ್ನು ನಾಶ ಮಾಡಿ ಅದರಲ್ಲಿಂದ ಒಂದು ಸತ್ಯವನ್ನು ಕೂಡ ದೇವರು ಹೇಳೋದನ್ನ ನಾವು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ 12ನೇ ವಿಷಯ ಏನಂತಂದ್ರೆ, ಇಲ್ಲಿ ಯೇಸು ಸ್ವಾಮಿ ಯೋನನಿಗೆ ಕಂಪೇರ್ ಮಾಡೋದನ್ನ ನಾವು ನೋಡ್ಬೋದು. ಎಲ್ಲಿ ನಾವು ನೋಡ್ಬೋದು? ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದಲ್ಲಿ ನಾವು ನೋಡ್ಬೋದು. ಹೆಂಗೆ, ಯಾವ ರೀತಿಯಲ್ಲಾದ್ರೆ ಯೋನನು 3 ದಿನಗಳ ಕಾಲ ಮೀನಿನ ಹೊಟ್ಟೆ ಒಳಗೆ ಇದ್ನೋ, ಅದೇ ರೀತಿಯಲ್ಲಿ ನಾನು ಕೂಡ ಭೂಮಿಯ ಹೊಟ್ಟೆ ಒಳಗೆ 3 ದಿನ ಇರ್ತೀನಿ ಅಂತೇಳಿ ಯೋನನ ಒಂದು ಕಥೆಯನ್ನು ಯೇಸು ಸ್ವಾಮಿ ಕೋಟ್ ಮಾಡೋದಂದ್ರೆ ತನ್ನ ಪುನರುತ್ಥಾನ ಮತ್ತೆ ತನ್ನ ಮರಣದ ಬಗ್ಗೆ ಕೋಟ್ ಮಾಡೋದುವಾಗ ಯೇಸು ಸ್ವಾಮಿ ತನ್ನ ಸ್ಟೋರಿಯಲ್ಲಿ ಯೋನನ ಸ್ಟೋರಿಯನ್ನು ಮೆನ್ಷನ್ ಮಾಡೋದನ್ನ ನಾವು ನೋಡ್ಬೋದು. ಸೊ ಈ ರೀತಿಯಲ್ಲಿ ಕೆಲವೊಂದು ಪ್ರವಾದಿಗಳನ್ನು ಮಾತ್ರ ನಾವು ಬೇರೆ ಒಂದು ಪುಸ್ತಕಗಳಲ್ಲಿ ಅಥವಾ ಬೇರೆ ವ್ಯಕ್ತಿಗಳು ಕೋಟ್ ಮಾಡಿರೋದನ್ನ ನೋಡ್ಬೋದು. ಅದರಲ್ಲಿ ಒಬ್ಬರಾದಂತ ವ್ಯಕ್ತಿ ಯಾರು? ಯೋನ ಅದರಲ್ಲಿ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಹಾಗಾಗಿ ಈ ಒಂದು ಉದಾಹರಣೆ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಏನಂದ್ರೆ, ಆ ಒಂದು ಯೋನನ್ ಯಾವ ರೀತಿಯಲ್ಲಿ 3 ರಾತ್ರಿ 3 ದಿನಗಳು ಹೊಟ್ಟೆ ಒಳಗಿದ್ನೋ, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ 3 ದಿನ 3 ರಾತ್ರಿ ಭೂಮಿಯ ಹೊಟ್ಟೆ ಒಳಗೆ ಇದ್ದ ಅಂತದ್ದು ನಾವು ನೋಡ್ಕೋಬಹುದು. ಮತ್ತೆ ಅದೇ ರೀತಿಯಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ, ಯೋನನು ಈ ಇಸ್ರಾಯೇಲ್ ದೇಶಕ್ಕೆ ಬಂದಂತ ಪ್ರವಾದಿಗಳಲ್ಲಿ ಒಬ್ಬನಲ್ಲ, ಬಟ್ ಇಸ್ರಾಯೇಲ್ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸುವಾರ್ತೆ ಸಾರದಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಿದ್ದ. ಬಟ್ ಆದ್ರೆ ಆತನು ಹೋಗಿ ಅಲ್ಲಿ ಸುವಾರ್ತೆ ಹೇಳಿದಾಗ ಅಲ್ಲಿರುವಂತ ನಿನೆವೆ ಪಟ್ಟಣದಲ್ಲಿರುವಂತ ಎಂಟೈರ್ ರಾಜರು ಮತ್ತೆ ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಆತನಿಗೆ ಓಕೆ ಅಂತೇಳಿ ದೇವರ ಒಂದು ಸುವಾರ್ತೆಯನ್ನು ಒಪ್ಕೊಳ್ತಾರೆ, ಮತ್ತೆ ಅವರು ದೇವರಿಗೆ ವಿಧೇಯರಾಗ್ತಾರೆ. ಬಟ್ ಆದ್ರೆ ಲೇಟರ್ ಆನ್ ನಾವು ಕೆಲವೊಂದ್ ಕಡೆ ಓದುವಾಗ ಹೊರಗಡೆ, ಇದು ಸತ್ಯವೇದದಲ್ಲಿ ಬರ್ದಿಲ್ಲ, ಬಟ್ ಹೊರಗಡೆ ನಾವು ನೋಡುವಾಗ ಆ ನಿನೆವೆ ಪಟ್ಟಣ ಮತ್ತೆ ತಿರ್ಗಾ ಪಾಪದಲ್ಲಿ ಬಿದ್ದು ಅದು ನಾಶವಾಗಿ ಹೋಗೋದನ್ನು ಕೂಡ ನಾವು ಕಾಣ್ಬೋದು. ಸೊ ಹಾಗಾಗಿ ಒಂದು ಏನಂತಾರೆ, ಒಂದು ಅವಕಾಶ ಬಂದಾಗ ಆ ಅವಕಾಶ ಯೂಸ್ ಮಾಡ್ಕೊಂತೀವಿ, ಮತ್ತೆ ತಿರ್ಗಾ ಪಾಪಕ್ಕೆ ಬೀಳ್ತೀವಿ, ಮತ್ತೆ ತಿರ್ಗಾ ಅವಕಾಶ ಬಂದಾಗ ಮತ್ತೆ ತಿರ್ಗಾ ಬರ್ತೀವಿ. ಮತ್ತೆ ಆ ರೀತಿಯಲ್ಲಿ ಆಗ್ಬಾರ್ದು. ಒಂದ್ಸರಿ ಅದನ್ನ ಬಿಟ್ಟು ಅದನ್ನ ಮರ್ತು ಬಿಟ್ಟು ದೇವರಿಗೋಸ್ಕರ ನಾವು ಬದುಕೋದನ್ನ ಕಲಿಬೇಕು. ಮತ್ತೆ 15ನೇ ವಿಷಯ ನಾವು ನೋಡೋದಾದ್ರೆ, ಯೋನನು ಮೀನಿನ ಹೊಟ್ಟೆ ಒಳಗೆ ಹೋದಾಗ ಏನ್ ಮಾಡ್ತಾ ಇದ್ದ? ಯೋನನು ಮೀನಿನ ಹೊಟ್ಟೆ ಒಳಗೆ ಯಾರು ಹೇಳ್ತೀರ? ಯೋನನು ಪ್ರಾರ್ಥನೆ ಮಾಡ್ತಾ ಇದ್ದ. ಓಕೆ, ಎಷ್ಟ್ ಜನ ನಮ್ಮ ಮನೆಗಳಲ್ಲಿ ಮೀನ್ ತಿಂದಿದೀವಿ? ಓಕೆ, ಮೀನ್ ತಿಂದಿದ್ದೀವಿ. ಓಕೆ, ವೆರಿ ಗುಡ್. ಓಕೆ, ಸೊ ಮೀನು ಬಹಳ ಒಳ್ಳೆ ಸ್ಮೆಲ್ ಬರುತ್ತಲ್ವಾ? ಒಳ್ಳೆ ಸ್ಮೆಲ್ ಬರುತ್ತಾ ಮೀನು? ಎಸ್ಸಾ ನೋನ? ತುಂಬಾ ನೀಚು ಗೊಬ್ಬು ವಾಸನೆ. ಓಕೆ, ನೀಚು ವಾಸನೆ, ಗೊಬ್ಬು ವಾಸನೆ. ನೀಚಕ್ಕಿಂತ ಗೊಬ್ಬು ಅನ್ನೋದು ಬಹಳ ಚೆನ್ನಾಗಿದೆ. ಓಕೆ, ನೀಚು ವಾಸನೆ ಬರುತ್ತೆ. ಸೊ ಬಟ್ ಆದ್ರೆ ನೀವು ಊಹೆ ಮಾಡ್ಕೊಳ್ಳಿ, ಮೀನಿನ ಹತ್ರ ಹೋಗ್ತಾ ಇಲ್ಲ, ಮೀನಿನ ಒಳಗಡೆ ಹೋಗ್ತಾ ಇದ್ದಾನೆ. ಸೊ ನೀವು ಯೋಚನೆ ಮಾಡಿ, ಆ ಮೀನಿನ ಒಳಗಡೆ ಹೊಟ್ಟೆ ಒಳಗಡೆ ಪ್ರಾರ್ಥನೆ ಮಾಡುವಂತ ಪೊಸಿಷನ್ ಏನಾದ್ರೂ ಇರುತ್ತಾ ಅಂತ ಒಂದು ಯೋಚನೆ ಮಾಡಿ. ನಾನು ಅಂದ್ರೆ ನನಗೆ ಇದು ಸಂಡೇ ಸ್ಕೂಲಲ್ಲಿ ಇದೆಲ್ಲ ಹೇಳುವಾಗ ನಾನು ಅನ್ಕೊಂತಾ ಇದ್ದೆ, ಮೀನಿನ ಹೊಟ್ಟೆ ಹೆಂಗಿರುತ್ತೆ? ಫಸ್ಟ್ ಪಾಯಿಂಟ್, ಮೀನಿನ ಹೊಟ್ಟೆ ಹೆಂಗಿರುತ್ತೆ? ಕತ್ಲಾಗಿರುತ್ತಾ, ಅಗಲವಾಗಿರುತ್ತಾ, ಉದ್ದವಾಗಿರುತ್ತಾ, ಅಥವಾ ಏನಂತಾರೆ ಹಲ್ಲುಗಳಿಂದ ತುಂಬಿರುತ್ತಾ, ಅಥವಾ ಎಷ್ಟೋ ದಿನಗಳಿಂದ ತಿಂದಿರುವಂತ ವೇಸ್ಟ್ ಎಲ್ಲ ಹೊಟ್ಟೆ ಒಳಗಿರುತ್ತಾ? ಇದೆಲ್ಲ ನಾನು ಊಹೆ ಮಾಡ್ಕೊಂತಿದ್ದೆ ನಾನ್ ಸಣ್ಣವನಿದ್ದಾಗ. ಸೊ ಇದು ಈ ಒಂದು ಪಾಯಿಂಟ್ ನಾನು ಓದುವಾಗ ಹೆಂಗಿರ್ಬೋದಪ್ಪ ಮೀನಿನ ಹೊಟ್ಟೆ ಹೆಂಗಿರ್ಬೋದು? ಮೀನಿನ ಹೊಟ್ಟೆ ಒಳಗಡೆ ಈತನ ಹೋಗೋದೇನು? ಆ ಹೊಟ್ಟೆ ಒಳಗೆ ಅಲ್ಲಿ ಏನ್ ಪೊಸಿಷನ್ ಇರುತ್ತೋ ಗೊತ್ತಿಲ್ಲ ನಮ್ಗೆ. ಈಗ ಎಷ್ಟು ಜನ ಹೊಟ್ಟೆ ಹಸಿವಿಂದ ಕುಂತಿದ್ರು ಅಥವಾ ಊಟ ಮಾಡಿ ಎಷ್ಟು ಜನ ಕುಂತಿದ್ರೋ ಗೊತ್ತಿಲ್ಲ.
ನಮ್ಮ ಹೊಟ್ಟೆ ಒಳಗೆ ಯಾರಾದ್ರೂ ಪ್ರವಾದಿ ಹೋದ್ರೆ ನಮ್ಮ ಹೊಟ್ಟೆಗಳಲ್ಲಿ ಇವಾಗ ಏನ್ ಕಾಣುತ್ತೆ? ಹೊಟ್ಟೆ ಹಸುವಾದ್ರೂ ಕಾಣುತ್ತೆ, ಇಲ್ಲ ತಿಂದಿದ್ದಾದ್ರೂ ಕಾಣುತ್ತೆ ಅಲ್ವಾ? ಸೊ ಹಂಗೆ ಮೀನಿನ ಹೊಟ್ಟೆ ಒಳಗೆ ಏನ್ ಕಾಣ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳ. ಆ ಪೊಸಿಷನ್ ಅಲ್ಲಿ ಯೋನನ್ ಏನ್ ಮಾಡ್ತೇನೆ? ಪ್ರಾರ್ಥನೆ ಮಾಡ್ತೇನೆ. ಸೊ ಇದ್ರಲ್ಲಿ ನಮಗೆ ಅರ್ಥ ಆಗ್ಬೇಕ. ಯಾಕೆ ನಾನು ಈ ಟಾಪಿಕ್ ನ ಎಷ್ಟು ಡೀಪ್ ಆಗಿ ಹೇಳ್ತೇನೆ ಅಂದ್ರೆ, ಎಲ್ಲಾ ಪರಿಸ್ಥಿತಿಗಳಲ್ಲೂ ನಾವು ಪ್ರಾರ್ಥನೆ ಮಾಡೋದನ್ನ ಕಲಿಬೇಕು. ಯಾಕಂದ್ರೆ ಆ ಮೀನಿನ ಹೊಟ್ಟೆ ಒಳಗೆ ಮೋಸ್ಟ್ಲಿ ಕತ್ಲಿರ್ಬೋದು, ವಾಸನೆ ಇರ್ಬೋದು, ಬೇರೆ ವಿಧವಾದಂತ ರೀತಿಯಲ್ಲಿ ಬೇರೆ ಏನಂದ್ರೂ ಇರ್ಬೋದು. ಬಟ್ ಆದ್ರೆ ಸ್ಟಿಲ್ ಆ ಯೋನನ್ ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾನೆ. ಯಾಕಂದ್ರೆ ಆತನ ತಪ್ಪು ಮನವರಿಕೆ ಆಯ್ತು. ನಾನು ಕೆಲವೊಂದು ಪ್ರವಾದಿಗಳನ್ನ ನಾನು ಗಮನಿಸ್ತಾ ಬರುವಾಗ, ಪ್ರವಾದಿಗಳನ್ನಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಭಕ್ತರ, ನೀವು ಸತ್ಯವೇದದಲ್ಲಿ ಬರೆದಿರುವಂತ ಭಕ್ತರ ಹೆಸರುಗಳನ್ನ ನೀವು ತಗೊಂಡ್ರೆ, ಅವರೆಲ್ಲರೂ ನಮ್ ತರ ಮನುಷ್ಯರೇ, ಅವರೆಲ್ಲರೂ ನಮ್ ತರ ತಪ್ಪುಗಳನ್ನ ಮಾಡಿದ್ರೆ. ಯಾರು ಕೂಡ ಸತ್ಯವೇದದಲ್ಲಿ ನಿಮ್ಗೆ ಯಾರಿಗೂ ಏನಂತಾರೆ ಪರಿಶುದ್ಧವಾದಂತ ರೀತಿಯಲ್ಲಿ ಬದುಕದಂತ ವ್ಯಕ್ತಿಗಳಲ್ಲಿ ಬಹಳ ಕೆಲವರು ಮಾತ್ರ ಆ ರೀತಿಯಾದಂತ ಬದುಕನ್ನು ಮಾಡಿದ್ದಾರೆ. ಒಂದಲ್ಲ ಒಂದು ತಪ್ಪುಗಳನ್ನ ಅನೇಕರು ಎಲ್ಲರೂ ಮಾಡಿದ್ದಾರೆ. ಕೆಲವರು ಮಾತ್ರ ಬಹಳ ಪರಿಶುದ್ಧವಾಗಿ ಜೀವನ ಮಾಡಿದ್ದಾರೆ. ಅಂದ್ರೆ ಅದರ ಅರ್ಥ ಎಲ್ಲರನ್ನ, ಅಂದ್ರೆ ಯಾರ್ಯಾರ ಹೆಸರನ್ನ ಸತ್ಯವೇದದಲ್ಲಿ ಕೋಟ್ ಮಾಡಿದ್ರೆ ಅವರೆಲ್ಲರೂ ನಮ್ಮ ತರ ಒಂದು ಮನುಷ್ಯರು, ಅವರು ಕೂಡ ತಪ್ಪುಗಳನ್ನ ಮಾಡಿದ್ದಾರೆ. ಆದ್ರೆ ಅವರಲ್ಲೆಲ್ಲ ನಾವು ಗಮನಿಸ್ಬೇಕಾದಂತ ವಿಷಯ ಅಥವಾ ಅಂಶ ಏನಂದ್ರೆ, ಆ ತಪ್ಪು ಮಾಡಿದ ತಕ್ಷಣ ಆ ತಪ್ಪನ್ನು ಅರ್ಥಕೊಂಡ್ರು, ಆ ತಪ್ಪನ್ನು ಮನವರಿಕೆ ಮಾಡ್ಕೊಂಡ್ರು, ಆ ತಪ್ಪನ್ನು ಒಪ್ಕೊಂಡ್ರು, ಆ ತಪ್ಪಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ಆ ತಪ್ಪನ್ನು ಬಿಟ್ಟು ಬಿಟ್ರು. ಸೊ ಅದನ್ನ ನಾವು ಗಮನಿಸ್ಬೇಕು. ಮತ್ತೆ ಅವರಿಗೆ ಏನದು ಆ ಪ್ರಾರ್ಥನೆ ಮಾಡುವಂತ ಸಿಚುವೇಶನ್ ಇಲ್ಲ, ಬಟ್ ಸ್ಟಿಲ್ ಅವರು ಪ್ರಾರ್ಥನೆ ಮಾಡ್ತಾರೆ. ನಾನಿಲ್ಲಿ ಬಹಳ ವ್ಯಕ್ತಿಗಳ ಎಕ್ಸಾಂಪಲ್ ನಾನು ಹೇಳ್ಬೋದು, ಕೆಲವೊಂದು ವ್ಯಕ್ತಿಗಳ ಎಕ್ಸಾಂಪಲ್ ನಾನು ಹೇಳ್ಬೋದು. ಬಟ್ ಈಗ ಸಮಯದ ನಾನು ಗಮನ ಇಟ್ಕೊಂಡು ಬರೀ ಯೋನನಿಗೆ ನಾನು ಸ್ಟಿಕ್ ಆನ್ ಆಗ್ತೀನಿ. ಸೊ ನಾವು ಯೋನನಿಂದ ಕಲಿಬೇಕಾದಂತ 15ನೇ ವಿಷಯ ಏನಂದ್ರೆ, ಗೊತ್ತಿಲ್ಲದ ವಿಷಯ ಏನಂತಂದ್ರೆ, ಯೋನನು ಅಲ್ಲಿ ಹೊಟ್ಟೆ ಒಳಗೆ ಹೋದ್ಮೇಲೆ ಆ ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ಒಂದು ವೇಳೆ ಕಂಪ್ಲೀಟ್ ಆಗಿ ಕತ್ತಲೆ ಇರ್ಬೋದು ಅಥವಾ ಮೀನಿನ ವಾಸನೆ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಅದ್ರಲ್ಲೂ ಕೂಡ ಆತನ ತಪ್ಪಿನ ಮನವರಿಕೆ ಆಗಿ ಆತನ ಪ್ರಾರ್ಥನೆ ಮಾಡಿ ಆತನ ಜೀವನವನ್ನು ಬದಲಾಯಿಸ್ಕೊಳ್ಳೋದ್ರಿಂದನೇ, ಇದರಿಂದ ಏನಾಯ್ತು ಆತನ ಉಪಯೋಗ? ಅಲ್ಲಿ ಯಾವಾಗ ನಿನಿವೆ ಪಟ್ಟಣಕ್ಕೆ ಹೋದ್ನೋ ಅವಾಗ ಆತನ ಉಪಯೋಗಿಸಲ್ಪಟ್ಟ, ಅವಾಗ ಆತನ ಮಾತಿಗೆ ವ್ಯಾಲ್ಯೂ ಬಂತು ಅಂತ ನಾವು ನೋಡ್ಕೋಬಹುದು. ಸೊ ಹಾಗಾಗಿ ಇನ್ನೊಂದು ಗೊತ್ತಿಲ್ಲದ ಸತ್ಯ ಏನಂತಂದ್ರೆ, ನೋಡಿ ಕೆಲವೊಂದ್ಸರಿ ಏನಂತಾರೆ, ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತಾರಲ್ಲ, ಪ್ರಾರ್ಥನೆ ಮಾಡ್ತಿರೋರ್ಗೆ ಜಾಸ್ತಿ ನಂಬಿಕೆ ಇರಲ್ಲ, ಪ್ರಾರ್ಥನೆ ಮಾಡಿಸ್ಕೊಳ್ತಿರೋರ್ಗೆ ಜಾಸ್ತಿ ನಂಬಿಕೆ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇದು ವ್ಯಾಲಿಡ್ ಎಕ್ಸಾಂಪಲ್ ಇಲ್ಲ ಗೊತ್ತಿಲ್ಲ, ಬಟ್ ಆದ್ರೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಈಗ ರಕ್ತ ಕುಸುಮ ರೋಗಿನ ನಾವು ನೋಡ್ಕೊಂತೀವಿ. ಅಲ್ಲಿ ರಕ್ತ ಕುಸುಮ ರೋಗಿಗೆ ಯೇಸು ಸ್ವಾಮಿ ಹೇಳಲಿಲ್ಲ, ಅಥವಾ ಯೇಸು ಸ್ವಾಮಿ ಅಲ್ಲಿ ಆಕ್ಚುಲಿ ಏನು ಯೇಸು ಸ್ವಾಮಿದು ಏನು ಪಾತ್ರನೇ ಇಲ್ಲ. ಯೇಸು ಸ್ವಾಮಿ ಸುಮ್ನೆ ಆತನ ಪಾಡಿಗೆ ಆತನ ಹೋಗ್ತಾ ಇದೆ. ಬಟ್ ರಕ್ತ ಕುಸುಮ ರೋಗಿಯ ಪ್ರಾರ್ಥನೆ ಅಥವಾ ರಕ್ತ ಕುಸುಮಿಯ ರೋಗಿಯ ಒಂದು ಮನಸ್ಸಿನ ಒಂದು ಆಸೆ ಏನು, ನಾನು ಯೇಸು ಸ್ವಾಮಿಯ ಬಟ್ಟೆಯನ್ನು ಮುಟ್ಟಿದ್ರೆ ನಾನು ವಾಸಿ ಆಗ್ತೀನಿ ಅಂತೇಳಿ. ಸೊ ಇದು ಅವ್ರ ಮೈಂಡ್ ಸೆಟ್. ಇದು ಯೇಸು ಸ್ವಾಮಿಗೂ ಗೊತ್ತಿಲ್ಲ, ಅಲ್ಲಿರೋ ಶಿಷ್ಯರಿಗೂ ಗೊತ್ತಿಲ್ಲ, ಅಲ್ಲಿರೋ ಜನರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಅವರ ಮನಸ್ಸಿನಲ್ಲಿರುವಂತದ್ದು. ಅವ್ರು ಯಾವ ರೀತಿಯಲ್ಲಿ ಎಷ್ಟು ಕಷ್ಟಪಟ್ಟು ಬಂದ್ರೋ ಅದು ನಮಗೆ ಗೊತ್ತಿಲ್ಲ. ನಾವು ಇವಾಗ ಅದನ್ನ ಊಹೆ ಮಾಡ್ಕೊಂಡ್ರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಅಂತ ನಮಗೆ ಅನ್ಸುತ್ತೆ. ಬಟ್ ಆದ್ರೆ ಅದನ್ನ ಮುಟ್ಟಿದ ತಕ್ಷಣ ಅವ್ರಿಗೆ ವಾಸಿ ಆಯ್ತು. ಯಾಕೆ? ಆ ನಂಬಿಕೆಯಿಂದ. ಇಲ್ಲಿ ಕೂಡ ಒಂದು ಅಂಶ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯೋನನು ಆತ ನಿನಿವೆಗೆ ಹೋಗೋ ಅಂದ್ರೆ ತಾರ್ಷೀಸ್ಗೆ ಹೋಗ್ತಾ ಇದ್ದಾನೆ. ಬಟ್ ಸಮುದ್ರವು ಅಲ್ಲಕಲ್ಲೋಲ ಆದಾಗ ನಾವು ನೋಡಿದ್ರೆ ಹಡಗಲ್ಲಿರೋರೆಲ್ಲ ಏನು ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವ್ರಿಗೆ ಆರಾಧನೆ ಮಾಡ್ತಾ ಇದ್ದಾರೆ. ಯಾವ್ದಾದ್ರು ದೇವ್ರು ನಮ್ಮನ್ನ ಬಿಡಿಸಿ, ಸಮಸ್ಯೆಯಿಂದ ಬಿಡಿಸು ಅಂತಂದೇಳಿ ಅನೇಕ ಪ್ರಾರ್ಥನೆಗಳು, ಅನೇಕ ದೇವರುಗಳಿಗೆ ಪ್ರಾರ್ಥನೆ ಅನೇಕರು ಮಾಡ್ತಾರೆ. ಆದ್ರೆ ಯೋನನು ಅಂದ್ರೆ ನಂಬಿಗಸ್ತನು, ವಿಶ್ವಾಸಿ, ಆತನ ಏನ್ ಮಾಡ್ತಾನೆ? ಏನು ಮಾಡ್ತಾ ಇಲ್ಲ. ಆತನ ಏನು ಸುಮ್ನೆ ಇದ್ದಾನೆ. ವಾಕ್ಯದಲ್ಲಿ ಆತನ ಏನು ಮಾಡ್ತಾ ಇರೋ ತರ ಇಲ್ಲ. ಲಾಸ್ಟಿಗೆ ಆತನ ಏನ್ ಮಾಡ್ತಾನೆ? ಇದು ನನಗೋಸ್ಕರ ಬಂದಿರೋದು, ನೀವು ನನ್ನನ್ನ ತಳ್ಳಿಬಿಟ್ರೆ ಅದು ಶಾಂತವಾಗುತ್ತೆ ಅಂತಂದು ಹೇಳ್ಕೊಳ್ಳೋದನ್ನ ನಾವು ನೋಡ್ಬೋದು. ಸೊ ಇದು ಮಾಡೋದ್ರ ಮೂಲಕ ಆತನ ನೀರಿಗೆ ಬಿದ್ದಿದ ತಕ್ಷಣನೇ ಆ ನೀರ್ ಏನಾಗುತ್ತೆ? ಶಾಂತವಾದ, ಪ್ರಶಾಂತವಾಗಿ ಅದು ಟರ್ನ್ ಆಗೋದನ್ನ ನೋಡ್ತೀವಿ. ಬಟ್ ಆದ್ರೆ ಇಲ್ಲಿ ನಾನು ಹೇಳ್ಬೇಕಾದಂತ ವಿಷಯ ಏನಂತಂದ್ರೆ,
ಅಲ್ಲಿದ್ದಂತ ಅಂದ್ರೆ ಆತನ ಹಡಗಿನಲ್ಲಿ ಇರುವಂತ ವ್ಯಕ್ತಿಗಳು ಆತನಿಗಿಂತ ನಂಬಿಕೆಯಲ್ಲಿ ಇರ್ತಾರೆ, ಆತನಿಗಿಂತ ಜಾಸ್ತಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ನಮಗೂ ಏನಂದ್ರೆ ಕೆಲವೊಂದು ಸಿಚುವೇಶನ್ ಬಂದಾಗ ನಾವು ದೇವರಿಂದ ದೂರ ಆಗ್ಬಿಡ್ತೀವಿ. ದೇವರಿಂದ ದೂರ ಆಗ್ತೀವಿ, ದೇವ್ರ ಮಾತಿಗೆ ಏನೋ ವಿರುದ್ಧವಾಗಿ ನಡ್ಕೊಂತೀವಿ. ಬಟ್ ದೇವ್ರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡು ದೇವ್ರ ದೂರವಾಗಿ ಇಟ್ಕೊಂಡು ಕೂಡ ಮತ್ತೆ ನಾವೇನ್ ಮಾಡ್ತೀವಿ, ಪ್ರಾರ್ಥನೆಗೂ ದೂರ ಆಗ್ತೀವಿ. ಇದ್ ನೋಡ್ರಿ, ಒಂದಾದ್ಮೇಲೆ ಒಂದು ನಾವೇನ್ ಮಾಡ್ತಾ ಇದೀವಿ, ತಪ್ಪುಗಳನ್ನ ಹಂಗೆ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ದೇವರಿಂದ ದೂರ ಆಗೋದು ಫಸ್ಟ್ ನಾವು ತಪ್ಪು, ದೇವರ ವಾಕ್ಯಕ್ಕೆ ದೂರ ಆಗೋದು, ಪ್ರಾರ್ಥನೆಗೆ ದೂರ ಆಗೋದು, ದೇವರ ಮಾತುಗಳಿಗೆ ದೂರ ಆಗೋದು. ಇಲ್ಲಿ ಕೂಡ ಯೋನನ ಜೀವಿತ ನಾವು ಕಂಪೇರ್ ಮಾಡ್ಕೊಂಡ್ರೆ ಅದೇ ತರ ಇದೆ ಯೋನನ ಜೀವಿತ ಕೂಡ. ಆತನೇನೋ ಇದು ಏನೋ ಮಾಡ್ರನ್ ಲೈಫ್ ಅಲ್ಲ, ಆತನು ಕೂಡ ಏನ್ ಮಾಡ್ತೇನೆ, ದೇವರ ಮಾತಿಗೆ ದೂರ ಆದ, ದೇವರ ಚಿತ್ತಕ್ಕೆ ದೂರ ಆದ, ಮತ್ತೆ ಪ್ರಾರ್ಥನೆಗೆ ದೂರ ಆಗ್ತೇನೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಬಟ್ ಆದ್ರೆ ಯಾವಾಗ ಆತನಿಗೆ ಇದು ಎಲ್ಲ ಅವರು ಹಡಗಲ್ಲಿರುವಂತ ಸಾಮಾನುಗಳೆಲ್ಲ ಹೊರಗಾಕಿ ಎಲ್ಲ ಆದ್ಮೇಲೆ ಇನ್ನ ಕೊನೆಯ ಆಪ್ಷನ್ ಏನಿಲ್ಲ, ಕೊನೆಯ ಆಪ್ಷನ್ ಅವ್ರ ಜೀವ ಕಳ್ಕೋಬೇಕು ಅಥವಾ ಈತನು ಅಲ್ಲಿ ತನ್ನ ತಪ್ಪನ್ನು ಒಪ್ಕೋಬೇಕು. ಆ ಸಿಚುವೇಶನ್ ವರೆಗೂ ಬಂದು ಅಲ್ಲಿ ಆತನ ಹೇಳ್ತಾನೆ, ಇಲ್ಲ, ಈ ಸಮಸ್ಯೆ ಬಂದಿರೋದು ನನ್ನಿಂದ, ನನ್ನನ್ನು ನೀವೇನ್ ಮಾಡ್ಬೇಕು, ನೀರಲ್ಲಿ ತಳ್ಳಿದ್ರೆ ಅವಾಗ ನಿಮಗೆ ಈ ಒಂದು ಸಮಸ್ಯೆ ಹೋಗುತ್ತೆ ಅಂದಾಗ ಅವರೆಲ್ಲರೂ ಸೇರಿ ಆತನನ್ನು ನೀರಲ್ಲಿ ತಳ್ಳಿದ್ಮೇಲೆ ಆ ಸಮುದ್ರವು ಶಾಂತವಾಯ್ತು. ಆ ಸಮುದ್ರದಲ್ಲಿ ಮೀನ್ ಬರುತ್ತೆ, ದೊಡ್ಡ ಮೀನ್ ಬಂದ ಆತನ ನುಂಗುತ್ತೆ. ಅಲ್ಲಿ ಆತನು 3 ದಿನ 3 ರಾತ್ರಿಗಳ ಆ ಮೀನ್ ಹೊಟ್ಟೆ ಒಳಗೆ ಆತನು ಸತತವಾಗಿ ಪ್ರಾರ್ಥನೆ ಮಾಡಿದ್ಮೇಲೆ ಆ ಮೀನ್ ಏನ್ ಮಾಡುತ್ತೆ, ನಿನೆವೆ ಪಟ್ಟಣಕ್ಕೆ ಆತನನ್ನು ಉಗುಳುತ್ತೆ. ಅಲ್ಲೋಗಿ ಮತ್ತೆ ಆತನು ಸುವಾರ್ತೆಯನ್ನು ಸಾರುವಾಗ ಇಡೀ ದೇಶ, ಇಡೀ ಪಟ್ಟಣ ಬದಲಾಗುತ್ತೆ. ಮತ್ತೆ ಆ ಪಟ್ಟಣದ ಜೊತೆಗೆ ಅಲ್ಲಿ ಆತನು ಹೇಳಿದ ಒಂದೇ ಒಂದು ಮಾತಿಗೆ ಇಡೀ ಅರಸರು, ಅಲ್ಲಿ ಪ್ರಾಣಿ ಪಕ್ಷಿ ಜಂತುಗಳು ಅರಸರು ಎಲ್ಲರೂ ಆತನ ಮಾತು ಕೇಳಿ ಬದಲಾದ್ರು ಅಂತ ಹೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಆತನ ಮಾತಿಗೆ ಎಷ್ಟು ವ್ಯಾಲ್ಯೂ ಕೊಟ್ರ ಅಂದ್ರೆ ಆತನ 3 ದಿನ ಮಾಡಿದಂತ ಪ್ರಾರ್ಥನೆ ಎಂತ ಪ್ರಾರ್ಥನೆ ಆಗಿರ್ಬೋದು ಅಂತಂದು ಕೂಡ ನಾವು ಯೋಚನೆ ಮಾಡ್ಬೋದು. ಇಲ್ಲಿ ಯಾವ ರೀತಿಯಲ್ಲಿ ಆತನ ಪ್ರಾರ್ಥನೆ ಮಾಡ್ದ, ಹೇಗೆ ಪ್ರಾರ್ಥನೆ ಮಾಡ್ದ, 3 ದಿನಗಳ 3 ರಾತ್ರಿಗಳ ಆತನ ಹೇಳಿದಂತ ಒಂದು ವರ್ಡ್ಗೆ ಇಡೀ ದೇಶ, ಇಡೀ ರಾಜ್ಯರು, ಎಲ್ಲರೂ ಆತನ ಮಾತಿಗೆ ಹೋಗೊಟ್ಟು, ಆ ಸುವಾರ್ತೆಗೆ ಹೋಗೊಟ್ಟು ಒಪ್ಕೊಂಡ್ರು. ಅಂದ್ರೆ ಆತನ ಎಷ್ಟು ದೊಡ್ಡ ಪ್ರಾರ್ಥನೆ, ಎಂತ ದೊಡ್ಡ ಪ್ರಾರ್ಥನೆ, ಎಷ್ಟು ಪವರ್ಫುಲ್ ಆದಂತ ಪ್ರಾರ್ಥನೆ ಮಾಡೋದನ್ನ ನಮ್ಗೆ ಗೊತ್ತಿಲ್ಲ ಮೀನಿನ ಹೊಟ್ಟೆ ಒಳಗೆ. ಬಟ್ ಅಲ್ಲಿ ಹೋಗಿದ ತಕ್ಷಣನೇ, ಆತನ ಹೇಳಿದ ತಕ್ಷಣ ಅಲ್ಲಿ ಸಕ್ಸಸ್ಫುಲ್ ಆಗೋದು, ಇಡೀ ಪಟ್ಟಣ ಬದಲಾಗೋದನ್ನ ನಾವು ನೋಡ್ಬೋದು. ಸೊ ಇದು ನಾವು ಯೋನನ ಒಂದು ಜೀವನದ ಮೂಲಕ ಗೊತ್ತಿಲ್ಲದ ಒಂದು ಅನೇಕ ಸತ್ಯಗಳನ್ನ ಇವತ್ತು ಕಲಿಯುವಂತೆ ದೇವರ ಸಹಾಯ ಮಾಡಿದ್ರೆ, ಹೋಪ್ ನಿಮಗೆ ಅಟ್ಲೀಸ್ಟ್ ಕೆಲವೊಂದು ಅಂಶಗಳು, ನಿಮಗೆ ಗೊತ್ತಿಲ್ಲದ ಅಂಶಗಳನ್ನ ನಾನು ನಿಮಗೆ ತಿಳಿಸಿದೆ ಅಂತ ನಾನು ನೆನೆಸ್ತೇನೆ. ಇದರಲ್ಲಿ ನಿಮಗೆ ಬಹಳ ವಿಷಯಗಳು ಗೊತ್ತಿರ್ಬೋದು ಅಥವಾ ಬಹಳ ವಿಷಯಗಳು ರಿಪೀಟೆಡ್ ಅನ್ಸ್ಬೋದು. ಬಟ್ ಆದ್ರೆ ಕೆಲವೊಂದು ವಿಷಯಗಳು ಬಹಳ ಗೊತ್ತಿಲ್ಲದ ವಿಷಯಗಳು ಅಂತ ನಾನು ನೆನೆಸ್ತೇನೆ. ಸೊ ಅದಕ್ಕಾಗಿ ದೇವ್ರ ನಮ್ಗೆ ಸ್ತೋತ್ರ. ಮತ್ತೆ ವಾಕ್ಯಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಪಾಸ್ಟರ್ ಅಂಪಯ್ಯ ಅವರು ಜಾಯ್ನ್ ಆಗಿದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ. ಪ್ರಾರ್ಥಿಸಿಕೊಳ್ಳೋಣ. ಈ ಸುಂದರವಾದಂತಹ ಸಮಯದಲ್ಲಿ ಮಹೋನ್ನತನು, ಮಹಾಪರಿಶುದ್ಧನು, ಸರ್ವಶಕ್ತನೂ ಆಗಿರುವಂತ ನಮ್ಮ ಪರಲೋಕದ ತಂದೆಯೇ, ಅಪ್ಪ, ಈ ಸುಂದರವಾದಂತ ಸಮಯದಲ್ಲಿ ಕರ್ತನೆ, ಅಪ್ಪ, ಈ ರೀತಿಯಾಗಿ ದೇವ ಜೂಮ್ ಮೀಟಿಂಗ್ ಅಲ್ಲಿ ನಾವೆಲ್ಲರೂ ಸೇರಿಕೊಂಡು ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವಂತೆ ನೀನು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಕರ್ತನೆ, ಅಪ್ಪ, ಇಗೋ ನಿನ್ನ ಪ್ರಿಯ ಮಗನನ್ನು ಸ್ವಾಮಿ ನಿನ್ನ ಆತ್ಮದಿಂದ ತುಂಬಿಸಿ ಅಭಿಷೇಕಿಸಿ ಕರ್ತನೆ, ಎಷ್ಟೋ ಉತ್ತಮವಾಗಿ ಕರ್ತನೆ ಏನನ್ನ ಕುರಿತಾಗಿ ಅಪ್ಪ ನೀನು ಮಾಡಿದಂತ ಮೇಲುಗಳು, ನೀನು ಮಾಡಿದಂತ ದೇವ ಕಾರ್ಯಗಳನ್ನು ಸ್ವಾಮಿ ನಾವು ಇವತ್ತು ದೇವ ನಿನ್ನ ಮಗನ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳುವಂತ ಭಾಗ್ಯ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಬ್ರದರ್ ಅವ್ರನ್ನ ಇನ್ನ ಚೆನ್ನಾಗಿ ದೇವ ನೀವು ನಿನ್ನ ಆತ್ಮದಿಂದ ತುಂಬಿಸಿ ಇನ್ನು ಹೆಚ್ಚಾಗಿ ದೇವ ಇಗೋ ನಿನ್ನ ಜ್ಞಾನ ದೇವ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿ ನಿನ್ನ ಸತ್ಯತೆಯಲ್ಲಿ ಸ್ಥಿರಪಡಿಸಿ ಕರ್ತನೆ, ಇನ್ನು ಅನೇಕ ಜನರಿಗೆ ಈ ರೀತಿಯಾದಂತ ವಾಕ್ಯವು ದೇವ ನಿನ್ನ ಮಗನ ಮೂಲಕವಾಗಿ ನೀನು ದಯಪಾಲಿಸಿ ಎಂಬುದಾಗಿ ನಾವು ಬೇಡಿಕೊಳ್ತಾ ಇದೀವಿ ಕರ್ತನೆ. ತಿಳಿಯದ ಗೂಢಾರ್ಥಗಳು, ಮರ್ಮಗಳನ್ನು ದೇವ ತಿಳಿಸಿ ಅನೇಕ ಜನರು ಸ್ವಾಮಿ ನಿನ್ನ ಸೇವೆಯ ವಿಷಯದಲ್ಲಿ ಕರ್ತನೆ ಅಭಿವೃದ್ಧಿಗೊಳ್ಳಲು ನೀನು ಸಹಾಯ ಮಾಡಿ ಎಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೀನಿ ಪ್ರಭು. ಸೇರಿ ಬಂದಿರುವ ಈ ಗ್ರೂಪ್ ನಲ್ಲಿ ಇರುವಂತ ಪ್ರತಿ ಒಬ್ಬರನ್ನು ದೇವ ನೀವು ಜ್ಞಾಪಕದಲ್ಲಿ ತಂದುಕೊಂಡು ಏನಾದ್ರೆ ದೇವ ಈಗ ಕೇಳಿದಾರೋ, ಏನಾದ್ರೆ ತಿಳ್ಕೊಂಡಿದಾರೋ ಕರ್ತನೆ ಅದನ್ನು ಮರೆತು ಹೋಗದಂತೆ ಕರ್ತನೆ ತಮ್ಮ ಜೀವಿತಗಳಲ್ಲಿ, ತಮ್ಮ ಕುಟುಂಬಗಳಲ್ಲಿ ದೇವ ಈಗ ಕರ್ತನೆ ನಿನ್ನ ಸೇವೆಯ
ಕಾರ್ಯಗಳಲ್ಲಿ ಉಪಯೋಗಿಸಿಕೊಂಡು ಕರ್ತನೆ ನಿನ್ನ ನಾಮ ಮಹಿಮೆ ಪಡಿಸುವಂತ ಭಾಗ್ಯ ನೀನು ದಯಪಾಲಿಸು ಪ್ರಭುವ. ಈಗ ನಿನ್ನ ಚಿತ್ತವಾಗಿದ್ರೆ ಮತ್ತೊಂದು ಆವೃತ್ತಿ ನಾವೆಲ್ಲರೂ ಇದೇ ರೀತಿಯಾಗಿ ಸೇರಿಕೊಂಡು ದೇವ ಮತ್ತೊಂದು ಆವೃತ್ತಿ ದೇವ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುವಂತ ಭಾಗ್ಯ ನೀನು ದಯಪಾಲಿಸಬೇಕೆಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ನಿನ್ನ ನಾಮ ಹೆಚ್ಚುವರಾಗಿ ಎಲ್ಲ ಸ್ತುತಿಗನ ಮಾನ ಮಹಿಮೆ ಪ್ರಭಾವಗಳು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಸೊ ಎಷ್ಟು ಜನಕ್ಕೆ ಈ ಒಂದು ಸಂದೇಶ ಅಥವಾ ಈ ಒಂದು ವಾಕ್ಯ ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿತ್ತು, ಮತ್ತೆ ಗೊತ್ತಿಲ್ಲದ ಅನೇಕ ಸತ್ಯಗಳನ್ನು ನೀವು ಕಲ್ತಿರೋ ಗೊತ್ತಿಲ್ಲ. ಸೊ ನಾನು ಒಂದು ಇಬ್ಬರಿಗೆ ಮಾತ್ರ ಅವಕಾಶ ಕೊಡ್ತೀನಿ, ಇಬ್ರು ಅಥವಾ ಮೂವರು. ಯಾರಾದ್ರೂ ಈ ವಾಕ್ಯದಿಂದ ನನಗೆ ಇದು ಗೊತ್ತಿಲ್ಲದ ಸಂಗತಿ ನನಗೆ ತಿಳ್ಕೊಂಡಿದೀನಿ ಅಂತಂದು ಹೇಳೋದಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಕೊನೆಗೆ ನಿಮ್ಗೆ ಬಹಳ ಟೈಮ್ ಇರುತ್ತೆ ಅವಾಗ ಬೇಕಾದ್ರೆ ಹೇಳ್ಬೋದು. ಬಟ್ ಆದ್ರೆ ಈಗ ನಾನು ಹೇಳ್ಬೇಕು ಅಂತ ಹೇಳಂಗಿದ್ರೆ ನೀವ್ ಹೇಳಿ. ಮತ್ತೆ ಇವಾಗ ಹೇಳ್ತಾ ಇದೀನಿ, ಇದಾದ್ಮೇಲೆ ಡಿಸ್ಕಷನ್ ಇರುತ್ತೆ. ಡಿಸ್ಕಷನ್ ಆದ್ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಗೇಮ್ ನಿಮ್ಗೆ ರೆಡಿ ಆಗಿದೆ, ಆ ಗೇಮ್ ಕೂಡ ವೇಟ್ ಆಗ್ತಿದೆ. ಸೊ ಇವಾಗ ಇಬ್ರು ಅಥವಾ ಮೂವರಿಗೆ ನಾನು ಅವಕಾಶ ಕೊಡ್ತೀನಿ. ಜಸ್ಟ್ 1 or 2 minutes ನಿಮಗೆ ಗೊತ್ತಿಲ್ಲದ ಸಂಗತಿ ನಿಮ್ಗೆ ಏನಾದ್ರು ಗೊತ್ತಾಯ್ತಾ, ಅಥವಾ ನನಗೆ ಆಲ್ರೆಡಿ ಯೋನನ ಜೀವಿತದ ಬಗ್ಗೆ ನೀವ್ ಏನೇನ್ ಹೇಳಿದ್ರು ಎಲ್ಲ ನನಗೆ ಗೊತ್ತಿದೆ ಅಂತ ಯಾರಾದ್ರೂ ಹೇಳಂಗಿದ್ರೆ ಒಂದು 2 minutes ಯಾರಾದ್ರೂ ಹೇಳಂಗಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ನಾವು ಯೋನನ ಸ್ಟೋರಿ ನಾವು ನಿಜವಾದ ಯೋನನ ಪುಸ್ತಕದಿಂದಲೇ ಪ್ರಾರಂಭ ಮಾಡ್ತಾ ಇದೀವಿ. ನಾವು ಪ್ರಾರಂಭನೇ ಜೀವನ ಸ್ಟಾರ್ಟ್ ಆಗುತ್ತಂತ ಅನ್ಕೊಂಡಿದ್ವಿ ನಾವು. ಬಟ್ ಅದ್ರ ಫಸ್ಟ್ ಟೈಮ್ ನಾನ್ ಕೇಳಿಸ್ಕೊಳ್ತಿರೋದು ಫಸ್ಟ್ ಟೈಮ್ 2 ಅರಸರಿಂದ 14, 15 ಯೋನನ ಫಸ್ಟ್ ನಾನು ಕೇಳಿಸ್ಕೊಳ್ತಿದ್ದೆ. ಆಮೇಲೆ ಕೂಡ ನಮ್ಗೆ ಗೊತ್ತಿಲ್ಲ ಹೆಸರನ್ನ ಡವ್ ಅಂತ ಹೇಳೋದು, ಶಾಂತನು ಅಥವಾ ಪರಿಶುದ್ಧ ಅನ್ನೋದು ಹೆಸರು ಕೂಡ ನಾವು ಅಷ್ಟು ಗೊತ್ತಿರ್ಲಿಲ್ಲ. ಸೊ ಅದು ಒಂದು ಹೊಸ ವಿಷಯಗಳನ್ನು ಕಲ್ತ್ವಿ. ಸೊ ಆಮೇಲೆ ಮೀನಿನ ಹೊಟ್ಟೆ ಒಳಗಡೆ ಹೋದಾಗ ಅದು ತಪ್ಪಿಗೆ ಪನಿಷ್ಮೆಂಟ್ ಮಾಡೋದಕ್ಕೋಸ್ಕರ ಕ್ಲಿಯರೆನ್ಸ್ ಇಲ್ಲ, ನಿಮ್ದು ವಾಯ್ಸ್ ಕ್ಲಿಯರೆನ್ಸ್ ಆಗಿ ಬರ್ತಾ ಇಲ್ಲ, ಕ್ಲಿಯರ್ ಆಗಿ. ನಿಮ್ದು ವಾಯ್ಸ್ ಕಟ್ ಆಗ್ತಿದೆ ಪಾಸ್ಟರ್, ನೆಟ್ವರ್ಕ್. ಓಕೆ, ಅವಕಾಶ ಕೊಡಿ ಮೇಡಮ್. ಪಾಸ್ಟರ್ ಹೇಳಿ. ಹಲೋ, ವಾಯ್ಸ್ ಕಟ್ ಬೇರೆ ಯಾರು ಅವಕಾಶ ಕೊಡಿ. ಓಕೆ ಪಾಸ್ಟರ್, ನಮ್ಮ ವಾಯ್ಸ್ ಸರಿಯಾಗಿ ಕೇಳಿಸುತ್ತೆ, ಬೇರೆ ಯಾರು ಅವಕಾಶ ಕೊಡಿ. ಅದೇ ನಿಮ್ದು ಏನೋ ನೆಟ್ವರ್ಕ್ ಲೋ ಇದ್ದಂಗಿದೆ, ವಾಯ್ಸ್ ಕೇಳಿಸ್ತಾ ಇದೆ ಬಟ್ ಕಟ್ ಆಗ್ತಿದೆ. ಅದೇ ಅವಕಾಶ ಕೊಡಿ. ಓಕೆ, ಬೇರೆ ಯಾರಾದ್ರೂ? ನಮಗೆ ಯೋನನ ಬಗ್ಗೆ ಇವತ್ತು ಹೇಳಿದ್ರಲ್ಲಿ ನಮಗೆ ಇದು ಅರ್ಥ ಆಯ್ತು ಅನ್ನೋರು ಯಾರಿಲ್ಲ ಅಂದ್ರೆ ನಾನು ಡಿಸ್ಕಷನ್ ಅಥವಾ ಗೇಮಿಗೆ ಹೋಗ್ತೀನಿ. ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಕೊನೆಯಲ್ಲಿ ನಾವು ಮಾತಾಡೋಣ. ನಾ 1 ನಿಮಿಷ ಇದೆ, ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಯಾರಿಲ್ಲ. ಓಕೆ, ಡನ್. ಸೊ ಇವತ್ತಿನ ಡಿಸ್ಕಷನ್ ಬಹಳ ಜನಕ್ಕೆ ಗೊತ್ತು, ಆಲ್ರೆಡಿ ಗ್ರೂಪ್ ಅಲ್ಲಿ ಹಾಕಿದೀನಿ. ಮತ್ತೆ ಕೆಲವೊಬ್ರು ಡೌಟ್ ಕೇಳಿದ್ರು, ಡೌಟು ಎಲ್ಲ ತೀರಿಸಿದೀನಿ. ನಿಮ್ಮೆಲ್ಲರಿಗೂ ಅವೇರ್ ಇದೆ ಅಂತ ನಾನು ನೆನೆಸ್ತೇನೆ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡುವುದು ಯಾಕೆ ಅನ್ನೋದು ಫಸ್ಟ್ ಕ್ವಶನ್. ಎರಡನೇ ಪ್ರಶ್ನೆ ಬಂದು, ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು. ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಇದು. ಸೊ ಫಸ್ಟ್ ಕ್ವಶನ್ಗೆ 4 ನಿಮಿಷ,
2 ಕ್ವಶನ್ಗೆ 2ನೇ ಕ್ವಶನ್ 4 ನಿಮಿಷ. ಸೊ ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಕು. ನಾನು ಬಹಳ ಟೈಮ್ ಇಲ್ಲ, ನೀವು ಬಹಳ ಟೈಮ್ ಕೂಡ ಕನ್ಸ್ಯೂಮ್ ಮಾಡಬೇಡಿ. ಸೊ ಮೊದಲನೇ ಪ್ರಶ್ನೆ, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡೋಗುವುದು ಯಾಕೆ? ಈ ಪ್ರಶ್ನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ ಬೇಗ? ನಾನು ಆಡಿಬಲ್ ಇದೀನಲ್ಲ, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಓಕೆ. ಮೊದಲನೇ ಪ್ರಶ್ನೆ, ನಾವು ಕೆಲವೊಮ್ಮೆ ದೇವರ ಯೋಜನೆಗಳಿಂದ ಓಡೋಗುವುದು ಯಾಕೆ? ಸೊ ಇದ್ರದ್ದು ನಿಮ್ಮ ಅಭಿಪ್ರಾಯ ಏನು? ಹ್ಯಾಂಡ್ ರೈಸ್ ಮಾಡ್ಬೋದಾ ಯಾರಾದ್ರು? ಹಲೋ, ಯಾರಿಲ್ಲ? ನಿಮ್ಮ ಡಿಸ್ಕಷನ್ ಅಥವಾ ನಿಮ್ಮ ಅಭಿಪ್ರಾಯನ ತಿಳಿಸೋದಕ್ಕೆ? ನಿಮ್ಮ ಅಭಿಪ್ರಾಯ ಅಷ್ಟೇ, ಅದು ತಪ್ಪು ಸರಿ ಅಂತಲ್ಲ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ, ಈ ಪ್ರಶ್ನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಾಯ್ಸ್ ಕೇಳಿಸುತ್ತಾ? ಹಾ, ಕೇಳಿಸ್ತದೆ ಫಸ್ಟ್. ಅದು ವಾಯ್ಸ್ ಬ್ರೇಕ್ ಕೇಳಿಸಲ್ಲ, ಆಗ್ಲಿಲ್ಲ. ಅದೇ ಸ್ವಲ್ಪ ಬ್ರೇಕ್ ಆಗ್ತಿದೆ ನಿಮ್ಮ ವಾಯ್ಸ್. ಅದೇ ನೆಟ್ವರ್ಕ್ ಅದೇ ಬ್ರೇಕ್ ಆಗ್ತಿದೆ ಫಸ್ಟ್ ನಿಮ್ಮ ವಾಯ್ಸ್. ಸರಿ, ಇರ್ಲಿ, ಹೇಳಿ ಫಸ್ಟ್ ಏನು ಮಾಡಿಕೊಳ್ಳದೆ ಕೆಲವು ಸಾರಿ ನಾವು ದೇವರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ದೇವರ ಯೋಜನೆಗಳೇನಂತ ನಾವು ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ಉದ್ದೇಶ ಅರ್ಥ ಮಾಡ್ಕೊಳ್ತಿಲ್ಲ. ಅವರು ಕೊಟ್ಟ ಕೆಲಸದಲ್ಲಿ ನಾವು ನಂಬಿಕಸ್ಥರಾಗ್ತಾ ಇಲ್ಲ. ಹಾಗಾಗಿ ನಾವು ಕೆಲವು ಸಾರಿ ದೇವರ ಯೋಜನೆಗಳಿಗೆ ನಾವು ವಿರುದ್ಧವಾಗಿ ತಪ್ಪಿಸ್ಕೊಂಡು ಓಡಿ ಹೋಗ್ತೀವಿ. ಓಕೆ, ವೆರಿ ಗುಡ್ ಪಾಯಿಂಟ್. ಬಹಳ ಒಂದು ವ್ಯಾಲಿಡ್ ಆದಂತ ಪಾಯಿಂಟ್. ದೇವರ ಚಿತ್ತ ಏನು, ದೇವರ ಏನ್ ಯೋಜನೆ ಇಟ್ಟಿದ್ದಾನಂತ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ. ಆಗೋದ್ರಿಂದ ದೇವರ ಒಂದು ಚಿತ್ತದಿಂದ ನಾವು ಓಡೋಗ್ತೀವಿ, ಅಥವಾ ದೇವರ ಯೋಜನೆಯಿಂದ ನಾವು ಓಡೋಗ್ತೀವಿ ಅಂತ ಅಂದು ಹೇಳ್ತಾ ಇದಾರೆ. ಸೊ ಮತ್ತೆ ಬೇರೆ ಯಾರಾದ್ರೂ ದೇವರ ಯೋಜನೆ ಇಂದ ನಾವು ಯಾಕೆ ಓಡೋಗೋದು ಯಾಕೆ? ಯಾರಿಗಿಲ್ಲ ಅಭಿಪ್ರಾಯ? ಬ್ರದರ್, ಫಸ್ಟ್ ದೇವ್ರ ನಾಮ ಸ್ತೋತ್ರವಾಗ್ಲಿ. ಆತ್ಮಿಕವಾದಂತ ಜೀವಿತ ನಮ್ಮಲ್ಲಿ ಸರಿಯಾಗಿ ದೇವರ ಚಿತ್ತಾನುಸಾರವಾಗಿ ಇಲ್ಲದಿದ್ರೆ, ಆತ್ಮವನ್ನು ನಾವು ಬಲಪಡಿಸದೆ ಶಾರೀರಿಕವಾಗಿ ಬಲ ಹೊಂದಿ ಶಾರೀರಿಕವಾದದ್ದನ್ನು ಪ್ರೀತಿಸಿ ಶಾರೀರಿಕವಾದಂತ ಕ್ರಿಯೆಗಳಲ್ಲಿ ನಾವು ತೊಡಗಿಕೊಳ್ಳೋದ್ರಿಂದ ಆತ್ಮಿಕವಾದಂತ ಕ್ರಿಯೆಗಳು ನಮಗೆ ಅರ್ಥ ಆಗದೇ ಇರೋದ್ರಿಂದ ದೇವರ ಯೋಜನೆಗಳಿಂದ ನಾವು ದೂರ ಹೋಗ್ತೀವಿ. ಯಾಕಂದ್ರೆ ಆತ್ಮಿಕವಾಗಿ ನಾವು ಆತ್ಮನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ್ರೆ ದೇವರ ಯೋಜನೆಗಳೆಲ್ಲ ನಮ್ಗೆ ಅರ್ಥ ಆಗ್ತವೆ. ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ದೇವರ ಚಿತ್ತ ಏನೆಂಬುದಾಗಿ ತಿಳ್ಕೊಳ್ತೀವಿ. ನಾವು ಶರೀರವನ್ನು ಪ್ರೀತಿ ಮಾಡ್ತಿರೋದ್ರಿಂದ ದೇವರ ಯೋಜನೆಗಳಿಂದ ನಾವು ದೂರ ಓಡೋಗ್ಲಿಕ್ಕೆ ಒಂದು ದಾರಿ ಎಂಬುದಾಗಿ ನಾನು ನೆನೆಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಪಾಸ್ಟರ್ ಹೇಳಿರುವಂತ ಅಭಿಪ್ರಾಯ ಪ್ರಕಾರ ಏನಂದ್ರೆ, ನಾವು ನಮ್ಮ ತಪ್ಪುಗಳಿಂದ ನಾವು ದೇವರ ಯೋಜನೆಯಿಂದ ಓಡೋಗ್ತೀವಿ ಅಂತಂದೇಳಿ. ಓಕೆ, ಸೊ ಓಕೆ ಓಕೆ ಪ್ರೈಸ್ ಲಾರ್ಡ್ ಎಲ್ಲರಿಗೂ. ದೇವರ ಯೋಜನೆಯಿಂದ ನಾವು ಯಾಕೆ ದೂರ ಇರ್ತೀವಿ ಅಂತಂದ್ರೆ, ಬಹಳ ಸರಿ ನಮ್ಮ ಯೋಜನೆಗೆ ತಕ್ಕಂತೆ ದೇವರ ಯೋಜನೆ ಮ್ಯಾಚ್ ಆಗ್ಬೇಕಂತ ನಾವ್ ಅನ್ಕೊಂತಿರ್ತೀವಿ. ಆದ್ರೆ ನಮಗೆ ಸುರಕ್ಷತೆ ಏನಂತಂದ್ರೆ, ದೇವರ ಯೋಜನೆಗೆ ನಾವು ಮ್ಯಾಚ್ ಆಗೋದು ಅಥವಾ ದೇವರ ಯೋಜನೆ ಪ್ರಕಾರ ನಾವು ಆಗೋದು ನಮ್ಗೆ ಒಳ್ಳೇದು. ಆದ್ರೆ ಆ ಪರಿಸ್ಥಿತಿ ನಮ್ಗೆ ಹೆಂಗಿರುತ್ತಂದ್ರೆ, ನಾವ್ ಯಾವ ದಾರಿಯಲ್ಲಿ ಹೋಗ್ತಿದೀವೋ ಅಥವಾ ನಾವ್ ಯಾವ ಯೋಚನೆ ಇಟ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ಹೋಗ್ತಿದ್ವೋ ಅದ್ರಲ್ಲಿ ದೇವರ ಉದ್ದೇಶ ನಾವು ದೇವ್ರೆ ಇದನ್ನ ಮಾಡ್ತಿದೀನಿ, ನಿನ್ ಚಿತ್ತ ಇರ್ಲಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಆ ಟೈಮಲ್ಲಿ ನಾವು ದೇವರ ಚಿತ್ತ ಇದು ಅಂತ ತಿಳ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ನಮ್ಮ ದಾರಿಯಲ್ಲೇ ದೇವರ ಚಿತ್ತ ಇರ್ಲಿ ಅಂತ ಹೇಳಿ ನಾವ್ ಅನ್ಕೊಂತೀವಿ. ಹಂಗಾಗಿ ಎಷ್ಟೋ ಸರಿ ದೇವರ ಚಿತ್ತದಿಂದ ನಾವು ದೂರ ಹೋಗುವಂತ ಒಂದು ಅನೇಕ ಪರಿಸ್ಥಿತಿಗಳು ಬರ್ತವೆ ಅಂತ ನಾನು ನೆನೆಸ್ತೀನಿ.
ಮತ್ತೆ ಇನ್ನೊಬ್ರ ಮೇಲೆ ಯಾಕೆ ನಾವು ಕರುಣೆ ತೋರಿಸ್ಬೇಕು, ಅದು ಕ್ವಶನ್ ಆಮೇಲೆನಾ? ಓಕೆ ಓಕೆ ಓಕೆ. ಸೊ ಫಸ್ಟ್ ಓಕೆ, ಭಾಗ್ಯ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡಿ ಮಾತಾಡಿ. ದೇವರ ವಾಕ್ಯಕ್ಕೆ ನಾವು ಅವಿಧೇಯರಾಗಿ ನಡ್ಕೊಳ್ತೀವಲ್ಲ, ಅದರಿಂದ ದೇವರ ಯೋಚನೆ ಏನೆಂಬುದು ನಮ್ಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ದೇವರ ಆಲೋಚನೆಗೆ, ದೇವರ ವಾಕ್ಯಕ್ಕೆ, ಆಜ್ಞೆಗಳಿಗೆ ನಾವು ವಿಧೇಯರಾದ್ರೆ ದೇವರ ಆಲೋಚನೆ ಏನು, ದೇವರ ಯೋಜನೆ ಏನು ಅಂತ ನಮಗೆ ಅರ್ಥವಾಗುತ್ತೆ ಫಸ್ಟ್. ಓಕೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾದ್ರೆ ದೇವರ ಚಿತ್ತ, ದೇವರ ಯೋಜನೆ ಏನನ್ನೋದು ನಮಗೆ ಅರ್ಥ ಆಗುತ್ತೆ. ಓಕೆ, ಮೋನಿಕಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯದೆ ನಂಬಿಕೆ ಇಲ್ಲದೆ ಇರ್ಬೇಕಾದ್ರೆ ಮೇನ್ ಆಗಿ ದೂರ ಆಗ್ತಾರೆ. ನಂಬಿಕೆ, ದೇವರ ಚಿತ್ತವನ್ನು ನಂಬದವ್ರು ನಂಬಿಕೆ ಇಲ್ಲದೆ ಇದ್ರೆ ದೂರ ಆಗ್ತಾರೆ. ಚಿತ್ತವನ್ನು ನಂಬ್ಕೊಂಡು ಓಕೆ, ದೇವರ ಚಿತ್ತ ನಂಬಿಕೆ ಇಲ್ಲದೆ ಇದ್ರೆ ನಮಗೆ ದೇವರ ಚಿತ್ತ ನಾವು ಫಾಲೋ ಮಾಡಕ್ ಆಗಲ್ಲ ಅಂತ ಅವರ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಸೊ ನಾವು ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಯಾರ್ಯಾರು ಫಸ್ಟ್ ಪ್ರಶ್ನೆಗೆ ತಮ್ಮ ಅಭಿಪ್ರಾಯಗಳು ಹೇಳಿದ್ರು ಅವರೆಲ್ಲರಿಗೂ ಫಸ್ಟ್ ಥ್ಯಾಂಕ್ ಯು ವೆರಿ ಮಚ್. ಇವೆಲ್ಲ ನಿಮ್ಮ ಅಭಿಪ್ರಾಯ ಅಷ್ಟೇ, ಓಕೆನಾ? ಅದರಲ್ಲಿ ಸರಿ ತಪ್ಪು ಏನಿಲ್ಲ. ಎರಡನೇ ಪ್ರಶ್ನೆ, ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವುಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸ್ಬೇಕು? ಇದು ಒಂದು ದೊಡ್ಡ ಟಾಪಿಕ್. ಇದು ಫರ್ಗಿವ್ನೆಸ್ ಬಗ್ಗೆ ಮಾತಾಡಿದ್ರೆ ಬಹಳ ದೊಡ್ಡ ಟಾಪಿಕ್. ಬಟ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಬೇಕಂತಂದ್ರೆ ನೀವು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು? ಅದೇ ನಿಮ್ ಪಕ್ಕದ ಮನೆಯವ್ರದ್ದು ಅವ್ರದ್ದು ಇವ್ರದ್ದು ಇರ್ತಾವಲ್ಲ ಸುದ್ದಿಗಳು, ಅವು ತೆಗಿರಿ ಅಲ್ವಾ? ಇಲ್ವಾ? ಯಾರ್ದು ಪಕ್ಕದ ಮನೆ ಸ್ಟೋರಿ, ಎದುರು ಮನೆ ಸ್ಟೋರಿ, ಕೆಲಸದಲ್ಲಿ ನೀವು ತಪ್ಪು ಮಾಡದೇ ಇದ್ರು ನಿಮ್ಮ ಮೇಲೆ ತಪ್ಪು ಇದಾಕಿ, ಇವ್ರಿಗ ನಾನು ಕರುಣೆ ತೋರಿಸ್ಬೇಕು, ಇವ್ರಿಗ ನಾನು ಇದು ಮಾಡ್ಬೇಕು ಅಂತ. ಓಕೆ, ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಬೇರೆ ಹೇಳ್ತಿದ್ರೆ ಅದು ನಡ್ತಾನೆ ಇದೆ. ಪಕ್ಕದ ಮನೆಯಿಂದ ಕಸ ಮನೆಗೆ ಬರ್ತಾನೆ ಇದೆ. ಆ ಕಸದ ವಿಚಾರದಲ್ಲಿ ತುಂಬಾ ನಾವು ಸಮಾಧಾನ ನೆಟ್ವರ್ಕ್ ಹೋಯ್ತು. ಓಕೆ, ಸೊ ಪಾಸ್ಟರ್ ಅವ್ರು ಹೇಳ್ತಾ ಇರುವಾಗ ನಿಮಗೆ ಯಾರಾದ್ರೂ ಈ ಪಾಯಿಂಟ್ ಮೇಲೆ ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡಿ, ಬೇಗ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಎಸ್, ಮತ್ತೊಬ್ಬರ ಮೇಲೆ ಕರುಣೆ ತೋರಿಸೋದು ಅಂತಂದ್ರೆ ನಿಜವಾಗ್ಲೂ ಇದು ಬಹಳ ಒಂದು ದೊಡ್ಡ ಮನಸ್ಸಿರ್ಬೇಕು. ಮುಂದೇನಂತಂದ್ರೆ ಯಾರಾದ್ರೂ ನಮ್ಮ ಎದುರಿಗಿರುವಂತ ವ್ಯಕ್ತಿ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ಸರಿ ಇಲ್ಲ ಅಂತಂದಾಗ ನಾವು ಡಿಸೈಡ್ ಮಾಡ್ತೀವಿ ಅವ್ರು ಒಳ್ಳೆಯವರಲ್ಲ, ಅವ್ರು ಸರಿ ಇಲ್ಲ, ಅವರಿಂದ ದೂರ ಇರ್ಬೇಕು, ಅವ್ರನ್ನ ಕ್ಷಮಿಸಬಾರ್ದು ಅಂತ ಹೇಳಿ ನಾವ್ ಅನ್ಕೊಳ್ತಾ ಇರ್ತೀವಿ. ಆದ್ರೆ ನಮ್ ಕಣ್ಮುಂದೆನೆ ಅದೇ ವ್ಯಕ್ತಿ ತುಂಬಾ ಚೆನ್ನಾಗಿರ್ತಾರೆ, ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರ್ತಾರೆ. ಅವರು ಆರೋಗ್ಯದಲ್ಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ಸಮಾಜದಲ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿರ್ತಾರೆ. ಅಂದ್ರೆ ಅವಾಗ ನಮಗ್ ಅರ್ಥ ಆಗ್ಬೇಕಾಗಿರೋದ್ ಏನಂತಂದ್ರೆ ಅವ್ರು ಚೆನ್ನಾಗಿದಾರ ಅಂತಂದ್ರೆ ಅವ್ರ ಹಣ, ಅವ್ರ ಬುದ್ಧಿ, ಅವ್ರ ಶಕ್ತಿಯಿಂದ ಅಲ್ಲ, ದೇವ್ರ ಅವ್ರ ಮೇಲೆ ಕೃಪೆ ತೋರಿಸ್ತಿದಾನ ಅಂತ ಹೇಳಿ.
ದೇವ್ರ ಕೃಪೆ ಇರೋದ್ರಿಂದ ಇವತ್ತು ಅವ್ರು ಚೆನ್ನಾಗಿದ್ದಾರೆ. ಅಂದ್ರೆ ಅವಾಗ ನನಗ್ ಅರ್ಥ ಆಗೋದೇನಂತಂದ್ರೆ, ದೇವ್ರೆ ಅವ್ರನ್ನ ಪ್ರೀತಿ ಮಾಡುವಾಗ ನಾನ್ ಯಾರು ಅವ್ರನ್ನ ದ್ವೇಷ ಮಾಡಕ್ಕೆ, ನಾನ್ ಯಾರು ಅವ್ರಿಗೆ ವಿರೋಧ, ಅಂದ್ರೆ ಅವ್ರ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಳಕ್ಕೆ. ನನ್ ಕಣ್ಣಿದ್ರೆ ಅವ್ರು ತಪ್ಪೇ ಮಾಡಿರ್ತಾರೆ, ನನಗಿಂತ ಚೆನ್ನಾಗ್ ಅವ್ರ ತಪ್ಪು ದೇವ್ರಿಗೆ ಗೊತ್ತಲ್ಲ. ಆದ್ರೂ ದೇವ್ರ ಅವ್ರಿಗೆ ಶಿಕ್ಷೆ ಕೊಡ್ದಂಗ ಅವ್ರನ್ನ ಚೆನ್ನಾಗಿಟ್ಟಿದ್ದಾನೆ. ಅವಾಗ ನನಗ್ ಅರ್ಥ ಆಗೋದಂದ್ರೆ, ನಾವ್ ಯಾರನ್ನು ಕೂಡ ವಿರೋಧಿಸ್ಬಾರ್ದು, ಯಾರ ಬಗ್ಗೆನೂ ನಾವ್ ತಪ್ಪಾಗಿ ತಿಳ್ಕೊಬಾರ್ದು. ಅಂದ್ರೆ ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು, ಅವ್ರ ಮೇಲೆ ಕರುಣೆ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯೇಸು ಸ್ವಾಮಿ ಕೂಡ ಅಷ್ಟೇ ಅಲ್ಲ, ಒಂದ್ಸರಿ ವ್ಯಭಿಚಾರದಲ್ಲಿ ಸಿಕ್ಕಿರುವಂತ ಸ್ತ್ರೀ ಹತ್ರ ಎಲ್ಲರೂ ಕರ್ಕೊಂಬಂದು ಈ ಅಮ್ಮನ ಸಾಯಿಸ್ಬೇಕು, ಹೊಡಿಬೇಕು, ಇವ್ರು ತಪ್ಪು ಮಾಡಿದಾರೆ, ವ್ಯಭಿಚಾರ ಮಾಡುವಾಗ ಸಿಕ್ಕಿದಾರೆ ಅಂದ್ರೆ ಯೇಸು ಸ್ವಾಮಿ ಒಂದೇ ಒಂದ್ ಹೇಳಿರೋದು, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರೇ ಕಲ್ಲಾಕ್ರಿ ಫಸ್ಟ್ ಅಂತಂದಾಗ ಎಲ್ಲರೂ ಮೌನವಾಗಿ ಆಗ್ಬಿಟ್ರು. ಅಂದ್ರೆ ಆತರ ಯೇಸು ಸ್ವಾಮಿ ಪ್ರೀತಿ ಮಾಡ್ತಿದ್ದಾನೆ, ಅವ್ರ ತಪ್ಪನ್ನಲ್ಲ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಹಂಗಾಗಿ ನಾವು ಕೂಡ ಮತ್ತೊಬ್ಬರನ್ನ ಪ್ರೀತಿ ಮಾಡ್ಬೇಕು, ಮತ್ತೊಬ್ಬರನ್ನ ಕ್ಷಮಿಸೋದು ನಮ್ಗೆ ಬಹಳ ಒಳ್ಳೆ ಗುಣ ಅಂತ ಹೇಳಿ ನಾನು ನೆನೆಸ್ತೇನೆ. ಥ್ಯಾಂಕ್ ಯು. ಇನ್ನ ಯಾರಾದ್ರೂ ನಮಗೆ ಇಷ್ಟವಿಲ್ಲದ ಅಥವಾ ನಮಗೆ ನೋವು ಉಂಟು ಮಾಡಿದ ಜನರಿಗೆ ನಾವು ಹೇಗೆ ಕರುಣೆ ತೋರಿಸಬೇಕು? ಓಕೆ, ನೀವು ವಿಡಿಯೋ ಆನ್ ಮಾಡಿದ್ರೆ ನಾನು ನಿಮ್ಮನ್ನ ಸ್ಪಾಟ್ಲೈಟ್ ಮಾಡ್ಬೋದು. ಎಸ್ ಪ್ಲೀಸ್ ಗೋ ಅಹೆಡ್. ಫಸ್ಟ್ ನಿಮ್ದು ಕಟ್ ಆಯ್ತು, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ. ಹೌದೌದು, ನೆಟ್ವರ್ಕ್ ಸಿಗ್ತಾ ಇಲ್ಲ ನಮ್ಗೆ. ಅದು ಕೇಳಿಸ್ತಾ ಇದೆ ಫಸ್ಟ್. ನಾವು ಕೂಡ ಮುಖ್ಯ. ಯಾಕಂದ್ರೆ ಈಗ ಸಿಸ್ಟರ್ ಹೇಳ್ದಂಗೆ ಇವತ್ತು ಕ್ಲಾಸ್ ಅಲ್ಲಿ ಕೂಡ ನಾವು ಅದೇ ಕಲ್ತೀವಿ. ಸಾಧಿಸಬೇಕೆಂಬ ಯೇಸುಸ್ವಾಮಿ ಬರುವಾಗ ಯೇಸುಸ್ವಾಮಿ ಕೈಯಲ್ಲಿ ಇದ್ದು ಒಟ್ಟಿಗೆ ಬಂದ ಜನರಿಗೆ ಏನ್ ಮಾಡ್ಬೇಕನ್ನೋ ವಿವೇಚನೆ ಅವರು ಬಹಳ ಮುಖ್ಯ ಓಕೆ, ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ, ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅಲ್ಲಿ. ಓಕೆ, ಭಾಗ್ಯ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಭಾಗ್ಯ, ಓಕೆ ಹೇಳಿ ಸಿಸ್ಟರ್. ಫಸ್ಟ್ ಬೇರೆಯವ್ರ ತಪ್ಪುಗಳನ್ನು ನಾವು ಕ್ಷಮಿಸುವಾಗ ದೇವ್ರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ, ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅವ್ರ ತಪ್ಪನ್ನು ನಾವೇ ನೆನಪಿನಿಟ್ಟುಕೊಂಡು ಅವ್ರನ್ನ ದ್ವೇಷ ಮಾಡುವಾಗ ದೇವ್ರು ಸಹನೆ ನಾವು ತಪ್ಪು ಮಾಡ್ತೀವಲ್ಲ, ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತಿರ್ತೀವಂತ ಮನವರಿಕೆ ನಮಗ್ ಉಂಟಾದಾಗ ಮಾತ್ರ ನಾವು ಇನ್ನೊಬ್ಬರನ್ನು ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದ್ರೆ ಮಾತ್ರ ದೇವರು ನಮ್ಮ ತಪ್ಪು ಕ್ಷಮಿಸ್ತಾರೆ. ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡುವಾಗ ದೇವ್ರು ಸಹನೆ ನಾವು ಕೆಲವೊಂದ್ಸರಿ ನಾವು ತಪ್ಪು ಮಾಡ್ತಿರ್ತೀವಲ್ಲ, ಅವಾಗ ದೇವ್ರು ನಮ್ಮ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಸಹನೆ ದೇವ್ರು ಪ್ರೀತಿ ಮಾಡ್ತಾರೆ. ಸೊ ಇನ್ನ ಯಾರಾದ್ರೂ ನಿಮ್ಮ ಒಪಿನಿಯನ್ ಹೇಳೋರು ಬೇಗ ಹ್ಯಾಂಡ್ ರೈಸ್ ಮಾಡಿ. ನಮಗೆ ಹ್ಯಾಂಡ್ ರೈಸ್ ಮಾಡಿದ್ರು ಅವ್ರಿಗೆ ಸ್ಕ್ರೀನ್ ಅಲ್ಲಿ ಬರ್ತಾ ಇಲ್ಲ ಅನ್ಸುತ್ತೆ. ಓಕೆ, ದೇವನಾಮಕ್ಕೆ ಸ್ತೋತ್ರ. ನಾವ್ ಈ ವಿಷಯದಲ್ಲಿ ನೋಡುವಾಗ ನಾವ್ ಶಾರೀರಿಕವಾಗಿ ಯೋಚನೆ ಮಾಡೋದಾದ್ರೆ ನಮ್ಗೆ ನೋವುಂಟು ಮಾಡಿದಂತವ್ರನ್ನ ನಾವು ಕರುಣೆ ತೋರ್ಸೋದು ಬಹಳ ಕಡಿಮೆನೆ. ಒಂದು ಆತ್ಮಿಕವಾಗಿ ನಾವ್ ಯೋಚನೆ ಮಾಡೋದಾದ್ರೆ ನಮ್ಗೆ ಎಷ್ಟೇ ನೋವು ಉಂಟು ಮಾಡಿರ್ಲಿ, ಯೇಸು ಸ್ವಾಮಿ ನಮ್ಮ ತಪ್ಪುಗಳನ್ನ ಯಾವ ರೀತಿ ಕ್ಷಮಿಸಿ ಕರುಣೆ ತೋರಿಸಿದಾರೋ ಅದೇ ರೀತಿಯಲ್ಲಿ ನಮ್ಗೆ ಎಷ್ಟೇ ನೋವು ಉಂಟು ಮಾಡಿದ್ರು ಸಹ ನಾವು ಅವ್ರಿಗೆ ಕರುಣೆ ತೋರಿಸ್ಬೇಕು ಅಂತೇಳಿ ಈ ವಿಷಯದಿಂದ ನಾವು ತಿಳ್ಕೊಬಹುದು. ಯಾಕಂದ್ರೆ ದೇವ್ರ ಅವತ್ತು ನಮ್ ತಪ್ಪುಗಳನ್ನು ಕ್ಷಮಿಸಿಲ್ಲ ಅಂತ ಅಂದಿದ್ರೆ ಇವತ್ತು ನಾವು ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನಮ್ಮನ್ನ ಎಷ್ಟೇ ನೋವು ಪಡಿಸಿದ್ರು, ನಮ್ಗೆ ಎಷ್ಟೇ ಬೇಜಾರು ಮಾಡಿದ್ರು ಸಹ ಯೇಸು ಸ್ವಾಮಿ ಯಾವ ರೀತಿ ಕ್ಷಮಿಸಿದಾರೋ ಆ ರೀತಿ ನಾವು ಸಹ ಕ್ಷಮಿಸಿ ಅವರಿಗೆ ಕರುಣೆ ತೋರಿಸ್ಬೇಕು ಅನ್ನೋದು ಈ ವಿಷಯದಿಂದ ನಾನು ತಿಳ್ಕೊಂಡೆ. ಓಕೆ, ಥ್ಯಾಂಕ್ ಯು ಅಕ್ಕ. ಸೊ ಇನ್ನು ಯಾರಾದ್ರೂ ಈ ಟಾಪಿಕ್ ಮೇಲೆ ಮಾತಾಡಬಹುದಾ? ಇನ್ನು 30 ಸೆಕೆಂಡ್ಸ್ ಇದೆ, ಇಲ್ಲಾಂದ್ರೆ ನಾವು ಮುಂದೆ ಗೇಮಿಗೆ ಹೋಗೋಣ. ಯಾರಾದ್ರೂ ಮಾತಾಡ್ಬೇಕಂತಿದ್ರೆ ಹ್ಯಾಂಡ್ ರೈಸ್ ಮಾಡಿ ಈ ಟಾಪಿಕ್ ಬಗ್ಗೆ. ಟಿಕ್ ಟಿಕ್ 1
ನಡೆಸ್ಬೇಕಾ? ಟಿಕ್ ಟಿಕ್ 2. ಓಕೆ, ಸೊ ಯಾರ್ಯಾರು ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಪಿನಿಯನ್ ಗಳನ್ನ ಹಂಚ್ಕೊಂಡ್ರಿ. ಇದು ಡಿಸ್ಕಷನ್ ಅಂದ್ರೆ ಏನು ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿಲ್ಲ. ಡಿಸ್ಕಷನ್ ಅಂದ್ರೆ ಏನಂದ್ರೆ ನಮಗೆ ಆ ಒಂದು ವಿಷಯದ ಬಗ್ಗೆ ಏನ್ ಅರ್ಥ ಆಗುತ್ತೋ ಅಥವಾ ನಮ್ಮ ಅಭಿಪ್ರಾಯ ಏನಿದೆಯೋ ಅದನ್ನ ಹೇಳೋದು ಅಷ್ಟೇ ಡಿಸ್ಕಷನ್ ಅಂದ್ರೆ. ನೀವ್ ಹೇಳ್ತೀರಾ, ಬೇರೆಯವ್ರು ಹೇಳ್ತಾರ, ಮತ್ತೊಬ್ರು ಹೇಳ್ತಾರೆ ಅಷ್ಟೇ. ಅದನ್ನೇ ಡಿಸ್ಕಷನ್ ಅಂತೀವಿ. ನೀವು ಬಹಳ ಜನ ಡಿಸ್ಕಷನ್ ಮಾಡ್ತಾ ಇರ್ತೀರಲ್ಲ, ಏನಕ್ಕ ಏನ್ ಅಡಿಗೆ ಮಾಡಿದ್ರೆ, ನಿಮ್ ಮನೇಲಿ ಏನ್ ಮಾಡಿದ್ರೆ, ನಮ್ಮ ಮನೇಲಿ ಏನ್ ಮಾಡಿದ್ರೆ ಅಂತ ಡಿಸ್ಕಷನ್ ಮಾಡಲ್ವಾ ದಿನ? ನೀವು ಕೆಲ್ಸದ ಬಗ್ಗೆ ಡಿಸ್ಕಷನ್ ಮಾಡಲ್ವಾ? ಬಹಳ ಡಿಸ್ಕಷನ್ಗಳು ಮಾಡ್ತೀವಿ. ಸೊ ಹಂಗೆ ಇಲ್ಲಿ ಕೂಡ ಡಿಸ್ಕಷನ್ ಅಲ್ಲಿ ನೀವೆಲ್ಲರೂ ಭಾಗವಹಿಸ್ಬೇಕಂತ ನಾನು ನಿಮ್ಗೆ ಕೇಳ್ಕೊಳ್ತೀನಿ. ಓಕೆ, ಗೇಮಿಗೆ ಯಾರ್ಯಾರೆಲ್ಲ ರೆಡಿ ಇದ್ದೀರಾ ನೋಡೋಣ. ಗೇಮಿಗೆ ಯಾರ್ಯಾರೆಲ್ಲ ರೆಡಿ ಇದ್ದೀರಾ? ಓಕೆ, ಒಂದಿಬ್ರು ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ. ಇನ್ನು ಉಳಿದವರೆಲ್ಲ ರೆಡಿ ಇಲ್ಲ ಅಥವಾ ಗೇಮು ನನಗೆ ಗೊತ್ತೇ ಇಲ್ಲ ಅಂತೀರಾ? ಓಕೆ, ನೀವು ಆ ಗೇಮ್ ನ ಓದಿದ ತಕ್ಷಣ ನಿಮ್ಗೆ ಯಾರಿಗಾದ್ರೂ ಅರ್ಥ ಆಯ್ತಾ ಏನ್ ಗೇಮ್ ಅಂತ? ಅರ್ಥ ಆಗಿಲ್ಲ. ಓಕೆ, ಸೊ ಈ ಒಂದು ಆಟ ಬಂದ್ಬಿಟ್ಟು ಇದರಿಂದ ಓಡ್ಬೇಕು ಮತ್ತೆ ಇದಕ್ಕಾಗಿ ಓಡ್ಬೇಕು ಅನ್ನೋ ತರ, ಅಂದ್ರೆ ರನ್ ಟು ರನ್ ಫ್ರಮ್ ಅಂತಂದೇಳಿ, ಇದಕ್ಕೋಸ್ಕರ ಓಡೋದು ಮತ್ತೆ ಇದಕ್ಕಾಗಿ ಓಡೋದು ಅಂತೇಳಿ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಇದರಿಂದ ಓಡೋಗ್ತೀರಾ ಅಥವಾ ಇದಕ್ಕಾಗಿ ಓಡೋಗ್ತೀರಾ ಅಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇದರಿಂದ ಓಡೋಗೋದು, ಇದಕ್ಕಾಗಿ ಓಡೋಗೋದು ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಏನಾದ್ರು ರಿಯಾಕ್ಷನ್ ಕೊಡ್ರಿ. ಓಕೆ, ಅರ್ಥ ಆಯ್ತು. ಓಕೆ, ಫಾರ್ ಎಕ್ಸಾಂಪಲ್ ಪ್ರತಿದಿನ ಸತ್ಯವೇದ ಓದಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಅದರಿಂದ ಓಡೋಗ್ತೀರಾ, ಅದಕ್ಕಾಗಿ ಓಡ್ತೀರಾ? ಯಾರು ಹೇಳ್ತಾರೆ ಈ ಕ್ವಶನ್ಗೆ ಆನ್ಸರ್? ಅದಕ್ಕಾಗಿ ಓಡುತ್ತೀವಿ. ಓಕೆ, ನಾವು ಪ್ರತಿ ಭಾನುವಾರ ಸಭೆಗೆ ಹೋಗದೆ ಮಲ್ಕಂತೀವಿ, ಇದಕ್ಕಾಗಿ ಓಡೋಗ್ತೀರಾ, ಇದರಿಂದ ಓಡೋಗ್ತೀರಾ? ಇದರಿಂದ ಓಡುತ್ತೀವಿ. ಓಕೆ, ವೆರಿ ಗುಡ್ ಜಸ್ಟಿನ್. ಓಕೆ, ಜಸ್ಟಿನ್ಗೆ ಅರ್ಥ ಆಗಿದೆ ಅಂದ್ರೆ ನೋಡಿದವ್ರಿಗೆಲ್ಲ ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೊಂಡು ನಾನು. ವೆರಿ ಗುಡ್. ಸೊ ಈಗ ಆಟ ಅರ್ಥ ಆಯ್ತಲ್ಲ ನಿಮ್ಗೆ? ಓಕೆ, ಇವಾಗ ಸ್ವಲ್ಪ ಜನಕ್ಕೆ ಓಕೆ ಮುಖದಲ್ಲಿ ಈಗ ಸ್ಮೈಲ್ ಕಾಣಿಸ್ತದೆ. ಓಕೆ, ಇದ್ದ ಆಟ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಇವಾಗ ಸ್ವಲ್ಪ. ಓಕೆ, ಸೊ ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ಕೊನೆಯಲ್ಲಿ ಒಂದು ದೊಡ್ಡ ಚಪ್ಪಾಳೆ ಸಿಗುತ್ತೆ. ಅಷ್ಟು ಗ್ಯಾಪ್ ಬಿಟ್ಟು ಅಷ್ಟೇ ಸುಮ್ಮನೆ. ಓಕೆ, ರೆಡಿ. ಸೊ ಮೊದಲನೇ ಪ್ರಶ್ನೆ, ಯಾರ್ಯಾರಿಗೆ ಉತ್ತರ ಸಿಕ್ಕಿದ್ದೋ ಅವರೆಲ್ಲ ಬೇಗ ಆನ್ಸರ್ ಮಾಡ್ಬೇಕು. ಅಲ್ಲ ಸಾರಿ, ಬೇಗ ಹ್ಯಾಂಡ್ ರೈಸ್ ಮಾಡ್ಬೇಕು. ಸೊ ಅವರಿಗೆ ನಾನು ಉತ್ತರ ಹೇಳುವಂತ ಅವಕಾಶ ಕೊಡ್ತೀನಿ. ಓಕೆ, ಫಸ್ಟ್ ಪ್ರಶ್ನೆ, ರೆಡಿ ಇದೀರಲ್ಲ ಎಲ್ಲರೂ? ಓ ಹೇಳಪ್ಪ ಬೇಗ, ನಿಂದು ಬರೇ ಅಂತ. ಓಕೆ, ಫಸ್ಟ್ ಪ್ರಶ್ನೆ, ನೀವು ಹೋಗಲು ಬಯಸದ ಸ್ಥಳಕ್ಕೆ ಹೋಗಲು ದೇವರು ನಿಮ್ಮನ್ನು ಕಳಿಸಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ನೀವು ಹೋಗಲು ಬಯಸದ ಸ್ಥಳಕ್ಕೆ ಹೋಗಲು ದೇವರು ನಿಮ್ಮನ್ನು ಕಳಿಸಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಜಸ್ಟಿನ್ ಹ್ಯಾಂಡ್ ರೈಸ್ ಮಾಡಿದ್ದಾನೆ. ಜಸ್ಟಿನ್. ಜಸ್ಟಿನ್, ಹಲೋ. ಇದಕ್ಕಾಗಿ ಓಡುತ್ತೇವೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಬೊಮ್ಮಕ್ಕ. ಹಾಗೆ ಓಡೋಗ್ತೇವೆ. ಓಕೆ, ಬೊಮ್ಮಕ್ಕ. ನೆಕ್ಸ್ಟ್
ಮಧುಸೂದನ್ ಪಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡ್ತೀವಿ ಬ್ರದರ್. ಓಕೆ, ನೆಕ್ಸ್ಟ್ ಭಾಗ್ಯ ಸಿಸ್ಟರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೇವೆ. ಓಕೆ, ನೆಕ್ಸ್ಟ್ ಪರಶುರಾಮ್ ಅಂಕಲ್ ಅವ್ರ ಮಕ್ಕಳು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡ್ತೇವೆ. ಇದಕ್ಕಾಗಿ ಓಡ್ತೀರಾ, ವೆರಿ ಗುಡ್. ನೆಕ್ಸ್ಟ್ ಪಾಸ್ಟ್ರಮ್ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೀವಿ. ಇದಕ್ಕಾಗಿ ಓಡ್ತು. ಓಕೆ, ನೆಕ್ಸ್ಟ್ ಮೋನಿಕಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡ್ತೇವೆ. ಓಕೆ ಓಕೆ, ಸೊ ಈಗ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ವಾರ್ಮ್ ಅಪ್ ಆಯ್ತು ಅನ್ಸುತ್ತೆ. ಆದ್ರೂ ಅಲ್ಲ, ನೀವು ಫಸ್ಟ್ ಕ್ವಶನ್ ಆನ್ಸರ್ ಹೇಳಿದವ್ರದೆಲ್ಲ ಹೆಸರು ಬರ್ಕೊಂಡು ಟೆನ್ಷನ್ ತಗೋಬೇಡ್ರಿ. ಬಟ್ ಈಗ ಎಲ್ಲರಿಗೂ ಸ್ವಲ್ಪ ಒಂದು ಐಡಿಯಾ ಬಂತು ಅಂತ ಅನ್ಸುತ್ತೆ. ಎಲ್ಲರೂ ಅಷ್ಟು ಜನ ಆನ್ಸರ್ ಮಾಡಿದಕ್ಕೆ ನನಗೆ ಒಂದ್ ಸ್ವಲ್ಪ. ಓಕೆ, ಸೊ ಎರಡನೇ ಪ್ರಶ್ನೆ ರೆಡಿ ಇದೀರಲ್ಲ? ಎರಡನೇ ಪ್ರಶ್ನೆ. ಓಕೆ, ಸಮಸ್ಯೆಯಿಂದ ಪಾರಾಗಲು ನಿಮ್ಮ ಒಬ್ಬ ಸ್ನೇಹಿತ ಸುಳ್ಳು ಹೇಳಲು ನಿಮಗೆ ಹೇಳುತ್ತಾನೆ. ಸಮಸ್ಯೆಯಿಂದ ಪಾರಾಗಲು ನಿಮ್ಮ ಒಬ್ಬ ಸ್ನೇಹಿತ ಸುಳ್ಳು ಹೇಳಲು ಹೇಳುತ್ತಾನೆ. ಸೊ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮೇರನ್ ಜಸ್ಟಿನ್ ಹ್ಯಾಂಡ್ ರೈಸ್ ಮಾಡಿದೆ. ಓಡೋಗುತ್ತೆ. ಇದರಿಂದ ಹೋಗುತ್ತೇವೆ. ಓಕೆ, ವೆರಿ ಗುಡ್. ಬೊಮ್ಮಕ್ಕ? ಇದರಿಂದ ಓಡೋಗ್ತೇವೆ. ಓಕೆ, ನೆಕ್ಸ್ಟ್ ಮಧುಸೂದನ್ ಪಾಸ್ಟರ್. ಇದರಿಂದ ಓಡೋಗ್ತೇವೆ. ಓಕೆ, ನೆಕ್ಸ್ಟ್ ಭಾಗ್ಯ ಸಿಸ್ಟರ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೋನಿಕಾ. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗ್ತೇವೆ. ಓಕೆ, ಮತ್ತೆ ಇನ್ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಅಷ್ಟೇ ಅಲ್ಲ? ಓಕೆ, ಇದು ರೈಟ್ ಆನ್ಸರ್ ರಾಂಗ್ ಆನ್ಸರ್ ಅಂತ ಹೇಳಿಲ್ಲಲ್ಲ ಯಾರಿಗೂ? ಯಾರು ನನ್ನ ಕೇಳಿಲ್ಲ, ನಾನೇನ್ ಮಾಡ್ಲಿ ಬಿಡಿ. ನೆಕ್ಸ್ಟ್ ಕ್ವಶನ್ಗೆ ಹೇಳ್ತೀನಿ. ಹೇಳ ಹೇಳ್ಬೇಕಾ? ರೈಟ್ ಆನ್ಸರ್ ಯಾವ್ದು, ರಾಂಗ್ ಆನ್ಸರ್ ಯಾವ್ದು? ಬಿಡಿ, ಯಾರು ಕೇಳ್ತಲ್ಲ ಬಿಡಿ, ಬೇಡ. ಹೇಳ್ಬೇಕು ಮುತ್ತಣ್ಣ, ಕೊನೆಗೆ ಹೇಳ್ತೀರ. ಇಲ್ಲ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದರಿಂದ ಓಡೋಗೋದು. ಓಕೆ, ಎಲ್ಲ ಬಹಳ ಜನ ಸರಿಯಾದ ಉತ್ತರ, ಬಹಳ ಜನ ಅಲ್ಲ, ಎಲ್ಲರೂ ಸರಿಯಾದ ಉತ್ತರ ಕೊಟ್ಟರೆ. ಓಕೆ, ಮೂವಿಂಗ್ ಆನ್ ಟು ಥರ್ಡ್ ಕ್ವಶನ್. ನಾವು ಹಸಿದವರಿಗೆ ಮತ್ತು ಅಗತ್ಯದಲ್ಲಿರುವವರಿಗೆ ನೋಡಿದರೆ ಅವರಿಗೆ ಸಹಾಯ ಮಾಡಬೇಕು. ನಾವು ಹಸಿದವರಿಗೆ ಮತ್ತು ಅಗತ್ಯದಲ್ಲಿ ಇರುವವರಿಗೆ ನೋಡಿದರೆ ನಾವು ಅವರಿಗೆ ಸಹಾಯ ಮಾಡಬೇಕು. ಸೊ ಇದಕ್ಕೋಸ್ಕರ ನಾವು ಓಡೋಗ್ತೀವ, ಇದರಿಂದ ಓಡೋಗ್ತೀವ? ಓಕೆ, ಭಾಗ್ಯ ಸಿಸ್ಟರ್ ಈ ಸರಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ ಅಂತ. ಹೇಳಿ ಸಿಸ್ಟರ್. ಇದಕ್ಕೆ ಮ್ಯೂಟ್ ಅಲ್ಲ ನೀವು. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ವೆರಿ ಗುಡ್. ರಾಕೇಶ್? ಇದಕ್ಕಾಗಿ ಓಡುತ್ತೇವೆ. ಓಕೆ, ಮಧುಸೂದನ್ ಪಾಸ್ಟರ್. ಓಕೆ, ಬೊಮ್ಮಕ್ಕ ಅವರು? ಇದಕ್ಕಾಗಿ ಓಡೋಗ್ತೇವೆ. ಓಕೆ, ಯಾಕೆ ಬರೀ ಇವರೇ ಹೇಳ್ತಾ ಇರಲ್ಲ? ಬೇರೆಯವ್ರು ಯಾರಿಗೂ ನನ್ ಪ್ರಶ್ನೆ ಅರ್ಥ ಆಗ್ತಿಲ್ವಾ, ಅಥವಾ ಆಟ ಅರ್ಥ ಆಗ್ತಿಲ್ವಾ, ಅಥವಾ ನೀನ್ ಏನ್ ಮಾಡ್ತೀವ ಮಾಡಪ್ಪ, ನಮ್ದು ಅಡಿಗೆ, ನಮ್ದು ಊಟ, ನಮ್ಮ ಏನ್ ಮಾಡಿದ್ರ ಅದನ್ನ ತಿನ್ನಕ್ಕೆ ಅರ್ಜೆಂಟ್ ಐತಂತ ಯಾರಾದ್ರೂ ಇದೀರಾ ಹಂಗೆ? ಸೊ ದಯಮಾಡಿ ಎಲ್ಲರೂ ಆಕ್ಟಿವ್ ಆಗಿ ಪಾಲ್ಗೊಳ್ರಿ. ಸೊ ಯಾರ್ಯಾರೆಲ್ಲ ಆಕ್ಟಿವ್ ಆಗಿ ಪಾಲ್ಗೊಳ್ತೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರ ಹೇಳಿದಂತ ಆನ್ಸರ್ ಕರೆಕ್ಟ್. ನಾವು ಹಸಿದವ್ರಿಗೆ ಮತ್ತೆ ಅಗತ್ಯದಲ್ಲಿರುವವ್ರನ್ನ ಯಾರನ್ನಾದ್ರೂ ನೋಡಿದ್ರೆ ನಾವು ಸಹಾಯ ಮಾಡೋಕೆ, ಅದಕ್ಕೋಸ್ಕರ ನಾವು ಓಡೋಗ್ಬೇಕು. ಓಕೆ, 4ನೇ ಕ್ವಶನ್. ಇದಕ್ಕೆ ಯಾರ್ಯಾರು ಏನೇನ್ ಆನ್ಸರ್ ಹೇಳ್ತಾರಂತ ನಾನ್ ಕಾಯ್ತಾ ಇದ್ದೀನಿ, ನೋಡೋಣ. 4ನೇ ಪ್ರಶ್ನೆ. ನಾವು ಕೋಪಗೊಂಡಿದ್ದರೆ ಮತ್ತು ಸೇಡು ತೀರಿಸಿಕೊಳ್ಳಲು ಬಯಸಿದರೆ
ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ನಾವು ಕೋಪ ಮಾಡಿಕೊಂಡಿದ್ದಾರೆ ಮತ್ತು ಸೇಡು ತೀರಿಸ್ಕೊಳ್ಬೇಕು ಅಂತ ನಾವು ಅನ್ಕೊಂಡ್ರೆ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಭಾಗ್ಯ ಸಿಸ್ಟರ್, ಸಾರಿ, ಭಾಗ್ಯ ಸಿಸ್ಟರ್. ಓಕೆ, ನಿಮ್ಮ ಉತ್ತರ. ಹಲೋ, ಇದರಿಂದ ಓಡಿ ಹೋಗುತ್ತೆ. ಅಲ್ಲ, ಓಕೆ, ಇದರಿಂದ ಓಕೆ, ಇದರಿಂದ ಓಡೋಗುತ್ತೇವೆ. ಓಕೆ, ಜಸ್ಟಿನ್. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ. ಇದರಿಂದ ಓಡೋಗ್ತೇವೆ. ಓಕೆ, ನೆಕ್ಸ್ಟ್ ಮಧುಸೂದನ್ ಪಾಸ್ಟರ್ ಅವರು. ಇದರಿಂದ ಓಡಿ ಹೋಗ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗ್ತೇವೆ. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಟೈಮ್ ಕೋಪ ಬಂದ್ರೆ ಸೇಡು ತೀರ್ಸ್ಕೊಳ್ಬೇಕಂದ್ರೆ ಇದರಿಂದ ಓಡೋಗ್ಬೇಕಾ, ಇದಕ್ಕೋಸ್ಕರ ಓಡೋಗ್ಬೇಕಾ? ಓಕೆ, ಇದರಿಂದ ಓಡೋಗ್ಬೇಕು. ಸೊ 4ನೇ ಪ್ರಶ್ನೆಗೆ ಕೂಡ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ರ. 5ನೇ ಪ್ರಶ್ನೆ, ಎಲ್ಲರಿಗೂ ಈ ಆಟ ಇಷ್ಟ ಆಗಿದೆ ಮತ್ತೆ ಎಲ್ಲರಿಗೂ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಇಂಟ್ರೆಸ್ಟಿಂಗ್ ಇದೆಯಾ? ಓಕೆ, ಓಕೆ, ವೆರಿ ಗುಡ್, ಥಮ್ಸ್ ಅಪ್. ಓಕೆ, 5ನೇ ಪ್ರಶ್ನೆ ನೋಡೋಣ. ಇದಕ್ಕೆ ಎಲ್ಲ ಯವನಸ್ಥರು ಆಕ್ಟಿವ್ ಆಗಿ ಆನ್ಸರ್ ಮಾಡ್ತಾರ ಅಂತ ನಾನು ಅನ್ಕೊಂತಿದ್ದೀನಿ. ನೋಡೋಣ ನಮ್ದ್ರಲ್ಲಿ ಎಷ್ಟು ಯವನಸ್ಥರಿದ್ರೆ ಎಷ್ಟು ಜನ ಉತ್ತರ ಕೊಡ್ತಾರೆ ಅಂತ. ಓಕೆ, 5ನೇ ಪ್ರಶ್ನೆ, ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ, ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಬೊಮ್ಮಕ್ಕ ಹ್ಯಾಂಡ್ ರೈಸ್ ಮಾಡಿದ್ರೆ ಈಗ ಫಸ್ಟ್ ಹ್ಯಾಂಡ್ ರೈಸ್ ರಿಮೂವ್ ಮಾಡಿದ್ರಕ್ಕ? ಓಕೆ, ಭಾಗ್ಯ ಸಿಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಇದಕ್ಕಾಗಿ ಓಡುತ್ತೇವೆ. ಇದಕ್ಕಾಗಿ ಓಡ್ತೀವಿ. ಓಕೆ, ಮಧುಸೂದನ್ ಪಾಸ್ಟರ್. ಇದಕ್ಕಾಗಿ ಓಡೋಗ್ತೇವೆ. ಇದಕ್ಕಾಗಿ ಓಡ್ತೇವೆ. ಓಕೆ, ಬೊಮ್ಮಕ್ಕ ಹೇಳಿದ್ರು. ನೆಕ್ಸ್ಟ್ ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಇದಕ್ಕಾಗಿ ಓಡುತ್ತೇವೆ. ನೆಕ್ಸ್ಟ್ ಓಕೆ, ಮೌನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ, ಓಕೆ, ಎಸ್. ಸೊ ಸೋಲಿನ ನಂತರ ದೇವರು ನಮಗೆ ಹೊಸ ಅವಕಾಶ ನೀಡಿದಾಗ ಅದಕ್ಕಾಗಿ ನಾವು ಓಡ್ಬೇಕು. ಓಕೆ, 6ನೇ ಪ್ರಶ್ನೆ ನಮ್ಮೆಲ್ಲರಿಗೂ ಬಹಳ ಕ್ರಿಟಿಕಲ್ ಆಗಿ ನಾವು ಬಹಳ ಸಾರಿ ನಾನ್ ಚರ್ಚಲ್ಲಿ ಗಮನಿಸಿರುವಂತ ಪ್ರಶ್ನೆ ಇದು ನಿಮ್ಮೆಲ್ಲರಿಗೂ. ನೋಡೋಣ ಎಷ್ಟು ಜನ ಉತ್ತರ ಕೊಡ್ತೀರಂತ. ಓಕೆ, ರೆಡಿನಾ 6ನೇ ಪ್ರಶ್ನೆ ಉತ್ತರ ಕೊಡಕ್ಕೆ? ಓಕೆ, ಲೆಟ್ಸ್ ಸಿ. ಚರ್ಚಿನಲ್ಲಿ ಒಬ್ಬರ ಬಗ್ಗೆ ಗಾಸಿಪ್ ಮಾಡಲು ಅಥವಾ ಇದನ್ನು ಊಹಿಸಿ ಮಾತಾಡಲು ನಿಮಗೆ ಆಹ್ವಾನಿಸಿದಾಗ, ಚರ್ಚಿನಲ್ಲಿ ಒಬ್ಬರ ಬಗ್ಗೆ ಗಾಸಿಪ್ ಮಾಡಲು ಅಥವಾ ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಲು ನಿಮಗೆ ಆಹ್ವಾನಿಸಿದಾಗ ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪಾಸ್ಟರ್. ಹಲೋ.
ವಾಯ್ಸ್ ಕೇಳಿಸಲ್ಲ ಫಸ್ಟ್. ಇದರಿಂದ ಓಕೆ, ನೆಕ್ಸ್ಟ್ ಇದರಿಂದ ಭಾಗ್ಯಶ್ರೀ. ಓಡಿ ಹೋಗುತ್ತೇವೆ. ಓಕೆ 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 ಪಾಸ್ಟರ್, ಥ್ಯಾಂಕ್ ಯು. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ಭಾಗ್ಯ ಸಿಸ್ಟರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಜಸ್ಟಿನ್. ಇದರಿಂದ ದೂರ ಓಡಿ ಹೋಗುತ್ತೇವೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ರಾಕೇಶ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೌನಿಕಾ. ಇದರಿಂದ ದೂರ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ ಅವರು. ಇದರಿಂದ ದೂರ ಓಡೋಗ್ತೇವೆ. ಓಕೆ, ಎಲ್ಲರೂ ಪರಿಶುದ್ಧರು ಒಳ್ಳೆ ವಾಕ್ಯಗಳನ್ನ ಕೇಳಿಸ್ಕೊಂತಾರೆ ಅಂತ ಅರ್ಥ ಆಯ್ತು ಇದರಿಂದ. ಸೊ ಸರಿಯಾದ ಉತ್ತರ ಇದರಿಂದ ನಾವು ಓಡಿ ಹೋಗಬೇಕು. ಓಕೆ, ನೆಕ್ಸ್ಟ್ 3 more ಕ್ವಶನ್ಸ್. ನೋಡೋಣ ಯಾರು ವಿನ್ನರ್ ಆಗ್ತಾರೋ ಅಥವಾ ಯಾರು ಹೈಯೆಸ್ಟ್ ಆನ್ಸರ್ಸ್ ಗಳನ್ನ ಹೇಳಿದಾರೆ ಅಂತ ನಾನು ಮಾರ್ಕ್ ಮಾಡ್ಕೊಂತೇನೆ ಪ್ರತಿಯೊಬ್ಬರ ಹೆಸರು. ಓಕೆ, 7ನೇ ಪ್ರಶ್ನೆ. ಒಬ್ಬರು ನಿಮ್ಮನ್ನು ತೀವ್ರವಾಗಿ ನೋಯಿಸಿದರೆ ಮತ್ತು ನೀವು ಅವರನ್ನು ಕ್ಷಮಿಸಬೇಕು ಅಂತ ಬಯಸ್ತೀರಾ? ಒಬ್ಬರು ನಿಮ್ಮನ್ನು ತೀವ್ರವಾಗಿ ನೋಯಿಸಿದ್ದಾರೆ, ಅವರನ್ನು ನೀವು ಕ್ಷಮಿಸಲು ಬಯಸ್ತೀರಾ? ಇದಕ್ಕಾಗಿ ಓಡೋಗ್ತೀರಾ, ಇದರಿಂದ ಓಡೋಗ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್. ಖಂಡಿತವಾಗ್ಲೂ ಅವ್ರನ್ನ ಕ್ಷಮಿಸ್ತೀವಿ. ಖಂಡಿತವಾಗ್ಲೂ ಕ್ಷಮಿಸ್ತೀರಾ? ಖಂಡಿತವಾಗ್ಲೂ ಸ್ವರ್ಗ ನಿಮ್ಗೆ ಅಂತಾರೆ. ಜಸ್ಟಿನ್ ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ಭಾಗ್ಯ ಸಿಸ್ಟರ್. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ ಅವರು. ಇದಕ್ಕಾಗಿ ಓಡುತ್ತೇವೆ. ನೆಕ್ಸ್ಟ್ ಮೌನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ, ಎಲ್ಲ ಒಬ್ರು ಒಂದ್ ಹೇಳ್ಬಿಟ್ರೆ ಎಲ್ಲಾರು ಅದನ್ನ ಹೇಳ್ಬಿಡದೆ ಅಷ್ಟೇ. ಓಕೆ, ಕರೆಕ್ಟ್. ಎಲ್ಲಾರು ಹೇಳಿದ್ದು ಕರೆಕ್ಟ್. ಇದಕ್ಕಾಗಿ ನಾವು ಓಡ್ಬೇಕು, ಬೇರೆಯವ್ರ ಇತರರನ್ನ ನಾವು ಕ್ಷಮಿಸ್ಬೇಕು. ಆಲ್ರೆಡಿ ಡಿಸ್ಕಷನ್ ಅಲ್ಲಿ ಕೂಡ ನಾವ್ ಇದನ್ನ ಮಾತಾಡ್ಕೊಂಡ್ವಿ. ಏನಂದ್ರೆ ಇತರರನ್ನ ನಾವು ಕ್ಷಮಿಸೋದ್ರಿಂದ ನಾವು ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ ಅಂತೇಳಿ. ಓಕೆ, 8ನೇ ಪ್ರಶ್ನೆ. ನಾವು ಪ್ರತಿದಿನ ಪ್ರಾರ್ಥಿಸಲು ಮತ್ತು ಬೈಬಲ್ ಓದಲು ತುಂಬಾ ಬ್ಯುಸಿ ಆಗಿದ್ದೇವೆ. ನಾವು ಪ್ರತಿದಿನ ಬೈಬಲ್ ಓದಲು ಪ್ರಾರ್ಥಿಸಲು ತುಂಬಾ ಬ್ಯುಸಿ ಆಗಿದ್ದೇವೆ. ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮಧುಸೂದನ್ ಪಾಸ್ಟರ್ ಅವರು. ಓಕೆ, ಭಾಗ್ಯ ಸಿಸ್ಟರ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ರಾಕೇಶ್. ಅದಕ್ಕಾಗಿ ಓಡಿ ಹೋಗ್ತೇವೆ. ಓಕೆ, ನೆಕ್ಸ್ಟ್ ಜಸ್ಟಿನ್. ಇದರಿಂದ ಓಡಿ ಹೋಗುತ್ತೇವೆ. ಓಕೆ, ನೆಕ್ಸ್ಟ್ ಮೌನಿಕಾ. ಇದರಿಂದ ಓಡಿ ಹೋಗಿತ್ತೇವೆ. ಓಕೆ, ನೆಕ್ಸ್ಟ್ ಬೊಮ್ಮಕ್ಕ. ಇದರಿಂದ ಓಡಿ ಹೋಗ್ತೇವೆ. ಓಕೆ, ಎಷ್ಟ್ ಜನ ಓಡೋಗ್ತೀರಾ ಗೊತ್ತಿಲ್ಲ ನಿಜ ಜೀವನದಲ್ಲಿ. ಸುಮ್ನೆ ಆನ್ಸರ್ಗಳು ಹೇಳ್ತಾ ಇದೀರಾ. ಎಲ್ಲ ದೇವ್ರು ನಿಮ್ಮನ್ನ ಗಮನಿಸ್ತಾ ಇದಾರೆ ನೋಡ್ರಿ. ಬಿಸಿ ಇದೀವಿ ಪಾಸ್ಟರ್. ಬೈಬಲ್ ಎಲ್ಲ ಮೂಲೆಯಲ್ಲಿ ಬಿದ್ದ್ಬಿಟ್ಟದೆ. ಡೆಸ್ಟ್ ಹೊಡಿಸಿ ಕ್ಲೀನ್ ಮಾಡಿ ಸಂಡೆ ತರ್ತೀವಿ ಅನ್ನೋರು ಬಹಳ ಜನ ಇದೀರಾ ನೋಡ್ರಿ, ಹುಷಾರಾಗಿರ್ರಿ. ಓಕೆ, 9th ಪ್ರಶ್ನೆ. ನೀವು ನಿಮ್ಮ ಸ್ನೇಹಿತರಿಗೆ ಯೇಸು ಬಗ್ಗೆ ಹೇಳಲು ಇದಕ್ಕಾಗಿ ಓಡ್ತೀರಾ, ಇದರಿಂದ ಓಡ್ತೀರಾ? ಓಕೆ, ಭಾಗ್ಯ ಸಿಸ್ಟರ್. ಇದಕ್ಕಾಗಿ ಓಡುತ್ತೇವೆ.
ಓಕೆ, ಮಧುಸೂದನ್ ಫಸ್ಟ್. ಓಕೆ, ಜಸ್ಟಿನ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ರಾಕೇಶ್. ಇದಕ್ಕಾಗಿ ಓಡುತ್ತೇವೆ. ಓಕೆ, ಮೌನಿಕಾ. ಇದಕ್ಕಾಗಿ ಓಡುತ್ತೇವೆ. ಓಕೆ ಓಕೆ ಎಸ್, ಇದಕ್ಕಾಗಿ ನಾವು ಓಡ್ಬೇಕು. ಯೇಸು ಸ್ವಾಮಿ ಬಗ್ಗೆ ಹೇಳಲು, ಸುವಾರ್ತೆ ತಲುಪಿಸಲು ದೇವರ ಒಂದು ಕಟ್ಟ ಕಡೆಯ ಆಜ್ಞೆಯನ್ನು ನಾವು ಲೋಕದ ಕಟ್ಟ ಕಡೆ ಹೋಗಿ ನಾವು ಸುವಾರ್ತೆಯನ್ನು ಸಾರದೆ ದೇವರು ನಮಗೆ ಕೊಟ್ಟಿರುವಂತ ಕಟ್ಟ ಕಡೆಯ ಆಜ್ಞೆ. ಸೊ ಅದನ್ನ ನಾವು ಪಾಲಿಸ್ಬೇಕು. ಓಕೆ, 10ನೇ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ಪ್ರಶ್ನೆ. ಇದನ್ನ ಎಷ್ಟು ಜನ ಅರ್ಥ ಮಾಡ್ಕೊಂಡು ಎಷ್ಟು ಜನ ಹೇಳ್ತೀರಾ ನೋಡೋಣ. ಸತ್ಯಕ್ಕಾಗಿ ನಿಲ್ಲುವುದಕ್ಕಿಂತ ಜನ ಸಮೂಹವನ್ನು ಅನುಸರಿಸುವುದು ಸುಲಭ. ಸತ್ಯಕ್ಕಾಗಿ ನಿಲ್ಲುವುದಕ್ಕಿಂತ ಜನ ಸಮೂಹವನ್ನು ಅನುಸರಿಸುವುದು ಸುಲಭ. ಇದರಿಂದ ಓಡೋಗ್ತೀರಾ, ಇದಕ್ಕಾಗಿ ಓಡೋಗ್ತೀರಾ? ಓಕೆ, ಮಧುಸೂದನ್ ಫಸ್ಟ್. ಹಲೋ, ನಿಮ್ ವಾಯ್ಸ್ ಕೇಳಿಸಿಲ್ಲ ಫಸ್ಟ್. ಓಕೆ, ರಾಕೇಶ್. ಇದಕ್ಕಾಗಿ ಓಡಿ ಹೋಗುತ್ತೇವೆ. ಓಕೆ, ಜಸ್ಟಿನ್. ಇದರಿಂದ ಓಡಿ ಹೋಗ್ತೀವಿ. ಇದರಿಂದ ಓಡೋಗುತ್ತೇವೆ. ಓಕೆ, ಭಾಗ್ಯಶ್ ಸಿಸ್ಟರ್. ನನ್ನ ವಾಯ್ಸ್ ಕೇಳಿಸುತ್ತಾ? ಓಡಿ ಹೋಗುತ್ತೇವೆ. ಈಗ ಕೇಳಿಸ್ತದೆ ಫಸ್ಟ್. ನನ್ನ ವಾಯ್ಸ್ ಕೇಳಿಸುತ್ತಾ? ಈಗ ಕೇಳಿಸ್ತದೆ. ಓಡಿ ಹೋಗ್ತೇವೆ. ಓಕೆ ಓಕೆ ಇದರಿಂದ ಓಡಿ ಹೋಗ್ತೇವೆ. ಓಕೆ ಫಸ್ಟ್. ಓಕೆ, ನಿಮ್ಮ ನೆಟ್ವರ್ಕ್ ನಿಮ್ಮಿಂದ ಓಡಿ ಹೋಗ್ತೈತಿ ನೋಡ್ರಿ ಇವತ್ತು. ಓಕೆ, ಬೊಮ್ಮಕ್ಕ. ಇದರಿಂದ ಓಡಿ ಹೋಗ್ತೇವೆ. ಓಕೆ, ಎಸ್, ಇದರಿಂದ ನಾವು ಓಡಿ ಹೋಗುತ್ತೇವೆ. ಕರೆಕ್ಟ್ ಆನ್ಸರ್ ಎಲ್ಲರೂ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಈ ಆಟ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನಿಸ್ತೀನಿ. ಈ ತರ ಯಾರಾದ್ರೂ ಆಟ ಆಡಿದ್ರ ಮುಂಚೆ? ಈ ಆಟ ಆಡಿದ್ದೇವೆ. ಇಲ್ಲ. ಓಕೆ, ಸೊ ಆಟ ಚೆನ್ನಾಗಿ ಅನ್ನಿಸ್ತಾ? ಓಕೆ, ಸೊ ಥ್ಯಾಂಕ್ ಯು ಎಲ್ಲರಿಗೂ ಭಾಗವಹಿಸಿದ್ಗೆ. ಸೊ ಇವತ್ತಿನ ಟಾಪಿಕ್ ಇಂದ, ಇವತ್ತಿನ ಡಿಸ್ಕಷನ್ ಇಂದ ಮತ್ತೆ ಇವತ್ತಿನ ಆಟದಿಂದ ನೀವೆಲ್ಲರೂ ಆಶೀರ್ವಾದ ಹೊಂದಿದ್ದೀರ ಅಂತ ನಾನು ನೆನೆಸ್ತೇನೆ. ಸೊ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿರುವಂತ ಪಾಸ್ಟರ್ ಪರಶುರಾಮ್ ಪೀಟರ್ ಅವರು ನಮ್ಮೆಲ್ಲರಿಗೋಸ್ಕರ, ಈ ಮೀಟಿಂಗ್ಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಪ್ರೀತಿ ಸ್ವರೂಪನಾಗಿರುವಂತ ಯೇಸುವೆ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ಇವತ್ತು ಕರ್ತನೆ ಸಂಜೆಯಿಂದ ಇದುವರೆಗೂ ಕರ್ತನೆ ಈ ಒಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕಾಗುವಂತೆ ನಮ್ಮ ಮೇಲೆ ಎಷ್ಟೋ ಪ್ರೀತಿಯಿಂದ ಕೃಪೆಯನ್ನು ತೋರಿಸಿ ನಮಗೆ ಅವಕಾಶವನ್ನು ಕೊಟ್ಟಿದ್ಯಾ. ಇವನ ಜೀವನದ ಮೂಲಕವಾಗಿ ಅನೇಕ ಸತ್ಯಾಂಶಗಳನ್ನು ಕಲ್ತುಕೊಳ್ಳಲಿಕ್ಕಾಗುವಂತೆ ಇವನನ್ನು ಯಾವ ರೀತಿಯಲ್ಲಿ ಕರ್ತನೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ಮತ್ತು ಬಂದು ಕರ್ತನೆ ಜನರು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ಕೊಂಡ್ರು, ಪಶ್ಚಾತ್ತಾಪ ಪಟ್ಟರು, ಯಾವ ರೀತಿಯಲ್ಲಿ ನಿನ್ನ ಚಿತ್ತವು ಕರ್ತನೆ ಅದರ ಮೂಲಕವಾಗಿ ನೆರವೇರುತ್ತೆ ಎಂಬುದಾಗಿ ಅನೇಕ ಸತ್ಯಾಂಶಗಳನ್ನು ದೇವರ ಮತ್ತು ವರದಿನ ಮೂಲಕವಾಗಿ ನೀವು ಕಲಿಸಿಕೊಟ್ಟಿದ್ದಕ್ಕಾಗಿ ವಂದನೆ. ಕಲ್ತಂತ ನಾವೆಲ್ಲರೂ ಆ ಪಾಠಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡ್ಲಿಕ್ಕಾಗುವಂತೆ, ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಮುಂದೆ ಸಾಗುವಂತೆ ನೀನು ಕೃಪೆ ತೋರಿಸಪ್ಪ. ಕಲ್ತಂತ ಎಲ್ಲರ ಜೀವನದಲ್ಲಿ ಪರಿಣಾಮಕಾರಿಯಾಗಿ ವಾಕ್ಯಗಳು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಇನ್ನು ವಾಕ್ಯದ ಆಳಕ್ಕೆ ನಾವು ಚರ್ಚೆ ಸಮಯದಲ್ಲಿ ಮತ್ತು ಪ್ರಶ್ನೋತ್ತರ ಸಮಯದಲ್ಲೂ ಕೂಡ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿವಿ, ತಿಳ್ಕೊಂಡಿವಿ, ಅರ್ಥ ಮಾಡಿಕೊಂಡಿವಿ. ಕಲ್ತಿದ್ದನ್ನು, ತಿಳ್ಕೊಂಡಿದ್ದನ್ನು, ಅರ್ಥ ಮಾಡಿಕೊಂಡಿದ್ದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುವಂತೆ ಸಹಾಯ ಮಾಡ್ರಿ ಮತ್ತು ನಮಗೂ ಆ ರೀತಿಯಾದಂತಹ ಆಸಕ್ತಿಯನ್ನು ಒದಗಿಸಬೇಕಾಗಿ ಬೇಡಿಕೊಳ್ಳುವುದಕ್ಕೆ ಸಿದ್ಧ ಭಾಗವಹಿಸಿದಂತ ಪ್ರತಿಯೊಬ್ಬೊಬ್ಬರನ್ನ ನಿನ್ ಕೈಗೊಪ್ಪಿಸ್ಕೊಳ್ತೇವಪ್ಪ. ಅದೇ ರೀತಿಯಲ್ಲಿ ಕರ್ತನೆ ಇದನ್ನಕ್ಕಾಗಿ ಸಿದ್ಧ ಮಾಡಿದಂತ ಮಿತ್ರರನ್ನು ಕೂಡ ನಿನ್ ಕೈಗೊಪ್ಪಿಸ್ಕೊಳ್ತೇನೆ. ನಮಗನ್ನು ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸುವ ಇನ್ನು ಅನೇಕ ವಿಷಯಗಳು ದೇವರೇ ಕಲಿಸ್ಲಿಕ್ಕಾಗುವಂತೆ ಉಪಯೋಗಿಸಿ ಜ್ಞಾನದ ಆತ್ಮೆಯಿಂದ ತುಂಬಿಸು, ಪರಲೋಕದ ವರದಾನಗಳಿಂದ ತುಂಬಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಇದುವರೆಗೂ ಜೊತೆಯಲ್ಲಿ ಇದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ
ಮತ್ತು ಮುಂದಿನ ಸಾರಿ ನಾವೆಲ್ಲರೂ ಒಟ್ಟಾಗಿ ಸೇರುವ ತನಕ ನಿನ್ನ ನಡೆಸುವಿಕೆ, ನಿನ್ನ ಕಾಯುವಿಕೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರಿಗೂ ದಯಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿಕೊಂಡೇವೆ. ಆಮೆನ್. ಓಕೆ, ಥ್ಯಾಂಕ್ ಯು ಪಾಸ್ಟರ್. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಯಾರ್ಯಾರು ಈ ಮೀಟಿಂಗ್ ಅಲ್ಲಿ ಜಾಯಿನ್ ಆಗಿದ್ರು, ಮತ್ತೆ ಎಲ್ಲರಿಗೂ ಇವತ್ತಿನ ಒಂದು ಯೂತ್ ಫೆಲೋಶಿಪ್ ಆಶೀರ್ವಾದಕರವಾಗಿ ಮತ್ತು ಯೋನನ ಬಗ್ಗೆ ಅನೇಕ ಗೊತ್ತಿಲ್ಲದ ಸಂಗತಿಗಳನ್ನು ನೀವು ತಿಳ್ಕೊಂಡಿದ್ರ ಅಂತ ನಾನು ನೆನೆಸ್ತೇನೆ. ಸೊ ಇದು ಆಟದ ರಿಸಲ್ಟ್ ಹೇಳ್ಬೇಕಂತಂದ್ರೆ ಎಲ್ಲಾ ಕ್ವಶನ್ಗೂ ಎಲ್ಲರ ಹೆಸರುಗಳು ನಾನು ಬರ್ಕೊಂಡಿದ್ದೀನಿ. ಬಟ್ ಆದ್ರೆ ನಾನು ಫಸ್ಟ್ ಹೆಸರುಗಳು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಸ್ಟ್ ಯಾರು ಹೇಳಿದ್ರು ಅವ್ರನ್ನ ಎಲ್ಲರೂ ಕಾಪಿ ಮಾಡ್ಕೊಂತ ಹೋಗ್ಬಿಟ್ರು. ಸೊ ಹಾಗಾಗಿ ನಾನು ಫಸ್ಟ್ ಯಾರು ಹೇಳಿದ್ರು ಅವ್ರ ಹೆಸರುಗಳನ್ನ ಮಾತ್ರ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪ್ರಶ್ನೆಗೆ ಜಸ್ಟಿನ್ ಕರೆಕ್ಟ್ ಹೇಳಿದಾನೆ. ಸೆಕೆಂಡ್ ಪ್ರಶ್ನೆ ಜಸ್ಟಿನ್, ಥರ್ಡ್ ಪ್ರಶ್ನೆ ಭಾಗ್ಯ ಸಿಸ್ಟರ್, ಫೋರ್ತ್ ಪ್ರಶ್ನೆ ಭಾಗ್ಯ ಸಿಸ್ಟರ್, ಫಿಫ್ತ್ ಪ್ರಶ್ನೆ ಭಾಗ್ಯ ಸಿಸ್ಟರ್, ಸಿಕ್ಸ್ತ್ ಪ್ರಶ್ನೆ ಮಧುಸೂದನ್ ಪಾಸ್ಟ್ರು, ಸೆವೆಂತ್ ಪ್ರಶ್ನೆ ಮಧುಸೂದನ್ ಪಾಸ್ಟ್ರು, ಏಟ್ತ್ ಪ್ರಶ್ನೆ ಮಧುಸೂದನ್ ಪಾಸ್ಟ್ರು, ನೈನ್ತ್ ಪ್ರಶ್ನೆ ಭಾಗ್ಯ ಸಿಸ್ಟರ್, 10th ಪ್ರಶ್ನೆ ಮಧುಸೂದನ್ ಪಾಸ್ಟ್ರು. ಅಂದ್ರೆ ಮಧುಸೂದನ್ ಪಾಸ್ಟ್ರು ಮತ್ತೆ ಭಾಗ್ಯ ಸಿಸ್ಟರ್ ಅವ್ರದ್ದು ಮಾರ್ಕ್ಸ್ ಹೈ ಇದಾವೆ. ಸೊ ಅವರೆಲ್ಲರಿಗೂ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ. ಓಕೆ, ಸೊ ಮತ್ತೆ ಇನ್ನೊಂದು ತಿಂಗಳು ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮತ್ತೆ ನಿಮ್ಮೆಲ್ಲರಿಗೂ ನಾನು ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಆಲ್.